ಒಂದು ಸನ್ನಿಧಾನಕ್ಕೆ ಬಂದಾಗ ಆ ಒಂದು ಮೂರ್ತಿಯನ್ನು ನೋಡಿದಾಗ ನಿನ್ನ ಮನಸ್ಸು ಆ ಕೇವಲ ಮೂರ್ತಿಯನ್ನು ನೋಡ್ತಾ ಇರಬೇಕಷ್ಟೇ. ಅಲ್ಲಿ ಏನು ಇರಬಾರ್ದು, ಜಸ್ಟ್ ಅಬ್ಸರ್ವ್, ನೋಡಬೇಕಷ್ಟೆ. ಆ ಮೂರ್ತಿಯನ್ನು ನೋಡಿದಾಗ ಆ ಮೂರ್ತಿ ಮಾಡಿರ್ತಕ್ಕಂಥ ಅಲಂಕಾರ, ಆ ಒಂದು ವಿಶೇಷತೆ ಅದೆಲ್ಲ ನೋಡಿದಾಗ ನೀನು ಸುಮ್ಮನೆ ನಿಂತುಕೊಂಡು ಮೂರ್ತಿ ನೋಡ್ತಾ ಇದ್ದರೆ ನಿನ್ನ ಕಣ್ಣುಗಳಿಂದ ಆಟೋಮೆಟಿಕ್ಕಾಗಿ ನಿನಗೆ ಗೊತ್ತಿಲ್ಲಾರ್ದಂಗೆ ಆ ಧಾರೆ ಬರುತ್ತೆ. ಅದು ನಿಜವಾದ ದರ್ಶನ. ಅದೇ ಕೋರಿಕೆಗಳನ್ನು ಇಟ್ಕೊಂಡು ನೀನು ಎಲ್ಲೂ ಹೋದ್ರೂ ಕೂಡ ನೀನು ದೇವರನ್ನ ನೋಡಲಾರೆ. ಯಾಕಂದರೆ ನೀನು ಆ ದೇವರನ್ನು, ಆ ಒಂದು ದೇವರ ಮೂರ್ತಿಯ ದರ್ಶನ ಮಾಡಿದಾಗಲೂ ಕೂಡ ಏನು ಕೇಳ್ತೀಯ? ನೀನು ಕೋರಿಕೆಗಳನ್ನ ಕೇಳ್ತೀಯ, ನನಗಿದಾಗಬೇಕು ಅದಾಗಬೇಕಂತ. ಎಲ್ಲಿ ದರ್ಶನ ಸಿಗ್ತದೆ ನಿನಗೆ? ಪ್ರಾಣ ಪ್ರತಿಷ್ಠೆ ಅಂತಂದರೆ ನಾವು ಇಲ್ಲಿ ಟ್ರಾನ್ಸ್ಫಾರ್ಮರ್ ಆಗ್ತೇವೆ. ಯೂನಿವರ್ಸಲ್ ಎನರ್ಜಿನ ಆ ಟ್ರಾನ್ಸ್ಫಾರ್ಮರ್ ಆ್ಯಕ್ಚುಲಿ ಅದು ರಿಸೀವ್ ಮಾಡುತ್ತೆ. ಸೊ ಪ್ರಾಣ ಪ್ರತಿಷ್ಠೆ ಮಾಡ್ಬೇಕಾದ್ರೆ ಏನು ಮಾಡ್ತಾರೆ? ಎಲ್ಲರ ಒಂದು ವಿಪರೀತವಾದ ಒಂದು ಥಾಟ್, ಅದು ಆಲೋಚನೆ. ಆ ಪ್ರಾಣ ಪ್ರತಿಷ್ಠೆ ಮಾಡಬೇಕಾದ್ರೆ ಒಂದು ಆಲೋಚನೆ ಅಲ್ಲಿ ಇದು ನಾವಿಲ್ಲಿ ಭಗವಂತ ಇದ್ದಾನೆ ಅನ್ನೋ ಒಂದು ಆಲೋಚನೆಯಿಂದ ಆ ಒಂದು ಮಂತ್ರ, ಅದಕ್ಕೆ ಸಂಬಂಧಪಟ್ಟ ಮಂತ್ರಗಳಿವೆ. ಈಗ ಒಂದು ಪ್ರಾಣ ಪ್ರತಿಷ್ಠೆಗೆ ಸಂಬಂಧಪಟ್ಟಿರ್ತಕ್ಕಂಥ ಹಲವಾರು ಮಂತ್ರಗಳಂದ್ರೆ ಏನು? ಫ್ರೀಕ್ವೆನ್ಸಿ. ಸೊ ಯೂನಿವರ್ಸಲ್ ಫ್ರೀಕ್ವೆನ್ಸಿ ಅದನ್ನು ತಗೊಂಡ್ಬಂದು ಅಲ್ಲಿ ಆ ಒಂದು ಮೂರ್ತಿಯಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಅಂದರೆ ಎಲ್ಲಿಯವರೆಗೆ ನಮಗೆ ಅನುಭವ ಸೆಲ್ಫ್ ಎಕ್ಸ್ಪೀರಿಯನ್ಸ್ ಆಗೋದಿಲ್ವೋ ಅಲ್ಲಿಯವರೆಗೂ ಡೌಟೇ. ಆ ಡೌಟಲ್ಲೇ ಇರ್ತೀವಿ. ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ನೀವು. ಭಗವಂತ ಅನ್ನೋನು ಎಲ್ಲ ಕಡೆ ಇದ್ದಾನೆ, ಅದಕ್ಕೆ ಅವನು ಅನಾಥ ಅಂತಾರೆ. ಅವನಿಗೆ ಯಾರು ಇಲ್ಲ ಪಾಪ, ಅವನಿಗೆ ಯಾರು ತಂದೆ. ಯಾಕಂದರೆ ಇರೋದೇ ಅವನಾದಾಗ ಅವನು ಎಲ್ಲಿರ್ತಾನೆ? ಇರೋದೇ ಒಂದು ಆದಾಗ, ಅವನೊಬ್ಬನೇ ಇದ್ದಾಗ ಅವನು ಯಾರು ತಂದೆ, ಯಾರು ತಾಯಿ, ಯಾರು ಬಂಧು, ಯಾರು ಬಳಗ. ಅದಕ್ಕೋಸ್ಕರ ಅವನು ಅನಾಥ, ಆದಿ ಅಂತ್ಯ ಇಲ್ಲದ ಅನಾಥ ಅವನು. ಸೊ ನಾವು ಒಂದು ಸಾರಿ ಅವನ ಬಗ್ಗೆ ಆಲೋಚನೆ ಮಾಡಿ ನೋಡೋಣ. ನಮಗೆ ಟೈಮ್ ಆದ ತಕ್ಷಣ ಊಟ ಹೋಗೋಕ್ಕೆ ನಮ್ಮ ಮನೇಲಿ ಯಾರೋ ಒಬ್ಬರು ಇದ್ದಾರೆ, ಕೇಳೋಕ್ಕೆ ಯಾರಾದರೂ ನಮ್ಮ ಮನೇಲೆಲ್ಲ ಇದ್ದಾರೆ, ಏನಾದರೂ ಕಷ್ಟ ಸುಖ ಬಂದು ಅವನ್ನ ಯಾರು ಕೇಳ್ಬೇಕು ಪಾಪ? ಒಂದು ದಿನ ಒಂದು ಕ್ಷಣ, ಅಪ್ಪ ನೀನು ಊಟ ಮಾಡಿದ, ಸರಿಯಾಗಿ ನಿದ್ದೆ ಬಂತ, ನಿನಗೆ ಮಲಗಿದೆ, ಸ್ವಲ್ಪ ಅವನ ಬಗ್ಗೆ ವಿಚಾರ ಮಾಡ್ಬೇಕಲ್ಲ ನಾವು ಸ್ವಲ್ಪ. ಈ ದಿನ ಚಲುವರಾಯ ಸ್ವಾಮಿ ಚಂಪಕಧಾಮ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೇವೆ. ಹೊರಗಡೆ ತುಂಬ ಡ್ರಿಸ್ಲಿಂಗ್ ಇದೆ. ಸೊ ಇವತ್ತಿನ ದಿವಸ ನಾವು ಲಕ್ಷ್ಮೀ ನರಸಿಂಹಸ್ವಾಮಿ ಹಿಲ್ ಸ್ಟೇಷನ್ನಲ್ಲಿರ್ತಕ್ಕಂಥ ಒಂದು ಟೆಂಪಲಿಗೆ ಬಂದಿದ್ದೀವಿ. ಬನ್ನೇರ್ಘಟ್ಟ ನ್ಯಾಷನಲ್ ಝೂ ಇದೆಯಲ್ಲ, ಝೂ ಅಲ್ಲಿ ಹತ್ರನೇ ಇರ್ತಕ್ಕಂಥ ಒಂದು ಸುಂದರವಾಗಿರ್ತಕ್ಕಂಥ ಒಂದು ಟೆಂಪಲ್ ನೋಡಿ. ಈ ಒಂದು ಟೆಂಪಲ್ನ ಒಂದು ವಾತಾವರಣ ತುಂಬ ಸುಂದರವಾಗಿದೆ. ಬೆಟ್ಟ ಗುಡ್ಡಗಳಿಂದ ಇರ್ತಕ್ಕಂಥ ಒಂದು ಟೆಂಪಲ್ಲು. ಸುಮಾರು ಒಂದು 400 ವರ್ಷಗಳ ಹಿಂದೆ ಕಟ್ಟಿರ್ತಕ್ಕಂಥ ಈ ಒಂದು ಟೆಂಪಲ್ಲು. ನಮ್ಮ ಜೊತೆಗೆ ಭೀಮೇಶ್ವರಿ ಸರ್ ಕೂಡ ಇದ್ದಾರೆ. ನಾವು ಬೆಳಿಗ್ಗೆ ಒಂದು 8 ಗಂಟೆ ಅಷ್ಟೊತ್ತಿಗೆ ಈ ಒಂದು ಜಾಗಕ್ಕೆ ಹೊರಟ್ವಿ. ಚೆನ್ನಾಗಿ ಮಳೆ ಬರ್ತಾ ಇದೆ ಕೂಡ. ಇಲ್ಲಿಂದ ಸ್ಟೆಪ್ ಸ್ಟಾರ್ಟ್. ಸೊ ಈ ಒಂದು ಸ್ಟೆಪ್ಸು ಮುಂಚೆ ಇದಕ್ಕೆ ಕಲರ್ ಎಲ್ಲ ಹೊಡೆದಿರಲಿಲ್ಲ, ಇದು ತುಂಬ ಸುಂದರವಾಗಿ ಮಾಡಿದ್ದಾರೆ. ಇವತ್ತು ತುಂಬ ಚೆನ್ನಾಗಿದೆ ವಾತಾವರಣ. ಹೌದು, ಇದು ಬೆಳಿಗ್ಗೆ ನಾವು ಕೆಲವೊಂದು ಟೈಮ್ ಅನ್ಕೋತೀವಿ ಮಳೆ ಇರದೇ ಇದ್ದಿದ್ರೆ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು. ಬಟ್ ಮಳೆ ಇರೋದ್ರಿಂದ ತುಂಬ ಸುಂದರವಾಗಿ ಕಾಣಿಸ್ತಾ ಇದೆ. ಅಲ್ಲಿರ್ತಕ್ಕಂಥ ಒಂದು ಟೆಂಪಲ್ಲು ಅದು ಚಂಪಕಧಾಮ, ನಮ್ಮ ವೆಂಕಟೇಶ್ವರ ಸ್ವಾಮಿಯ ಇರ್ತಕ್ಕಂಥ ಒಂದು ಸನ್ನಿಧಿ. ನೇಚರಲ್ಲಿ ಒಂದು ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಾಗ ಈ ಒಂದು ಪ್ಲೇಸ್ ನೆನಪಾಯಿತು. ನೇಚರಲ್ಲಿದ್ದರೆ ಏನು ಮಾತಾಡೋದೇ ಬೇಕಾಗಿಲ್ಲ. ನೇಚರ್ ಸುಮ್ಮನೆ ಅಬ್ಸರ್ವ್ ಮಾಡ್ತಾ ಇದ್ರೆ ಹೌದು, ಧ್ಯಾನ ತಾನಾಗೆ ಆಗ್ಬಿಡುತ್ತೆ ಹಾಗೆ. ಹೌದು ಸರ್. ಇವಾಗ ಈ ಒಂದು ಟೆಂಪಲ್ಗಳನ್ನು ಸ್ಟೆಪ್ಸ್ ಹತ್ಕೊಂಡು ಹೋಗಬೇಕು, ಯಾಕಂದರೆ ನಮ್ಮ
ತಿರುಪತಿಯಲ್ಲೂ ಕೂಡ ತುಂಬಾ ಸ್ಟೆಪ್ಸ್ ಇದಾವೆ. ಹ್ಞೂ. ಆಮೇಲೆ ಬೆಟ್ಟಗುಡ್ಡಗಳಲ್ಲಿ ಮೇಲ್ಗಡೆ ಒಂದು ಈ ಟೆಂಪಲ್ನ ಸ್ಥಾಪನೆ ಮಾಡೋದಕ್ಕೆ ರೀಸನ್ ಏನಿರ್ಬೋದು? ಸ್ವಲ್ಪ ಕಷ್ಟಪಟ್ಟು ಬರಲು ನನ್ನ ಹತ್ರ ಅಂತ. ಸುಖವಾಗಿ ಬರೋದು ಬೇಡ, ಓಕೆ. ಕಾರಲ್ಲಿ ಕುತ್ಕೊಂಡು ಹಾ. ಸ್ವಲ್ಪ ಆದ್ರೂ ಕಷ್ಟಪಡಲಿ. ಅಲ್ಲಿ ನಮ್ಮ ಬೆಂಗಳೂರು ಕಾಣಿಸ್ತಾ ಇದೆ. ಇಲ್ಲಿ ಟೆಂಪಲ್ಲು, ವೆಂಕಟೇಶ್ವರ ಸ್ವಾಮಿ ಟೆಂಪಲ್ಲು. ಆ ಕಡೆ ನೋಡ್ತಾ ಇದ್ದಾರೆ, ಅದು ಝೂ, ಫಾರೆಸ್ಟ್ ಏರಿಯಾ ಫುಲ್ಲು. ಸೊ ಇಲ್ಲಿ ಅಲ್ಲಿ ಮೇಲೆ ಇರ್ತಕ್ಕಂಥದ್ದು ನರಸಿಂಹಸ್ವಾಮಿಯ ಒಂದು ಸನ್ನಿಧಿ. ಸೊ ಇವಾಗ ನಾವು ಸ್ಟೆಪ್ಸ್ ಹತ್ಕೊಂಡು ಹೋಗ್ತಾ ಇದ್ದೀವಿ. ನೀವೆಲ್ಲರೂ ನೋಡಿರ್ತೀರಾ, ಬೆಂಗಳೂರಲ್ಲಿ ಇರ್ತಕ್ಕಂಥವ್ರೆಲ್ಲರೂ ಈ ಒಂದು ಟೆಂಪಲ್ ವಿಸಿಟ್ ಮಾಡಿರ್ತಾರೆ. ಬಟ್ ಎಲ್ಲರೂ ಅನ್ನೋದಕ್ಕಿಂತ ಸೊ ಒಂದು 10-20% ನೋಡಿರ್ತೀರಾ ಅಂತ ಅನ್ಕೊಂಡಿದ್ದೀನಿ. ಇಲ್ಲಿದ್ದವ್ರ ಪರಿಚಯ ಇರ್ಬೋದು, ಬೆಂಗಳೂರಲ್ಲಿದ್ದವ್ರಿಗೆ ಕಷ್ಟ. ನಿಮಗೆ ಬಿಡುವಾದಾಗ ಈ ಒಂದು ದೇವಸ್ಥಾನಕ್ಕೆ ಟೆಂಪಲ್ ಬನ್ನಿ. ಎಷ್ಟು ಸುಂದರವಾಗಿದೆ ಅಂತಂದ್ರೆ ಅನುಭವಿಸ್ಬೇಕಷ್ಟೇ ಇದನ್ನೆಲ್ಲ. ಹೌದು, ನೋಡಿ ಇಲ್ಲಿ ಈ ಥರ ತೋರಿಸಿ ಬೆಟ್ಟ. ಸೊ ಈ ಒಂದು ವಾತಾವರಣದಲ್ಲಿ ಕೂತ್ರೆ ಒಂದು ಮೆಡಿಟೇಷನ್ ಅನ್ನೋದು ತಾನಾಗೆ ಆಗತ್ತೆ ಅಂತ ಅನ್ಬೋದು. ಬ್ಯೂಟಿಫುಲ್ ಪ್ಲೇಸ್. ಡ್ರಿಸ್ಲಿಂಗ್ ಇದೆ ಇವತ್ತು, ಎಲ್ಲ ಮಂಜು ಕೌದಿದೆ ಆ್ಯಕ್ಚುಲಿ. ಇದು ಹಳೆ ದೇವಸ್ಥಾನ. ಹೌದು. ಈ ಒಂದು ಟೆಂಪಲ್ನ ಇನ್ನೂ ನೀಟಾಗಿ ಇಟ್ಕೋಬೋದು ಆ್ಯಕ್ಚುಲಿ. ಕೆಲವೊಂದು ಕಡೆ ಇನ್ನೂ ಹಾಗೆ ಹೇಗೆ ಬೇಕಾದಂಗೆ ಬಿಸಾಕಿದ್ದಾರೆ, ಬಿದ್ದಿದೆ. ಇದಕ್ಕೆಲ್ಲ ರೆಸ್ಪಾನ್ಸಿಬಿಲಿಟಿ ಯಾರು ಅನ್ನೋದೊಂದು ಪ್ರಶ್ನೆ ಬರುತ್ತೆ. ಈ ಒಂದು ಟೆಂಪಲ್ನ ವ್ಯವಸ್ಥಾಪಕರೇ ಅಥವಾ ಸಾರ್ವಜನಿಕರೇ? ಈ ಡಸ್ಟ್ಬಿನ್ ಇದೆ, ಆದ್ರೂ ಅದ್ರ ಪಕ್ಕದಲ್ಲಿ ಎಷ್ಟೊಂದು ಕಸಗಳನ್ನು ಬಿಸಾಕಿದ್ದಾರೆ. ಇಲ್ಲಿ ನೋಡ್ತಾ ಹೋಗ್ಬೋದು ನಮ್ಮ ಪ್ರೇಮಿಗಳು ಎಷ್ಟು ಚಿತ್ತಾರವಾಗಿ ಬರೆದಿದ್ದಾರೆ. ಇವಾಗೆಲ್ಲ ಸ್ಟಾಪ್ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಲ್ಲೇ ನಮ್ಮ ನರಸಿಂಹಸ್ವಾಮಿ ಅವರ ಸನ್ನಿಧಿ ಇರ್ತಕ್ಕಂಥದ್ದು. ಉಮೇಶ್ ಡಿ ಸರ್ ವೇಟ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನೋಡ್ಬೋದು ತುಂಬ ಮಂಜು ಕವಿದಿರ್ತಕ್ಕಂಥ ವಾತಾವರಣ ಇದೆ. ಈ ಒಂದು ವಾತಾವರಣ ಎಷ್ಟು ರಮಣೀಯವಾಗಿರ್ತಕ್ಕಂಥ ವಾತಾವರಣ. ಡ್ರೈ ಆಗಿರ್ಬೋದು, ಬಟ್ ಆದ್ರೂ ತುಂಬ ಸುಂದರವಾಗಿರ್ತಕ್ಕಂಥ ಒಂದು ಪ್ಲೇಸ್ ಇದೆ ಆ್ಯಕ್ಚುಲಿ. ಕಲ್ಲುಗಳಿಂದ ಕೂಡಿರ್ತಕ್ಕಂಥ ಒಂದು ಸುಂದರವಾದಂತಹ ಸ್ಥಳ. ಆ ಕಡೆ ನೋಡ್ತಾ ಇರ್ಬೋದು ನೀವು, ಟ್ರೀಸ್ಗಳ ಹಿಂದೆ, ಮರಗಳ ಹಿಂದೆ ಚಿಕ್ಕ ಫಾರೆಸ್ಟ್ ಇದೆ. ಇಲ್ಲಿ ಟೆಂಪಲ್ನ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡು ಬಿಟ್ಟಿರ್ತಕ್ಕಂಥ ಕಲ್ಲುಗಳು ಅಂತ ಅನ್ಬೋದು. ನೋಡಿ ಇಲ್ಲೂ ಹಾಗೆ ಎಷ್ಟೊಂದು ಕಲ್ಲಿನ ಬ್ಲಾಕ್ಸ್ಗಳನ್ನು ಹಾಕಿದ್ದಾರೆ. ನಮ್ಮ ಯೂತ್ಸ್ಗಳು ಅವರ ಸ್ಟೋರಿನ ಬರೆದಿದ್ದಾರೆ, ಅವ್ರ ಹಿಸ್ಟ್ರಿನ ಚಿರಾಯುವಾಗಿ ಉಳಿಸ್ಬೇಕು ಅಂತ ಹೇಳಿ ಬರೆದಿರ್ತಕ್ಕಂಥ ಒಂದು ಹೆಸರುಗಳಿವು. ಎಲ್ಲೋದ್ರೂ ಇಂಥವು ಸಿಗ್ತಾ ಇರುತ್ತೆ. ಬಟ್ ಈ ಒಂದು ಟೆಂಪಲ್ ಇಲ್ಲಿ ಕಟ್ಟಬೇಕು ಅಂತ ಅನ್ಕೊಂಡಿದ್ರೇನೋ ಅಪೂರ್ಣವಾಗಿರ್ತಕ್ಕಂಥ ಒಂದು ಟೆಂಪಲ್ನ ಕಾಣ್ಬೋದು. ಹಾಗೆ ಮೇಲೆ ನೀವು ನೋಡ್ಬೋದು, ಅಲ್ಲಿ ಒಂದು ಕಲ್ಲಿನ ಒಂದು ಸ್ತಂಭ ಇದೆ. ಇದಾದ್ಮೇಲೆ
ಅಲ್ಲಿ ಈ ಒಂದು ನರಸಿಂಹಸ್ವಾಮಿ ಟೆಂಪಲ್ನ ಕಟ್ಟಿರ್ಬೋದು ಅನ್ನೋ ಒಂದು ಊಹೆ ಅಷ್ಟೇ. ಅಲ್ಲಿ ನೋಡ್ತಾ ಇರ್ಬೋದು ನೀವು, ಅಲ್ಲಿ ನರಸಿಂಹಸ್ವಾಮಿ ಟೆಂಪಲ್ ಗೋಪುರ ಇದೆಲ್ಲ, ಅದು ಇವಾಗಿರ್ತಕ್ಕಂಥ ಒಂದು ಟೆಂಪಲ್ಲು. ಅದ್ರ ಪಕ್ಕದಲ್ಲಿ ಅದೊಂದು ಸಣ್ಣದಾಗಿರ್ತಕ್ಕಂಥ ಒಂದು ಚೌಟ್ರಿ ಟೈಪ್ ಮಾಡಿದ್ದಾರೆ ಫಂಕ್ಷನ್ಗಳನ್ನು ಮಾಡೋದಕ್ಕೆ, ಆಮೇಲೆ ನಿಮ್ಮ ನಾಮಕರಣ ಅಥವಾ ಯಾವುದೇ ಒಂದು ಮದುವೆ ಕಾರ್ಯಗಳನ್ನು ಮಾಡೋದಕ್ಕೆ ಇರ್ತಕ್ಕಂಥ ಒಂದು ಚಿಕ್ಕದಾಗಿರ್ತಕ್ಕಂಥ ಒಂದು ಸಭಾಂಗಣ. ಅಲ್ಲಿ ಮೇಲೆ ಚಿಕ್ಕದಾಗಿರ್ತಕ್ಕಂಥ ಒಂದು ಪಕ್ಷಿ ಒಂದೇ ಸ್ಥಳದಲ್ಲಿ ಹಾರಾಡ್ತಾ ಇದೆ, ಮುಂದಕ್ಕೂ ಹೋಗೋಕ್ಕಾಗ್ತಾ ಇಲ್ಲ, ಹಿಂದಕ್ಕೂ ಹೋಗ್ತಾ ಇಲ್ಲ. ಸೊ ನೋಡಿ, ಇವಾಗ ಹೋಗ್ತಾ ಇದೆ. ವಾವ್, ಅಲ್ಲಿ ನಿಂತ್ಕೊಂಡು ಈ ಒಂದು ವಾತಾವರಣವನ್ನು ಸವಿತಾ ಇದ್ದಾರೆ. ಹಿ ಲೈಕ್ಸ್ ನೇಚರ್ ಆ್ಯಕ್ಚುಲಿ, ಆ್ಯಸ್ ಆಲ್ವೇಸ್ ಹಿ ಸ್ಪೀಕ್ಸ್ ಇನ್ ಹಿಸ್ ಡಿಸ್ಕಷನ್ಸ್. ಹೋಗೋಣ ಬನ್ನಿ, ಇವಾಗ ಅವರೊಂದಿಗೆ ಚರ್ಚೆಯನ್ನು ಪ್ರಾರಂಭಗೊಳಿಸೋಣ. ಈ ಒಂದು ವಾತಾವರಣ ನೋಡಿ ನಿಮ್ಗೆ ಏನು ಅನಿಸ್ತಾ ಇದೆ ಸರ್? ಮಾತಾಡ್ತಾ ಇಲ್ಲ, ತುಂಬ ಖುಷಿ ಆಗ್ತಾ ಇದೆ, ಎಷ್ಟು ರಮಣೀಯವಾಗಿದೆ. ಆಮೇಲೆ ಇವತ್ತು ಈ ತುಂತುರು ಮಳೆ ತುಂತುರುಗಳು ಇರೋದ್ರಿಂದ ಇನ್ನೂ ಇದರ ಸೌಂದರ್ಯ ಇಮ್ಮಡಿಯಾಗಿದೆ. ಹೌದು, ಒಂದು ಕಡೆ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕು, ಇದೊಂದು ಬೆಟ್ಟ, ಈ ಪ್ಲೇಸಿಗೆ ನೀವು ಬಂದಿರಲಿಲ್ಲ ಅಂತ ಅನ್ಕೋತೀನಿ. ಆ್ಯಕ್ಚುಲಿ ಇದೇ ಫಸ್ಟ್ ಬರ್ತಾ ಇರೋದು ನಾನು. ಇಲ್ಲಿ ನಮ್ಮ ಮನೆ ಹತ್ತಿರದಲ್ಲಿದೆ ಇದು. ಹೌದು, ಎಷ್ಟು ಹತ್ತಿರದಲ್ಲಿದೆ, ಬಂದಿಲ್ಲ. ನಾನು ಬಂದಿದ್ದೀನಿ, ಸುಮಾರು ಒಂದು 5-6 ಟೈಮ್ ಬಂದಿದ್ದೀನಿ. ಹೌದಾ? ಓಕೆ ಓಕೆ ಓಕೆ, ನಾನು ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು. ನಮ್ಮವರು ಒಂದು ಆಧ್ಯಾತ್ಮಿಕ ಚಿಂತನೆ ಈ ರೀತಿ ಒಂದು ಎತ್ತರದ ಪ್ರದೇಶ ಬೆಟ್ಟದ ಮೇಲೆ, ಅಂದರೆ ಇಲ್ಲಿ ಬಂದ ತಕ್ಷಣ ಮನಸ್ಸು ಒಂಥರ ಕಂಪ್ಲೀಟಾಗಿ ಮೌನವಾಗಿಬಿಡುತ್ತೆ. ಹೌದು, ಯಾವ ಒಂದು ಚಿಂತನೆಗಳು, ಯಾವ ಒಂದು ವಿಷಯಗಳು ನಮ್ಮನ್ನು ಪೀಡಿಸೋದಿಲ್ಲ, ಕಾಡಿಸೋದಿಲ್ಲ. ಸೊ ಅದಕ್ಕೋಸ್ಕರ ಅವ್ರು ಏನು ಮಾಡಿದರು, ಎಲ್ಲದಕ್ಕಿಂತ ಮೇಲೇರಿ ಬನ್ನಿ ಅಂತ. ಅಂದರೆ ಅವನ ಸನ್ನಿಧಿ ಮುಟ್ಟಬೇಕು ಅಂತಂದರೆ ನೀನು ಮೇಲೆ ಹತ್ತಬೇಕು ಅಂತ. ನೀನು ಕೆಳಗೆ ಇದೆಯಾ, ನೀನು ಬಾ ಮೇಲತ್ತಿ. ಮೇಲತ್ತುವಾಗ ಒಂದೊಂದು ಸ್ಟೆಪ್ಸು ಹತ್ತುವಾಗಲೂ ಕೂಡ ಒಂದೊಂದನ್ನು ಬಿಡ್ತಾ ಬಾ. ಹೌದು, ಬಿಡ್ತಾ ಬಂದಂತೆ 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 ನೋಡಿ, ನಮಗೆ ದೇವಸ್ಥಾನದ ಒಳಗೆ ಹೋಗಿದ್ವಿ, ನಾವು ದರ್ಶನ ಮಾಡ್ಕೊಂಡ್ವಿ, ನಮಗೇನು ಆಲೋಚನೆ ಇರಲಿಲ್ಲ, ನೋಡ್ದಲ್ಲ. ಹೌದು, ವೈಬ್ರೇಷನ್ಸ್ ತುಂಬ ಕೆಳಗಿಂದ ಮೇಲೆ ಹತ್ತಿ ಬರಬೇಕಾದ್ರೆ ಏನು ಆಲೋಚನೆ ಇರಲಿಲ್ಲ, ಸುಮ್ಮನೆ ನೋಡ್ತಾ ಬಂದ್ವಿ ಅಷ್ಟೇ. ಹೌದು, ಸೊ ಅಂದರೆ ನಮ್ಮವರ ಒಂದು ಆಧ್ಯಾತ್ಮಿಕ ಚಿಂತನೆ ಯಾವ ಮಟ್ಟದಲ್ಲಿತ್ತು ಅನ್ನೋದಕ್ಕೆ ಇದೊಂದು ನಿದರ್ಶನ ಇದು. ಅಂದರೆ ಈ ಥರ ಅಂತಲ್ಲ, ಈ ಥರ ಎಷ್ಟೋ ದೇವಸ್ಥಾನಗಳು ಇದೇ ರೀತಿ ಬೆಟ್ಟದ ಮೇಲೆ ಇರ್ತವೆ, ಸಾಕಷ್ಟು ಊರುಗಳಲ್ಲಿ ಬೆಟ್ಟದ ಮೇಲೆ ಇರ್ತವೆ. ಸೊ ಬೆಟ್ಟದ ಮೇಲೆ ಈ ಒಂದು ಟೆಂಪಲ್ನ ನಿರ್ಮಿಸೋದಕ್ಕೆ, ಈ ಒಂದು ದೇವಸ್ಥಾನ ನಿರ್ಮಿಸೋದಕ್ಕೆ ಕಾರಣ ಅದೇ ಇರ್ಬೋದಾ? ಈಗ ಮುಖ್ಯವಾಗಿ ಯಾವುದೇ ಒಂದು ದೇವಸ್ಥಾನಕ್ಕೆ ಆಗಲಿ, ಒಂದು ಯಾತ್ರಾ ಸ್ಥಳಕ್ಕೆ ಆಗಲಿ ಹೋಗ್ತಕ್ಕಂಥ ಉದ್ದೇಶ ಏನು ನಮ್ಮದು? ಮನಸ್ಸು ನಮಗೆ ಸಾಕಷ್ಟು ಈ ಗೊಂದಲಗಳು, ದಿನ ಬೆಳಗ್ಗೆದ್ದರೆ ಈ ವಿಷಯಗಳ ಒಂದು ಇದರಿಂದ ಓಡಿ 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 ಮನಸ್ಸು ಸುಸ್ತಾಗಿರುತ್ತೆ. ಸೊ ಅಟ್ಲೀಸ್ಟು ಈ ಥರ ಒಂದು ಬಂದಾಗ ಸ್ವಲ್ಪ ಎಲ್ಲ ಒಂದು ಆಲೋಚನೆಗಳನ್ನು ಬಿಟ್ಬಿಟ್ಟು ಒಂದೇ ಒಂದು ಆಲೋಚನೆ, ಧಾರಣೆ ಅಂತ ಏನು ಕರಿತೀವಿ, ಆ ಒಂದೇ ಒಂದು ಆಲೋಚನೆ, ಭಗವಂತನ ಕುರಿತೇ ಆಲೋಚನೆ ಮಾಡ್ತಾ ಇದ್ದಾಗ ಅದು ಧಾರಣ ಅಂತಾರೆ ಅದನ್ನು. ಓಕೆ, ಇದು ಟ್ರಾನ್ಸೆಂಡೆಂಟಲ್ ಮೆಡಿಟೇಷನ್ ಅಂತ ಕರೀತಾರಲ್ಲ. ವಾಟ್ ಇಸ್ ದ ಮೀನಿಂಗ್ ಆಫ್ ದ್ಯಾಟ್? ಟ್ರಾನ್ಸೆಂಡೆಂಟಲ್, ನೀನು ಟ್ರಾನ್ಸಿಗೆ ಹೋಗ್ತಕ್ಕಂಥದ್ದು ಟ್ರಾನ್ಸೆಂಡೆಂಟಲ್ ಮೆಡಿಟೇಷನ್. ಸೊ ನೀನು ಯಾವುದೇ ಒಂದನ್ನು ಕುರಿತು ನೀನು ಯಾವಾಗ ಆಲೋಚನೆ ಮಾಡೋಕ್ಕೆ ಶುರು ಮಾಡ್ತೀಯೋ, ಅಂದರೆ ಸಾವಿರಾರು ಆಲೋಚನೆಗಳನ್ನು ಬಿಟ್ಟು ಕೇವಲ ಒಂದು ಆಲೋಚನೆಯಲ್ಲಿ ಯಾವಾಗ ಬರ್ತೀಯೋ, ದಟ್ ಈಸ್ ಕಾಲ್ಡ್ ಟ್ರಾನ್ಸೆಂಡೆಂಟಲ್ ಮೆಡಿಟೇಷನ್. ಓಕೆ, ಸೊ ಈ ರೀತಿಯಾಗಿ ನೀವು ಇಂಥ ಒಂದು ಸ್ಥಳಗಳಿಗೆ ಬಂದಾಗ ಮನಸ್ಸು ಕಂಪ್ಲೀಟಾಗಿ ಒಂದು ಆಫ್ ಆಗಿಬಿಡುತ್ತೆ. ಆಫ್ ಆಗಿಬಿಟ್ಟು ಒಂದರ ಮೇಲೆ ನಮ್ಮ ಒಂದು ಫೋಕಸ್ ಆಗುತ್ತೆ ಅವಾಗ. ಓಕೆ, ಕೇವಲ ಒಂದು ಪ್ರಕೃತಿ ಮೇಲೆ ಫೋಕಸ್ ಆಗುತ್ತೆ, ಇಲ್ಲ ದೇವಸ್ಥಾನದ ಒಳಗಡೆ ಹೋದಾಗ ದೇವರ ಒಂದು ಮೂರ್ತಿಯ ಮೇಲೆ ಫೋಕಸ್ ಆಗುತ್ತೆ. ಸೊ ಈ ರೀತಿ ಫೋಕಸ್ ಮಾಡೋದನ್ನು ನಾವು ಟ್ರಾನ್ಸೆಂಡೆಂಟಲ್ ಅಂತ ಕರಿತೀವಿ. ಓಕೆ, ಸೊ ಇದೆಲ್ಲ ಟ್ರಾನ್ಸೆಂಡೆಂಟಲ್ ಮೆಡಿಟೇಷನ್ನೇ. ನಾವು ಅದಕ್ಕೆ ಪ್ರತ್ಯೇಕವಾಗಿ ಟ್ರಾನ್ಸೆಂಡೆಂಟಲ್ ಮೆಡಿಟೇಷನ್ ಅಂದ್ಬಿಟ್ಟು ಎಲ್ಲೋ ಹೋಗಿ ಕುತ್ಕೊಂಡು ಯಾರೋ ಹೇಳಿಕೊಟ್ರು, ಯಾರೋ ಕಲ್ತ್ಕೊಂಡ್ವಿ ಅಂತಲ್ಲ.
ಟ್ರಾನ್ಸೆಂಡೆಂಟಲ್ ಈಸ್ ಕಾಲ್ಡ್ ಕಂಪ್ಲೀಟ್ಲಿ ಅಬ್ಸರ್ವ್ ಯುವರ್ ಓನ್ ಥಾಟ್. ಅಂದ್ರೆ ನೀವು ಹೇಳ್ತಾ ಇದ್ರಿ ನೇಚರ್ ಜೊತೆಗೆ ನಾವು ಇರಬೇಕು, ಕನೆಕ್ಟ್ ಆಗಬೇಕು ಅಂತ ಹೇಳ್ಬಿಟ್ಟು. ಇಲ್ಲಿ ಬಂದಾಗ ಆಟೋಮೆಟಿಕ್ ಆಗಿ ಆ ಒಂದು ನೇಚರ್ ಜೊತೆಗೆ ಕನೆಕ್ಟ್ ಆಗೋದು ಅನ್ನೋದಕ್ಕಿಂತ ಅದರಲ್ಲಿ ಇನ್ವಾಲ್ವ್ ಆಗ್ಬಿಡ್ತೀವಿ ಅಂತ. ಬಿಕಾಸ್ ಐ ಆಮ್ ಆಲ್ಸೋ ನೇಚರ್ ಬೀಯಿಂಗ್ನ. ಹ್ಮ್ ಸೊ ಯಾವಾಗ ನನ್ನಲ್ಲಿ ಒಂದು ಪ್ರಕೃತಿಯ ತತ್ವ ಇದೆ, ಯಾಕಂದರೆ ನಾನೇ ಪ್ರಕೃತಿ ಆದ್ದರಿಂದ ಯಾವಾಗ ಯಾವತ್ತೂ ಒಂದು ವಿಶಾಲತೆಯನ್ನು ನೋಡಿದಾಗ ಮನಸ್ಸು ಓಪನ್ ಆಗಿಬಿಡುತ್ತೆ. ಹೌದು. ನೀನು ರೂಮ್ ಒಳಗೆ ಹೋಗ್ತಾ ಇರು, ಮನೆಯಲ್ಲಿ ಒಂದು ರೂಮ್ ಒಳಗೆ ಹೋಗು, ಚಿಕ್ಕದಾಗುತ್ತೆ, ಹಾಲಿಗೆ ಬಾ ಸ್ವಲ್ಪ ದೊಡ್ಡದಾಗುತ್ತೆ. ಕರೆಕ್ಟ್. ಹೌದಾ? ಇದು ಯಾವ ಹಾಲ್ ಇದು? ಇದು ನೇಚರ್ ಹಾಲ್ ಇದು. ಅದ ಕಾರಣ ಏನಾಗುತ್ತೆ, ಯಾವಾಗ ವಿಶಾಲತೆ ಬರುತ್ತೆ ಮನಸ್ಸು ವಿಶಾಲಗೊಳ್ಳುತ್ತೆ. ಮನಸ್ಸು ವಿಶಾಲಗೊಂಡಾಗ ಪ್ರಶಾಂತತೆ ಬರುತ್ತೆ. ಮನಸ್ಸು ಯಾವತ್ತು ವಿಶಾಲತೆಯಿಂದ ಕುಬ್ಜ ಆಗ್ತಾ ಹೋಗುತ್ತೋ ಅದಕ್ಕೆ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ ಅದಕ್ಕೆ. ಸೊ ಅದಕ್ಕಾಗಿ ಈ ಒಂದು ವಿಶಾಲತೆಗೆ ಬಂದರೆ ಆಟೋಮೆಟಿಕ್ ಆಗಿ ನಿಮಗೆ ಆ ಒಂದು ಪ್ರಶಾಂತತೆ ಬರುತ್ತೆ ಮನಸ್ಸಿಗೆ. ಹೌದು. ಸರ್, ಇವಾಗ ನಾವು ಟೆಂಪಲ್ಗೆ ಈ ಒಂದು ಬೆಟ್ಟನ ಹತ್ಕೊಂಡು ಬರ್ತಾ ಇದ್ವಿ. ಆ್ಯಕ್ಚುಲಿ ಬೆಟ್ಟನ ಹತ್ಕೊಂಡು ಬರ್ತಕ್ಕಂಥದ್ದು ಅನ್ನೋದು ಒಂದು ಇನ್ನರ್ ಜರ್ನಿಯ ಸಂಕೇತವಾಗಿರ್ಬೋದಾ? ಅದು ಯಾವ ಥರ ನಮ್ಮ ಲೈಫಿಗೆ ಅದನ್ನು ಹೋಲಿಸ್ಬೋದು ಆ್ಯಕ್ಚುಲಿ? ಈಗ ಏನಾಗುತ್ತೆ, ನಾವು ಯಾವ್ದು ಬೇಕಾದ್ರೂ ಹೋಲಿಸ್ಕೊಂಡು ನಾವು ಸ್ಯಾಟಿಸ್ಫೈ ಆಗ್ಬೋದು. ಅಂದರೆ ಕೆಲವರು ಹೇಳ್ತಾರೆ ಬೆಟ್ಟ ಹತ್ತಿ ಮೇಲೆ ಬಂದಾಗ ಸೊ ನೀನು ಅಲ್ಲಿಂದ ಹತ್ತಿ ಬಾ ಮೇಲೆ. ಓಕೆ. ಸೊ ಮೇಲೆ ಹತ್ತಿರ ನಾನು ಮೇಲಿದ್ದೀನಿ ಅಂತ ಒಂದು ಸಿಂಬಾಲಿಸಮ್ ಅಂತ. ಅಂದರೆ ನಮ್ಮ ಮನಸ್ಸಿನ ದಾಟಿ ಮೇಲೆ ಬಾ. ಓಕೆ. ಈ ಪ್ರಾಪಂಚಿಕವಾಗಿರ್ತಕ್ಕಂಥದ್ದು ಜೀವನ ಬರೀ ಅಲ್ಲೇ ತುಂಬಿರ್ತದೆ, ನಮ್ಮ ಮನಸ್ಸು ಎಲ್ಲ ಅಲ್ಲೇ ಇರ್ತದೆ. ಅದನ್ನು ಬಿಟ್ಟುಬಿಟ್ಟು ನನಗಾಗಿ ನಿನಗಾಗಿ ನನ್ನನ್ನು ಕಾಣೋದಕ್ಕೆ ಮೇಲೆ ಬಾ. ಓಕೆ. ಸೊ ಮೇಲೆ ಬರಬೇಕಾದ್ರೆ ನೀನು ಎಲ್ಲ ಒಂದೊಂದನ್ನು ಬಿಡ್ತಾ ಬಾ. ಒಂದೊಂದು ಸ್ಟೆಪ್ ಏರಿದಂತೆ ಒಂದೊಂದು ಸ್ಟೆಪ್. ಆ ಥರ ಲೈಫಲ್ಲಿ ಒಂದೊಂದು ಸ್ಟೆಪ್ ಏರಿದಂತೆ ನಿನ್ನಲ್ಲಿರ್ತಕ್ಕಂಥ ಹಲವಾರು ಎಮೋಷನ್ಸ್ ಇದ್ದಾವೆ. ಸೊ ಒಂದೊಂದು ಸ್ಟೆಪ್ ಒಂದೊಂದು ಎಮೋಷನ್ ಅಂದ್ಕೊಂಡು ಆ ಎಮೋಷನ್ಸ್ನಲ್ಲೇ ಬಿಡ್ತಾ ಬಾ ಅಂತ ಭಾಳಷ್ಟು ಈ ಥರ ಮಾತಾಡ್ತಾರೆ. ಬಟ್ ಅದೆಲ್ಲದಕ್ಕಿಂತ ಮುಖ್ಯವಾಗಿ ಒಂದು ವಿಶಾಲತೆಗಾಗಿ ನಾವು ಇಲ್ಲಿ ಬರಬೇಕಾಗತ್ತೆ. ಮನಸ್ಸಿನ ಒಂದು ವಿಶಾಲತೆಗೆ ನಾವು ಇಲ್ಲಿ ಬರಬೇಕು. ಯಾಕಂದರೆ ಈ ಒಂದು ಬೆಟ್ಟ ಹತ್ತಿಬಿಟ್ಟು ಈ ಒಂದು ಪ್ರಕೃತಿಯಲ್ಲಿ ನಾವು ಒಂದು ಸಮ್ಮಿಳನ ಆದರೆ ಏನಾಗುತ್ತೆ, ನಮ್ಮ ಮನಸ್ಸು ಆಟೋಮೆಟಿಕ್ಕಾಗಿ ಒಂದು ಸಂಸ್ಥಿತಿ ಬಂದ್ಬಿಡುತ್ತೆ. ಇಲ್ಲಿ ನೀವು ನೋಡಿದ್ರಿ, ನಾವು ಕೆಳಗಡೆ ಹತ್ತಬೇಕಾದ್ರೆ ಕಾರಲ್ಲಿ ಪಾರ್ಕ್ ಮಾಡೋದು, ಅದು ಮಾಡೋದು, ಇದು ಮಾಡೋದು ಅಂತ ಸ್ವಲ್ಪ ಗಲಿಬಿಲಿತ್ತು. ಯಾವಾಗ ಒಂದೊಂದು ಸ್ಟೆಪ್ ಮೇಲೆ ಬರ್ತಿದ್ದಂಗೆ ಒಂಥರ ಮನಸ್ಸು ಎಷ್ಟು ಪ್ರಶಾಂತವಾಯಿತು ಅಂತಂದರೆ ನಾವು ಒಂದು ವಿಶಾಲವಾದ ಮನೋಭಾವ ಬಂದ್ಬಿಟ್ಟಿವಿ. ಯಾವತ್ತೂ ಕೂಡ ವಿಶಾಲತೆಗೆ ಬರಬೇಕು ನಾವು. ಎಷ್ಟೆಷ್ಟು ವಿಶಾಲಗೊಳಿಸ್ತೀವಿ ಮನಸ್ಸನ್ನು ಅಷ್ಟಷ್ಟು ನಾವು ಆತನಿಗೆ ಹತ್ತಿರ ಆಗ್ತೀವಿ. ಇದೊಂದು ವಿಶಾಲಗೊಳಿಸುವಂಥ ಒಂದು ಸಂಕೇತ. ಸೊ ಹಾಗಾಗಿ ನಮ್ಮ ಟೆಂಪಲ್ಗಳು ಎಲ್ಲೇ ಹೋದ್ರು ಒಂದು ಬೆಟ್ಟದ ತುದಿಯಲ್ಲಿರುತ್ತೆ. ಎಷ್ಟೊಂದು ಟೆಂಪಲ್ಗಳು ಕೆಳಗಡೆನೂ ಕೂಡ ಇದಾವೆ. ಸೊ ಬೆಟ್ಟದಲ್ಲಿರ್ತಕ್ಕಂಥ ಟೆಂಪಲ್ಗಳು ನಮಗೆ ತುಂಬಾ ಇಂಪ್ಯಾಕ್ಟ್ ನ ಕ್ರಿಯೇಟ್ ಮಾಡುತ್ತೆ ಅಂತ ಹೇಳಿ ಅನ್ಬೋದು. ಹೌದು, ಯಾಕೆಂದ್ರೆ ನಮಗೆ ಅಲ್ಲಿ ಒಂದೇ ಕಡೆ ಮನೆಯಲ್ಲಿ ಇದ್ದು ಒಂದು ಚಿಕ್ಕ ಇದರಲ್ಲಿ ನಾವು ಬಂಧಿಸ್ಕೊಂಡಿರ್ತೀವಲ್ಲ. ಸೊ ಇಲ್ಲಿ ಬಂದಾಗ ನಮಗೆ ಈ ಒಂದು ವಿಶಾಲತೆ ನಮಗೆ ಖುಷಿ ಕೊಡುತ್ತೆ. ಹಾಗಾಗಿ ಅಂದರೆ ಇಲ್ಲಿ ಬಂದ ಮೇಲೆ ನಾವು ಕೇವಲ ದೇವ್ರ ದರ್ಶನ ಮಾಡ್ಕೊಂಡು ಹಾಗೆ ಓಡಿ ಹೋಗ್ಬಾರ್ದು. ಸ್ವಲ್ಪ ಇಲ್ಲೆಲ್ಲ ಸುತ್ತಾಡಬೇಕು, ತಿರುಗಾಡಬೇಕು, ಇಲ್ಲೆಲ್ಲ ನೋಡಬೇಕು, ಪ್ರಕೃತಿ ಜೊತೆ ಬೆರಿಬೇಕು. ಸೊ ಅದರ ಉದ್ದೇಶಕ್ಕೆ ಬರಬೇಕು. ನಾವು ಕೇವಲ ದರ್ಶನ ಪಡೆಯೋದು ಹಂಗೆ ಓಡೋದು. ಯಾಕಂದರೆ ದರ್ಶನ ಆ ಥರ ಬಂದು ದರ್ಶನ ಪಡೆದ್ರೆ ನಮ್ಗೇನೋ ಸಿಗುತ್ತೆ ಅಂತ ಹೇಳಿರ್ತಾರೆ. ನೀನು ಏನೇ ಮಾಡು ಅದೆಲ್ಲವೂ ಅಲ್ಲೇ ಬಿಡಬೇಕು ಕೆಳಗಡೆ. ಒಂದು ಮೊದಲ ಮೆಟ್ಟು ಹತ್ತಬೇಕಾದ್ರೆ ಆ ಎಕ್ಸ್ಪೆಕ್ಟೇಷನ್ಸು, ಅವು ಏನೇನು ಕೋರಿಕೆಗಳು, ಬಯಕೆಗಳು, ಇವ್ದು ಬೇಕು, ಅದು ಬೇಕು, ಇದೆಲ್ಲವನ್ನು ಅಲ್ಲೇ ಬಿಟ್ಟು ಸುಮ್ಮನೆ ಕೇವಲ ಆತನ ದರ್ಶನಕ್ಕಾಗಿ ಬರಬೇಕು. ಕೇವಲ ದರ್ಶನ. ಹಾಗೆ ನೀನು ಬಂದರೆ ನೀನು ಈ ಒಂದು ದರ್ಶನದ ಒಂದು ಎಂಜಾಯ್ ಮಾಡ್ತೀಯ. ಇಲ್ಲ ಅಂದರೆ ಯಾವುದೋ ಒಂದು ಹೇಳಿರ್ತಾರೆ, ಈ ಥರ ಇಂಥ ದೇವಸ್ಥಾನಕ್ಕೆ ಹೋಗು, ಅಲ್ಲಿ ಏನಾದರೂ ದಾನ ಮಾಡು ಅಥವಾ ಪೂಜೆ ಮಾಡಿಸು, ಇದು ಮಾಡಿಸು, ಅದು ಮಾಡಿಸು, ಅಭಿಷೇಕ ಮಾಡಿಸು ಅಂತ ಹೇಳ್ತಾರೆ. ಬರ್ತೀವಿ, ಅದನ್ನು ಅಭಿಷೇಕ ಮಾಡಿಸ್ತೀವಿ, ಮತ್ತೆ ಓಡೋಗೋದು. ಯಾಕಂದರೆ ಅದು ಮುಗಿದೋಯ್ತು ನಮ್ಮ ಕೆಲಸ ಅಂತ. ಅದು ಉದ್ದೇಶ ಅಲ್ವೇ ಅಲ್ಲ ನಮ್ಮದು. ಸರಿ, ಇವಾಗ ನಾವು ಇಲ್ಲಿ ಬೆಟ್ಟದ ಮೇಲೆ ಇರ್ತಕ್ಕಂಥ ನರಸಿಂಹಸ್ವಾಮಿ ಟೆಂಪಲ್ಗೆ ಹೋಗ್ಬಿಟ್ಟು ಬಂದ್ವಿ. ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ನಾವು ಬರ್ತಕ್ಕಂಥದ್ದು ಏನಕ್ಕೆ ಅಂತ ಹೇಳಿದ್ರೆ, ಅವನು ಕರೇಜಿಯಸ್ ಆಗಿರ್ತಕ್ಕಂಥ ಒಂದು ಗಾಡು, ಮತ್ತೆ ಸಿಂಹ ಒಂದು ಸಿಂಬಲ್ ಇರ್ತಕ್ಕಂಥದ್ದು, ಧೈರ್ಯವನ್ನು ಕೊಡ್ತಕ್ಕಂಥ ಒಂದು ದೇವರು ಅಂತ ಹೇಳಿ ಅನ್ಬೋದು. ಸೊ ಆ ಒಂದು ಟೆಂಪಲ್ಗೆ ಬಂದಾಗ ನಮ್ಗೆ ಆ ಧೈರ್ಯ ಸಿಗುತ್ತಾ?
ಆಕ್ಚುಲಿ. ಸೊ ಆ ಧೈರ್ಯನ ನಾವು ಯಾವ ತರ ಕಂಡ್ಕೋಬಹುದು, ಏನು ಇದು, ಏನಕ್ಕೆ ಈ ಒಂದು ಟೆಂಪಲ್ ವಿಸಿಟ್ ಅಂತ ಹೇಳಿ ಕರಿಬಹುದು? ನಾನು ಫಸ್ಟ್ ಹೇಳಿದೆ, ಮೊದಲನೇ ಮೆಟ್ಟು ಹತ್ತಬೇಕಾದ್ರೆ ನಾವು ಎಲ್ಲ ನಮ್ಮ ಒಂದು ಎಕ್ಸ್ಪೆಕ್ಟೇಷನ್ಸ್, ಬಯಕೆಗಳನ್ನು ಅಲ್ಲೇ ಬಿಡಬೇಕಂತ. ಇವಾಗ ನೀವು ಕೇಳಿದ್ರಿ ಧೈರ್ಯ ಬರುತ್ತಾ ಅಂತ. ಈ ಧೈರ್ಯ ಈಸ್ ಆಲ್ಸೋ ಎಕ್ಸ್ಪೆಕ್ಟೇಷನ್. ಓಕೆ ಓಕೆ, ಏನು ಬೇಡ. ಈಗ ನಾವು ಏನು ಮಾಡ್ತೀವಿ, ನರಸಿಂಹಸ್ವಾಮಿ ಉಗ್ರ ರೂಪ, ಆದ ಕಾರಣ ಅದೊಂದು ಧೈರ್ಯವಾದ ಒಂದು ಸಿಂಬಲ್ ಅಂತ ತೊಗೊತೀವಿ ನಾವು. ಹೌದು. ಸೊ ಇದೆ ಈ ರೀತಿಯಾಗಿ ಹಲವಾರು, ಈಗ ನಮ್ಮಲ್ಲಿ 33 ಕೋಟಿ ದೇವತೆಗಳಿದಾರಂತೆ, ನಮಗೆ ಗೊತ್ತಿಲ್ಲ ಏನೇನಂತ. ಸೊ ಒಂದೊಂದು ಸಿಂಬಲ್ ತೊಗೋಬೋದು. ಆ ಥರ ಲಕ್ಷ್ಮೀನ ಹಣಕ್ಕೆ ಸಿಂಬಲ್ ತೊಗೊಂತೀವಿ. ಈ ಥರ ಒಂದೊಂದಕ್ಕೆ ಒಂದೊಂದು ಸಿಂಬಲ್ ತೊಗೊಂಡು ನಾವು ಮಾಡ್ಕೋಬೋದು, ಇಲ್ಲ ಅಂತಲ್ಲ. ಬಟ್ ಯಾವುದೇ ಸಿಂಬಲ್ಸು, ಯಾವುದೇ ಎಕ್ಸ್ಪೆಕ್ಟೇಷನ್ಸು, ಯಾವುದೇ ಇಲ್ದಂಗೆ ಒಂದು ಸನ್ನಿಧಾನಕ್ಕೆ ಬಂದಾಗ ಆ ಒಂದು ಮೂರ್ತಿಯನ್ನು ನೋಡಿದಾಗ ನಿನ್ನ ಮನಸ್ಸು ಆ ಕೇವಲ ಮೂರ್ತಿಯನ್ನು ನೋಡ್ತಾ ಇರ್ಬೇಕಷ್ಟೇ. ಅಲ್ಲಿ ಏನು ಇರಬಾರ್ದು, ಜಸ್ಟ್ ಅಬ್ಸರ್ವ್, ನೋಡಬೇಕಷ್ಟೆ. ಆ ಮೂರ್ತಿಯನ್ನು ನೋಡಿದಾಗ ಆ ಮೂರ್ತಿ ಮಾಡಿರ್ತಕ್ಕಂಥ ಅಲಂಕಾರ, ಆ ಒಂದು ವಿಶೇಷತೆ, ಅದೆಲ್ಲ ನೋಡಿದಾಗ ನೀನು ಸುಮ್ಮನೆ ನಿಂತ್ಕೊಂಡು ಮೂರ್ತಿ ನೋಡ್ತಾ ಇದ್ದರೆ ನಿನ್ನ ಕಣ್ಣುಗಳಿಂದ ಆಟೋಮೆಟಿಕ್ಕಾಗಿ ನಿನಗೆ ಗೊತ್ತಿಲ್ಲಾರ್ದಂಗೆ ಆ ಧಾರೆ ಬರುತ್ತೆ. ಅದು ನಿಜವಾದ ದರ್ಶನ. ಅದು ಅಂದರೆ ಕಣ್ಣುಗಳಿಗೆ ಆನಂದ ಉಂಟಾದಾಗ ಬರುವ ಏನು ಒಂದು ಧಾರೆ ಇದೆ, ಅದು ನಿಜವಾದ ದರ್ಶನವನ್ನು ತೋರಿಸುತ್ತೆ. ಇಲ್ಲ ಅಂದರೆ ನನ್ನ ಮನಸ್ಸೆಲ್ಲ ನನ್ನ ಕೋರಿಕೆಗಳು ತುಂಬಿಕೊಂಡಿರ್ತವೆ, ಅದಕ್ಕೋಸ್ಕರ ಬರ್ತೀನಿ ಅಷ್ಟೇ, ಏನೂ ಇಲ್ಲ. ಸೊ ಇವಾಗ ನೀವು ಅಂದರೆ ಆ್ಯಕ್ಚುಲಿ ಆ ಮೂರ್ತಿನ ನೋಡ್ತಾ ಇರಬೇಕಾದ್ರೆ ಒಂದು ಆನಂದ ನನ್ನಲ್ಲಿ ಉಂಟಾದಾಗ ಒಂದು ಕಣ್ಣುಗಳಿಂದ ನೀರು ಬರುತ್ತೆ ಅಂತ ಹೇಳ್ಬಿಟ್ಟು, ಸೊ ಅದು ಆ ಥರ ದರ್ಶನ ಪಡ್ಕೊಂಡು ಆ ಥರ ಒಂದು ಸ್ಟೇಟ್ ಆಫ್ ಮೈಂಡಿಗೆ ಹೋಗ್ತಕ್ಕಂಥವ್ರು ವಿರಳ ಅಂತ ಅನ್ಬೋದು. ಯಾಕಂದ್ರೆ ಇವತ್ತಿನ ದಿವಸ ಎಲ್ಲರೂ ಟೆಂಪಲ್ಗೆ ಬರ್ಬೇಕಾದ್ರೆ ಸೊ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ, ಪ್ಲಸ್ ಅಲ್ಲಿ ಬಂದಾಗ ಅವ್ರ ಮೈಂಡಲ್ಲಿ ಎಷ್ಟೊಂದು ಆಲೋಚನೆಗಳು ಓಡ್ತಾ ಇರುತ್ತೆ ಆ್ಯಕ್ಚುಲಿ. ಅಲ್ಲ, ಅದಕ್ಕೆ ಬರ್ತಾರೆ. ಬಟ್ ಅದಕ್ಕಿಂತ ಅದನ್ನು ಬಿಡಬೇಕು ಅಂತ, ಅದನ್ನು ಬಿಟ್ಟು ಬಂದಾಗ ನಿಜವಾದ ದರ್ಶನ ಅಂತ ಗೊತ್ತಾಗುತ್ತೆ ನಮಗೆ. ನಿಜವಾದ ದರ್ಶನದ ಒಂದು ಅನುಭವವನ್ನು ಪಡಿತೀವಿ ನಾವು. ಯಾವುದೇ ಒಂದು ಟೆಂಪಲ್ಗೆ ಹೋಗು ನೀನು. ಆದರೆ ಹೊಸತಾಗಿ ಅಂತ ಕಟ್ಟಿರ್ತಕ್ಕಂಥ ಟೆಂಪಲ್ಗಳಕ್ಕಿಂತ ಸ್ವಲ್ಪ ಹಳೆಯ ಟೆಂಪಲ್ಸ್ಗೆ ಹೋದಾಗ ಇನ್ನೂ ನಮಗೆ ವಿಶೇಷತೆ ಇರುತ್ತೆ. ಯಾಕಂದರೆ ಅದು ಒಂದು ಶಾಸ್ತ್ರೋಕ್ತವಾಗಿ ನಿರ್ಮಿತ ಮಾಡಿರ್ತಾರೆ. ಟೆಂಪಲ್ಗಳನ್ನು ಕಟ್ಟೋದಕ್ಕೆ ಒಂದು ಶಾಸ್ತ್ರ ಇದೆ, ಸೈನ್ಸ್ ಇದೆ. ಸೊ ಆ ಸೈನ್ಸ್ ಪ್ರಕಾರ ಆ ಟೆಂಪಲ್ನ ಬಿಲ್ಡ್ ಮಾಡಿರ್ತಾರೆ. ಸೊ ನಾವು ಅಂಥ ಒಂದು ಟೆಂಪಲ್ಸ್ಗೆ ಹೋದಾಗ ಇನ್ನೂ ವಿಶೇಷತೆ ನಮಗೆ ಸಿಗುತ್ತೆ. ನಮಗೆ ಅದೇ ಕೋರಿಕೆಗಳನ್ನು ಇಟ್ಕೊಂಡು ನೀನು ಎಲ್ಲೂ ಹೋದ್ರೂ ಕೂಡ ನೀನು ದೇವರನ್ನ ನೋಡಲಾರೆ. ಯಾಕಂದರೆ ನೀನು ಆ ದೇವರನ್ನು, ಆ ಒಂದು ದೇವರ ಮೂರ್ತಿಯ ದರ್ಶನ ಮಾಡಿದಾಗಲೂ ಕೂಡ ಏನು ಕೇಳ್ತೀಯ, ನೀನು ಕೋರಿಕೆಗಳನ್ನ ಕೇಳ್ತೀಯ, ನನಗಿದಾಗಬೇಕು ಅದಾಗಬೇಕಂತ. ಎಲ್ಲಿ ದರ್ಶನ ಸಿಕ್ತು ನಿನಗೆ? ಅವನನ್ನು ಎಲ್ಲ ಹೊಡೆದ ನೀನು. ಕೇವಲ ನಿನ್ನ ಮನಸ್ಸಿಗೆ ಬಂದಿರತಕ್ಕಂಥ ಕೋರಿಕೆಗಳನ್ನು ಕೇಳೋದಕ್ಕೇ ಟೈಮ್ ಆಯ್ತು. ಅಲ್ಲಿ ನೀನು ಅವನ ದರ್ಶನವೇ ಮಾಡಲಿಲ್ಲ. ಎಲ್ಲಿ ಮಾಡಿದ ದರ್ಶನ? ಅದಕ್ಕಾಗಿ ಅವನನ್ನು ನೋಡೋದೇ ಇಲ್ಲ ಅವನು. ಯಾಕೆಂದರೆ ಈ ಒಂದು ವಿಪರೀತವಾದ ಕೋರಿಕೆಗಳನ್ನು ಇಟ್ಕೊಂಡು ಬಂದು ಅವನ ಹತ್ರ ಅವನು ಕೇಳಿ ಅವನು ಮೂಕಾಗ್ಬಿಟ್ಟಿರ್ತಾನೆ, ಕಿವುಡಾಗ್ಬಿಟ್ಟಿರ್ತಾನೆ. ಏನು ಮಾತಾಡಲ್ಲ. ಏನು ಮಾತಾಡದೆ ಹೋಗ್ತೀಯಲ್ಲ, ನಿನ್ನ ನೋಡ್ತಾನೆ ಅವನು. ಡೆಫಿನೆಟಾಗಿ ನೋಡ್ತಾನೆ. ಸೊ ಹಾಗಾಗಿ ಕೆಲವೊಂದು ಟೈಮ್ ಟೆಂಪಲ್ಗಳಿಗೆ ವಿಸಿಟ್ ಮಾಡಿದಾಗ ಹೊರಗಡೆ ಆಗಲೇ ಮಾತಾಡಿದ್ವಿ ನಾವು. ಆ್ಯಕ್ಚುಲಿ ಹೊರಗಡೆ ನಾವು ಕಾರ್ ಇಳಿದು ಬಂದಾಗ ಸೊ ಅಲ್ಲಿ ಒಂದಿರ್ತಕ್ಕಂಥ ಒಂದು ಮೈಂಡ್ ಸೆಟ್, ಆ ಬೆಟ್ಟ ಹತ್ಕೊಂಡು ಬಂದು ಒಳಗಡೆ ಟೆಂಪಲ್ ಒಳಗಡೆ ಹೋದಾಗ ಅಲ್ಲಿ ಒಂದು ಪೀಸ್ಫುಲ್ ಭಾವನೆ ಮತ್ತು ಒಂದು ಪ್ರಶಾಂತತೆಯಿಂದ ಕೂಡಿರ್ತಕ್ಕಂಥ ಒಂದು ಮೈಂಡ್ ಬಂತು ನಮಗೆ ಆ್ಯಕ್ಚುಲಿ. ಆಮೇಲೆ ಅದ್ರ ಜೊತೆಗೆ ವೈಬ್ರೇಷನ್ಸ್ ಇತ್ತು ಅಲ್ಲಿ ಒಳಗಡೆ. ಆ ವೈಬ್ರೇಷನ್ಸು ಆ ಪ್ಲೇಸಲ್ಲಿ ಇರೋದಕ್ಕೆ ಏನು ಕಾರಣ ಇರ್ಬೋದು? ಯಾವುದೇ ಟೆಂಪಲ್ಗೆ ವಿಸಿಟ್ ಮಾಡಿದಾಗ ಅಲ್ಲೊಂದು ಪ್ರಶಾಂತತೆ ಇರೋದಕ್ಕೆ ನಾವು ಈ ಕೆಲವೊಂದು ಪುಸ್ತಕಗಳನ್ನು ಓದ್ಬಿಟ್ಟು ಎನರ್ಜಿ, ವೈಬ್ರೇಷನ್ನು, ಅದು ಇದು ಅಂತ ಮಾಡ್ತೀವಿ. ಸೊ ಅದನ್ನೆಲ್ಲ ಬಿಡು. ಈ ವೈಬ್ರೇಷನ್ಸ್ ಅನ್ನೋದು ಬಿಡು, ಎನರ್ಜಿ ಅನ್ನೋದು ಬಿಡು, ಸೊ ಪ್ರಶಾಂತತೆ ಅನ್ನೋದು ಬಿಡು. ಸಹಜವಾಗಿರು. ಸಹಜವಾಗಿ ಇವೆಲ್ಲವೂ ಕೂಡ ನಮ್ಗೆ ಎಲ್ಲಿಂದಲೋ ಪಡ್ಕೊಂಡಿರ್ತಕ್ಕಂಥವು, ಯಾರೋ ಹೇಳಿರ್ತಕ್ಕಂಥದ್ದು. ಆ ಒಂದು ದೇವಸ್ಥಾನದಲ್ಲಿ ಆ ದೇವರಿಗೆ ವಿಪರೀತವಾದ ವೈಬ್ರೇಷನ್ ಇದೆ, ಶಕ್ತಿ ಜಾಸ್ತಿ ಇದೆ. ಅಂದರೆ ಒಬ್ಬ ದೇವರಿಗೆ ಶಕ್ತಿ ಜಾಸ್ತಿ ಇದೆ, ಇನ್ನೊಂದು ದೇವರಿಗೆ ಶಕ್ತಿ ಇಲ್ಲ. ಇದು ಎಲ್ಲಿಂದ ಬಂತು ಇದು ಕತೆ? ಪವರ್ಫುಲ್ ಗಾಡು, ಪವರ್ಲೆಸ್ ಗಾಡು. ಗಾಡ್ ಅಂದರೆ ಗಾಡೆ. ಒಬ್ಬನಿಗೆ ಪವರು, ಒಬ್ಬನಿಗೆ ಪವರ್ಲೆಸ್, ಅದು ಹೆಂಗಿರಕ್ಕೆ ಸಾಧ್ಯ? ಸೊ ನಾವು ಇದನ್ನು ಇಟ್ಕೊಂಡು ಮನಸ್ಸಲ್ಲಿ ಈ ಒಂದು ಎನರ್ಜಿ, ಒಳ್ಳೆಯ ದೇವಸ್ಥಾನದಲ್ಲಿ ಒಳ್ಳೆ ಎನರ್ಜಿ ಇದೆ, ಆ ದೇವಸ್ಥಾನದಲ್ಲಿ ಒಳ್ಳೆ ವೈಬ್ರೇಷನ್ಸ್ ಇದೆ,
ಇವು ಎಲ್ಲವೂ ಕೂಡ ಎಲ್ಲಿಂದಲೋ ಒಂದು ನಾವು ಪಡ್ಕೊಂಡಿರ್ತಕ್ಕಂಥವು, ನಮ್ಮ ಮನಸ್ಸಲ್ಲಿ ತುಂಬಿಕೊಂಡಿರ್ತಕ್ಕಂಥವು. ಆ ಥರ ಏನೂ ಇಲ್ಲ. ಹಾಂ, ನನಗೇನು ಅನಿಸ್ಲಿಲ್ಲ, ನನಗೆ ಯಾವುದು ವೈಬ್ರೇಷನ್ ಆಗಲಿಲ್ಲ, ಎನರ್ಜಿ ಫೀಲ್ ಆಗಲಿಲ್ಲ, ಏನಾಗಲಿಲ್ಲ. ಒಂಥರ ಇದೆಲ್ಲ ಒಂದು 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 ಪ್ರಕೃತಿನ ನೋಡ್ತಾ ಇದ್ದರೆ ಮನಸ್ಸಿಗೊಂದು ವಿಶಾಲತೆ ಬಂತು, ಒಂದು ಕೂಲ್ ಆಯಿತು, ಒಂದು ಕಾಮ್ನೆಸ್ ಬಂತು ಮನಸ್ಸಿಗೆ. ಸೊ ಅದೇ ರೀತಿಯಾಗಿ ನಾನು ದೇವಸ್ಥಾನದಾಗ ಹೋಗಿ ದೇವರ ದರ್ಶನ ಮಾಡಿಕೊಂಡು ಬಂದಾಗಲೂ ಕೂಡ ಅಷ್ಟೇ ಇತ್ತು. ನಾವು ಅದೇ ಹೇಳ್ತಿದ್ದೀನಿ, ನೀನು ಮನಸ್ಸಲ್ಲಿ ಏನೆಲ್ಲ ಊಹೆ ಮಾಡ್ಕೊಳ್ತೀಯೋ ಅದು ಆಗುತ್ತೆ. ಅದು ಇಲ್ಲಿ ವೈಬ್ರೇಷನ್ ಇದೆ, ವೈಬ್ರೇಷನ್ ಬಂದಂಗೆ ಆಗುತ್ತೆ, ಇಲ್ಲಿ ಶಕ್ತಿ ಇದೆ, ಏನೋ ಶಕ್ತಿ ಬಂದಂಗೆ ಆಗುತ್ತೆ. ನಾನು ಹೇಳ್ತಾ ಇರೋದು ಆ ಒಂದು ಟೆಂಪಲ್ ಒಳಗೆ ಹೋದಾಗ ಪ್ರಶಾಂತತೆ ಇರುತ್ತೆ, ಅದನ್ನ ಫೀಲ್ ಮಾಡ್ತೀವಿ. ಆಕ್ಚುಲಿ ಹೇಳ್ಬೇಕಂದ್ರೆ ಪ್ರಶಾಂತತೆ ನಿನ್ನ ಮನಸ್ಸು, ನಿನಗೆ ಆಗಲೇ ನಿನ್ನ ಮನಸ್ಸಲ್ಲಿ ಪ್ರೀ ಕನ್ಸ್ಯೂವ್ ನೋಷನ್ಸ್ ಇರ್ತವೆ. ಟೆಂಪಲ್ಗೆ ಹೋದರೆ ಪ್ರಶಾಂತತೆ ಬರುತ್ತೆ. ಅದೇ ಬಾರ್ಗೆ ಹೋದರೆ ಡ್ಯಾನ್ಸ್ ಮಾಡಬೇಕು, ಹೋಟ್ಲಿಗೆ ಹೋದರೆ ಡಿಶಸ್ ಈ ಥರ ಎಲ್ಲ ತಿನ್ನಬೇಕು. ಸೊ ಇದೆಲ್ಲವೂ ಕೂಡ ನಿನ್ನ ಮನಸ್ಸಲ್ಲಿ ಆಲ್ರೆಡಿ ನೀನು ಫೀಲ್ ಮಾಡಿದೆ, ನಾನು ಆಲ್ರೆಡಿ ಫೀಡ್ ಆಗಿದೆ. ಅದು ಆ ಫೀಡ್ ಆಗೋದು ಒಂದು ಭಾವನೆಯನ್ನು ನೀವು ಹೊರಗೆ ತೋರಿಸ್ತಾ ಇದೆ ಹೊರತು ರಿಯಾಲಿಟಿ ಇಲ್ಲ ನಿನ್ನ ಹತ್ರ. ಸೊ ರಿಯಾಲಿಟಿ ಏನಪ್ಪ ಅದು, ಇವೆಲ್ಲ ಬಿಟ್ಟು ಸಹಜವಾಗಿ ಸುಮ್ಮನೆ ನೋಡು, ಜಸ್ಟ್ ಅಬ್ಸರ್ವ್, ನೋಡು, ಸುಮ್ಮನೆ ಸಹಜವಾಗಿ ನೋಡು, ಏನೂ ಇಲ್ಲ, ಭಾವನೆಗಳೇ ಇಲ್ಲದಂತೆ ನೋಡು ಸುಮ್ಮನೆ. ಆಗ ನಿಜವಾದ ದರ್ಶನ ಪ್ರಾರಂಭ ಆಗುತ್ತೆ. ಇವೆಲ್ಲ ನಾವು ಇಟ್ಕೊಂಡಿರೋವು. ನಾವು ಟೆಂಪಲ್ಗೆ ಹೋಗ್ಬೇಕಾದ್ರೆ ಕೆಲವೊಂದು ಮೈಂಡ್ ಸೆಟ್ ಇಟ್ಕೊಂಡು ಐದಾರು ನಮಗೇನಾದರೂ ಒಂದು ಕೋರಿಕೆ ಇಟ್ಕೊಂಡಿರ್ತೀವಿ. ಆಮೇಲೆ ನಮಗೇನಾದರೂ ಬೇರೆ ಯಾರಿಗಾದ್ರೂ ನಮ್ಮ ಸಂಬಂಧಿಕರಿಗೆ ಇಂಥ ತೊಂದರೆ ಇದ್ರೆ ಅವ್ರಿಗೆ ಏನೋ ಒಳ್ಳೇದಾಗಲಿ ಅಂತ ಇಟ್ಕೊಂಡಿರ್ತೀವಿ. ನಮ್ಮ ಮನೇಲಿ ಯಾರಿಗೂ ಒಳ್ಳೇದಾಗಬೇಕಂತ ಇಟ್ಕೊಂಡಿರ್ತೀವಿ. ಅಥವಾ ಯಾವುದೋ ಒಂದು ಸಂಕಷ್ಟದ ಬಿದ್ದಿರ್ತೀವಿ, ಯಾವುದೋ ಬಿಸ್ನೆಸ್ಸು ಅಥವಾ ಇನ್ನೊಂದು ನಮ್ಮ ಪ್ರೊಫೆಷ್ನಲ್ ಫೀಲ್ಡೋ ಏನೋ ಸಂಕಷ್ಟದಲ್ಲಿರುತ್ತೆ, ಅದನ್ನು ಪರಿಹಾರ ಮಾಡಪ್ಪ ಅಂತ ಇಟ್ಕೊಂಡಿರ್ತೀವಿ. ಇವೆಲ್ಲವನ್ನ ಇಲ್ಲಿ ಪರಿಹಾರ ಆಗುತ್ತೆ, ಜಸ್ಟ್ ಇದೊಂದು ಬ್ಯಾಂಕ್ ಅಂತ ಬಂದಿರ್ತೀವಿ ನಾವು. ಸೊ ಹಾಗಾಗಿ ನಮ್ಮ ಮನಸ್ಸುಗಳಿರ್ತಕ್ಕಂಥ ಕೋರಿಕೆಗಳೇ ಬಯಲಿಗೆ ಬರ್ತವೆ. ಅಲ್ಲಿ ಇದು ಬಂದ ತಕ್ಷಣ ಏನಾಗುತ್ತೆ, ಮೈಂಡ್ ಅಟೆನ್ಷನ್ ಆಗುತ್ತೆ. ಅಟೆನ್ಷನ್ ಆಗಿ ಏನು ಮಾಡುತ್ತೆ, ನಿನ್ನ ಎಲ್ಲ ಸಮಸ್ಯೆಗಳನ್ನು ಬದಿಗೆ ತಳ್ಳಿಬಿಡುತ್ತೆ. ತಳ್ಳಿಬಿಟ್ಟು ನೀನು ಏನೈತೆ ಕೋರಿಕೆಗಳನ್ನು ಕೋರಬೇಕೋ ಅದನ್ನು ಮಾತ್ರ ತೋರಿಸುತ್ತೆ. ಅವಾಗ ಏನು ಮಾಡ್ತೀಯ, ಅದನ್ನು ಒಂದು ಮೆಟ್ಲು ಹತ್ತದಾಗಲೇ ಸ್ಟಾರ್ಟ್ ಮಾಡ್ತೀಯ ನಮಸ್ಕಾರ ಮಾಡೋದಕ್ಕೆ. ಯಾಕೆ ನಮಸ್ಕಾರ ಮಾಡೋದು, ನನಗೆ ಬೇಗ ಪರಿಹಾರ ಆಗಲಿ ಅಂತ ಹೇಳ್ಬಿಟ್ಟು ಅದೇ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿಂದ ನಮಸ್ಕಾರ ಮಾಡಿ ಹಿಂಗೆ ಕಣ್ಣು ಒರೆಸ್ಕೊಂಡು ಹಂಗೆ ಹತ್ಕೊಂಡು ಹಿಂಗೆ ಮಾಡ್ಕೊಂಡು ಏನು ಭಕ್ತಿ, ಅಪ್ಪ ಶಿವ ಅಂತ ಭಕ್ತಿ ತೋರಿಸ್ಬಿಡ್ತೀವಿ ನಾವು. ಇವಾಗ ಅದು ಭಕ್ತಿ ಅಲ್ಲ, ದಟ್ ಇಸ್ ಎ ಪ್ರದರ್ಶನ. ಪ್ರದರ್ಶನಕ್ಕೂ ಭಕ್ತಿಗೂ ಬಹಳ ವ್ಯತ್ಯಾಸ ಇದೆ. ಭಕ್ತಿ ಅನ್ನೋದು ನನ್ನಿಂದ ಹೊರಹೊಮ್ಮೋದು, ಅದು ಯಾವುದೇ ಅಡೆತಡೆಗಳಿಂದ ಹೊರಹೊಮ್ಮೋದು ಭಕ್ತಿ. ಇದೆಲ್ಲವೂ ಪ್ರದರ್ಶನ, ನಿನ್ನಲ್ಲಿ ಇರ್ತಕ್ಕಂಥ ಕೋರಿಕೆಗಳ ಪ್ರದರ್ಶನ ಅಷ್ಟೇ. ಇವಾಗ ಕೆಲವೊಂದು ಟೆಂಪಲ್ಗೆ ಹೋದಾಗ ನಾವು ಪ್ರದಕ್ಷಿಣೆ ಹಾಕ್ತೀವಿ ಆಕ್ಚುಲಿ, ಆಮೇಲೆ ಉರುಳು ಸೇವೆ ಅಂತ ಹೇಳಿ ಮಾಡ್ತಾರೆ. ಅದೆಲ್ಲ ಕೋರಿಕೆಗೋಸ್ಕರನೇ ಮಾಡ್ತಾ ನೀನು ಒಂದು ಇಂಥದ್ರಿಂದ ಇದಿಲ್ಲ ಅಂತ ಅಂದುಬಿಡು ನೋಡೋಣ. ಉರುಳು ಸೇವೆ ಮಾಡೋದು ಒಂದು ಕೋರಿಕೆ ಇರುತ್ತೆ, ಹೌದಾ? ಯಾವುದೋ ಒಂದು ಐದರ್ ಕೋರಿಕೆ ತೀರಿರುತ್ತೆ, ಅವ್ರು ಏನಾದರೂ ಫಸ್ಟ್ ಅಂದ್ಕೊಂಡಿರ್ತಕ್ಕಂಥ ಕೆಲಸ ಆಗಿರುತ್ತೆ. ಕೆಲಸ ಆಯಿತು ಅಂತ ಉರುಳು ಸೇವೆ ಮಾಡ್ತಾರೆ. ಇಲ್ಲ ಕೋರಿಕೆ ಡಿಮ್ಯಾಂಡ್ ತೊಗೊಂಡು ಇಟ್ಟಿರ್ತಾರೆ, ನಾನು ಇಂಥದ್ದು ಬೇಕು ಅಂತ, ಅದಕ್ಕಾಗಿ ಉರುಳು ಸೇವೆ ಮಾಡ್ತಾರೆ. ನೀನೊಂದು ದೇವ್ರ ಸುತ್ತ ಹಾಕೋದಾಗಿರ್ಬೋದು, ಪ್ರದಕ್ಷಿಣೆ ಮಾಡೋದಾಗಿರ್ಬೋದು, ಇವು ಎಲ್ಲದರ ಒಳಗಡೆ ನಿನ್ನ ಕೋರಿಕೆಗಳೇ. ವಿತೌಟ್ ಡಿಸೈರ್ಸ್ ಏನೂ ಇಲ್ಲ. ಡಿಸೈರ್ ಇಲ್ಲದೆ ಆ ಒಂದು ಉರುಳು ಸೇವೆ ಮಾಡ್ತೇನೆ ಅಂತ ಅನ್ನೋರು ಯಾರು ಇಲ್ಲ. ನಿಜವಾಗ್ಲೂ ಆ ಥರ ಮಾಡಿ ನೋಡೋಣ, ನನಗೇನು ಬೇಡಪ್ಪ, ನಾನು ಸುಮ್ಮನೆ ಉರುಳು ಸೇವೆ ಮಾಡ್ತೀನಿ, ಮಾಡಲ್ಲ. ಈಗ ನೀನು ಫಾರ್ ಎಕ್ಸಾಂಪಲ್ ಇಂಥ ದೇವಸ್ಥಾನಕ್ಕೆ ಹೋಗಿದ್ದೀವಿ ಅಂತಂದ್ರೆ ಏನಪ್ಪ ಏನು ಕೇಳ್ಕೊಂಡೆ ಅಂತ ಅಂತಾರಲ್ಲ ಎಲ್ಲರೂ, ದೇವ್ರು ಏನು ಕೇಳ್ಕೊಂಡೆ ಅಂದರೆ ನಮಗೆ ಆ ಥರ ಬಂದುಬಿಟ್ಟಿದೆ, ಸಮಾಜದಲ್ಲಿ ಆ ಥರ ಬಂದುಬಿಟ್ಟಿದೆ. ದೇವಸ್ಥಾನಕ್ಕೆ ಹೋಗಿದ್ದಾನೆ ಅಂತಂದರೆ ಏನನ್ನ ಕೇಳ್ಕೊಂಡ್ಯಾ, ಹರಕೆ ಇತ್ತಾ, ಯಾಕೆ ಹೋಗಿದ್ದೆ? ಈಗ ತಿರುಪತಿಗೆ ಹೋಗಿದ್ದೆ ಅಂದರೆ ಯಾಕೆ ಹೋಗಿದ್ದೆ ಅಂತ ಕೇಳ್ತಾರೆ, ಹರಕೆ ಇತ್ತಾ, ಬಂದುಬಿಟ್ಟಿದೆ ಅದು. ಆಮೇಲೆ ಎಷ್ಟೋ ಜನ ಇವತ್ತಿನ ದಿವಸ ಅವರು ಟೆಂಪಲ್ಗೆ ಹೋಗ್ತಾ ಇಲ್ಲ, ಅದಕ್ಕೋಸ್ಕರ ಅವ್ರಿಗೆ ಈ ತರ ಆಗ್ತಾ ಇದೆ ಅನ್ನೋ ಒಂದು ಭಾವನೆಗಳನ್ನ ಇಟ್ಕೊಂಡಿದ್ದಾರೆ. ಟೆಂಪಲ್ಗೆ ಹೋದ್ಮೇಲೆ ಅಲ್ಲಿ ಒಂದು ಅಭಿಷೇಕ ಮಾಡಿಸಿದ್ರೆ ಅಥವಾ ತಾಯ್ತ ಕಟ್ಕೊಂಡ್ರೆ ಸೊ ಅಲ್ಲಿ ಅವ್ರಿಗೆ ಒಂದು ಸಮಾಧಾನ ಅನ್ನೋದನ್ನ ಕಂಡುಹಿಡ್ಕೋತಾರೆ. ಇದೆಲ್ಲ ಬಿಲೀಫ್ ಸಿಸ್ಟಮ್ ಅಂತ ಹೇಳಿ ಅನ್ಬೋದು. ಆಕ್ಚುಲಿ ಮನಸ್ಸಿನ ಆಟ ಇದೆಲ್ಲ, ಎಲ್ಲವೂ ಮನಸ್ಸಿನ ಆಟ. ನೀನು ದೇವಸ್ಥಾನಕ್ಕೆ ಹೋಗಿ ನನಗೊಂದು ಪ್ರಶಾಂತತೆ ಸಿಕ್ತು ಅಂದ್ರೂ ಮನಸ್ಸಿನ ಆಟನೇ, ಎಲ್ಲನ ಹೋಗಿ ತಾಯ್ತ ಕಟ್ಸ್ಕೊಂಡ್ರು ಮನಸ್ಸಿನ ಆಟನೇ. ಸೊ ಇದೆಲ್ಲವೂ ಮನಸ್ಸಿನ ಆಟನೇ.
ಅದಕ್ಕೆ ಮನಸ್ಸನ್ನು ನಾವು ಅರ್ಥ ಮಾಡ್ಕೊಳ್ಳೋದು ಭಾಳ ಕಷ್ಟ. ಅದನ್ನು ನಿಜವಾಗಿ ನೀನು ಅರ್ಥ ಮಾಡಿಕೊಂಡ್ರೆ ಇನ್ನು ನೀನು ಭಗವಂತ ಅನ್ನೋದನ್ನು ಎಲ್ಲ ಕಡೆನೂ ನೋಡೋಕ್ಕೆ ಶುರು ಮಾಡ್ತೀಯ. ನೀನು ಕೇವಲ ದೇವಸ್ಥಾನದಲ್ಲೋ ಮೂರ್ತಿಯಲ್ಲೋ ಅಲ್ಲೋ ಇಲ್ಲೋ ಅಲ್ಲ, ಪ್ರತಿ ಒಂದು ಕಡೆನೂ ನಾನು ಭಗವಂತನ ದರ್ಶನ ಮಾಡ್ತೀನಿ. ಎಲ್ಲೂ ಇಲ್ಲ ಅಂತ ನಾನು ಮನಸ್ಸಿಗೆ ಅವಾಗ ಒಂದು ಕ್ವಶನ್ ಬರುತ್ತೆ, ಇವಾಗ ನಾನು ದೇವಸ್ಥಾನಕ್ಕೆ ಹೋಗಿ ನಾನು ಕೋರಿಕೆ ಕೇಳಬೇಕು. ಯಾಕೆ ದೇವಸ್ಥಾನಕ್ಕೆ ಹೋಗ್ತೀಯಾ? ಎಲ್ಲ ಕಡೆ ಇದಾನ, ಎಲ್ಲ ಕಡೆ ಅವ್ನ ಕಿವಿ ಇದೆ, ಎಲ್ಲ ಕಡೆ ಅವ್ನ ಕಣ್ಣಿದೆ, ಎಲ್ಲ ಕಡೆ ಇದೆ, ಎಲ್ಲ ಕೂತ್ಕೊಂಡು ಕೇಳು. ಅಂದ್ರೆ ಇವಾಗ ನಾವು ಈ ನಮ್ಮ ಮೈಂಡಲ್ಲಿ ಏನು ಅನ್ಕೊಂಡಿದೀವಿ ಅಂತಂದ್ರೆ, ಆ ಒಂದು ಟೆಂಪಲ್ಗೆ ಹೋದ್ರೆ ಅಲ್ಲಿ ದೇವ್ರಿದ್ದಾನೆ, ನಮ್ಮ ಮನೆಯಲ್ಲಿ ಇಲ್ಲ, ಅಥವಾ ನಮ್ಮ ಮನೆಯಲ್ಲಿ ದೇವರ ಮನೆ ಅಂತ ಹೇಳಿ ಮಾಡ್ಬಿಡ್ತೀವಿ, ಅಲ್ಲಿ ಮಾತ್ರ ದೇವ್ರಿದ್ದಾನೆ ಅನ್ನೋ ಈ ಒಂದು ಬೈಫರ್ಗೇಷನ್ ನಾವು ಮಾಡ್ಬಿಟ್ಟಿದ್ದೀವಿ. ಸೊ ಹಾಗಾಗಿ ಅಲ್ಲಿ ದೇವ್ರನ್ನ, ಅದು ಯಾಕೆಂದ್ರೆ ಅಟೆನ್ಷನ್ ಬರಲಿ ಅಂತ. ಈಗ ಎಲ್ಲ ಕಡೆ ದೇವ್ರಿದ್ದಾನೆ ಅಟೆನ್ಷನ್ ಬರಲ್ಲ ನಿನಗೆ. ಓಕೆ, ದೇವರ ಮಂದಿರದಲ್ಲಿ ಅಂದರೆ ನಿನ್ನ ಮನೆಯಲ್ಲಿ ಒಂದು ಪೂಜಾ ಮಂದಿರ ಇರುತ್ತೆ ಅಂತ ಅನ್ಕೋ. ಪೂಜಾ ಮಂದಿರದ ಒಳಗೆ ಎಂಟರ್ ಆದ ತಕ್ಷಣ ಅಟೆನ್ಷನ್ ಬಂದ್ಬಿಡುತ್ತೆ, ಇಲ್ಲಿದ್ದಾನೆ ದೇವರು, ಅಟೆನ್ಷನ್ ಬಂದ್ಬಿಡುತ್ತೆ. ಅಂದರೆ ಅಟ್ಲೀಸ್ಟ್ ಮೈಂಡಿಗೆ ಅಟೆನ್ಷನ್ ಬರಲಿ ಅಂತ. ಓಕೆ. ಸೊ ಅಲ್ಲಿ ನಮ್ಮ ಮನೆಯಲ್ಲಿರ್ತಕ್ಕಂಥ ಪೂಜಾ ಮಂದಿರದಲ್ಲಿ ಸ್ವಲ್ಪ ಅಟೆನ್ಷನ್ ಬರುತ್ತೆ, ಟಕ್ ಅಂತ ಒಳಗೆ ಬಂದ್ಬಿಡ್ತೀವಿ. ಇಂಥ ಒಂದು ಇದಕ್ಕೆ ಬಂದಾಗ, ಈಗ ಫಾರ್ ಎಕ್ಸಾಂಪಲ್ ನಮ್ಮ ಮನೆಯಿಂದ ಇಲ್ಲಿ ದೂರ ಬಂದೀವಿ ನಾವು, ಇಲ್ಲಿ ಒಂದು ಗಂಟೆಗಟ್ಟಲೆ ಅಟೆನ್ಷನ್ ಬರುತ್ತೆ. ಅಂದರೆ ಒಂದು 2 ತಾಸು 3 ತಾಸು ಇಲ್ಲಿ ಇದ್ವಿ ಅಂತ ಅಂದ್ಕೊ ಅಟೆನ್ಷನ್ ಬರುತ್ತೆ. ಅದೇ ನೀನು ತೀರ್ಥಯಾತ್ರೆಗೆ ಹೋದೆ ಅಂತ ಅಂದ್ಕೋ, ದಿನಗಟ್ಟಲೆ ಅಟೆನ್ಷನ್ ಬರುತ್ತೆ. ಒಂದು ದೇವಸ್ಥಾನ ಬಂದು ಇನ್ನೊಂದು ದೇವಸ್ಥಾನಕ್ಕೆ ಅಲ್ಲಿ ಅಟೆನ್ಷನ್ಸೇ ಇರ್ತವೆ ಅಲ್ಲಿ. ಸೊ ಆ ಥರ ಮನಸ್ಸು ಒಂದು ಅಟೆನ್ಷನಿಗೆ ಬರಲಿ, ಆಮೇಲೆ ಎಲ್ಲವನ್ನ ಮರೆತು ಸ್ವಲ್ಪ ಅಲ್ಲಿ ಮಿಂಗಲಾಗಲಿ ಅನ್ನೋ ಉದ್ದೇಶ. ಓಕೆ. ಹಾಗೆ ಇಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಅಂತ ಹೇಳಿ ಕರೀತಾರೆ ಆ್ಯಕ್ಚುಲಿ, ಯಾವುದೇ ಒಂದು ದೇವಸ್ಥಾನ ಕಟ್ಟಬೇಕಾದ್ರೆ ಆ ಒಂದು ಪ್ರಾಣ ಪ್ರತಿಷ್ಠಾಪನೆ ಅನ್ನೋದನ್ನ ಏನಕ್ಕೆ ಮಾಡ್ತಾರೆ? ಅಲ್ಲಿ ನಿಜವಾಗ್ಲೂ ಪ್ರಾಣ ಪ್ರತಿಷ್ಠಾಪನೆ ಅನ್ನೋ ಪ್ರೊಸೆಸ್ ನಡೆಯುತ್ತಾ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ನಿನಗೆ ಅಲ್ಲಿ ಎಲೆಕ್ಟ್ರಿಕಲ್ ಇದು ಕಾಣ್ತಾ ಇದೆಯಲ್ಲ, ಹೌದು, ಹೈ ಟೆನ್ಷನ್ಸ್ ಎಲ್ಲ ಹೋಗಿದೆ ಇಲ್ಲೆಲ್ಲ. ಹೌದು. ಸೊ ಆ ಹೈ ಟೆನ್ಷನ್ನಿಂದ ಏನು ಮಾಡ್ತಾರೆ, ಅಲ್ಲಿಂದ ಹೈ ಟೆನ್ಷನ್ನಿಂದ ನಾವು ಕರೆಂಟ್ ತೊಗೋಬೇಕಾದ್ರೆ ಏನು ಮಾಡಬೇಕು, ಒಂದು ಟ್ರಾನ್ಸ್ಫಾರ್ಮರ್ ಹಾಕಬೇಕು. ಹೌದು. ಯಾಕೆ ಹಾಕ್ತಾರೆ ಟ್ರಾನ್ಸ್ಫಾರ್ಮರು? ಆ ಟ್ರಾನ್ಸ್ಫಾರ್ಮರು ಆ ಒಂದು ವಿಪರೀತವಾದ ಫೋರ್ಸ್ ನಾವು ತೊಗೊಳಕ್ಕೆ ಬರಲ್ಲ ಡೈರೆಕ್ಟಾಗಿ. ಡೈರೆಕ್ಟ್ ಕರೆಂಟ್ ತೊಗೊಳ್ಬೇಕು, DC ಅಂತಾರೆ, ಅದನ್ನು ತೊಗೊಳಕ್ಕಾಗಲ್ಲ. ಸೊ ಅದನ್ನು ನಾವು ತೊಗೋಬೇಕಾದ್ರೆ ಅದನ್ನು ಸ್ವಲ್ಪ ನಾವು ಒಂದು ಕಡೆ ನಾವು ಅದನ್ನು ಏನಂತಾರೆ, ಟ್ರಾನ್ಸ್ಫರ್ ಅಂತಂದರೆ DC-ಯಿಂದ AC ಆಗಿ ಕನ್ವರ್ಟ್ ಆಗಬೇಕು. ಓಕೆ, ಆಲ್ಟರ್ನೇಟ್ ಕರೆಂಟ್ ಆಗಿ ಟ್ರಾನ್ಸ್ಫರ್ ಆಗಬೇಕು. ಸೊ ಅದೇನು ಮಾಡ್ತಾರೆ, ನಾವು ಒಂದು ಟ್ರಾನ್ಸ್ಫಾರ್ಮರ್ ಹಾಕ್ತಾರೆ. ಟ್ರಾನ್ಸ್ಫಾರ್ಮರ್ ಹಾಕ್ಬಿಟ್ಟು ಅಲ್ಲಿಂದ ನಾವು ಮನೆಗೆ ಕನೆಕ್ಷನ್ ತೊಗೊತೀವಿ, ಡೈರೆಕ್ಟಾಗಿ ತೊಗೊಳಕ್ಕೆ ಬರಲ್ಲ. ಸೇಮ್ ದೇವಸ್ಥಾನಗಳು ಅಷ್ಟೇ. ಪ್ರಾಣ ಪ್ರತಿಷ್ಠೆ ಅಂತಂದರೆ ನಾವು ಇಲ್ಲಿ ಟ್ರಾನ್ಸ್ಫಾರ್ಮರ್ ಹಾಕ್ತೀವಿ. ಯೂನಿವರ್ಸಲ್ ಎನರ್ಜಿನ ಆ ಟ್ರಾನ್ಸ್ಫಾರ್ಮರ್ ಆ್ಯಕ್ಚುಲಿ ಅದು ರಿಸೀವ್ ಮಾಡುತ್ತೆ. ಸೊ ಪ್ರಾಣ ಪ್ರತಿಷ್ಠೆ ಮಾಡ್ಬೇಕಾದ್ರೆ ಏನು ಮಾಡ್ತಾರೆ, ಎಲ್ಲರ ಒಂದು ವಿಪರೀತವಾದ ಒಂದು ಥಾಟ್, ಅದು ಆಲೋಚನೆ. ಆ ಪ್ರಾಣ ಪ್ರತಿಷ್ಠೆ ಮಾಡಬೇಕಾದ್ರೆ ಒಂದು ಆಲೋಚನೆ ಅಲ್ಲಿ ಇದು ನಾವಿಲ್ಲಿ ಭಗವಂತ ಇದ್ದಾನೆ ಅನ್ನೋ ಒಂದು ಆಲೋಚನೆಯಿಂದ ಆ ಒಂದು ಮಂತ್ರ, ಅದಕ್ಕೆ ಸಂಬಂಧಪಟ್ಟ ಮಂತ್ರಗಳಿವೆ. ಈಗ ಒಂದು ಪ್ರಾಣ ಪ್ರತಿಷ್ಠೆಗೆ ಸಂಬಂಧಪಟ್ಟಿರ್ತಕ್ಕಂಥ ಹಲವಾರು ಮಂತ್ರಗಳಂದ್ರೇನು, ಫ್ರೀಕ್ವೆನ್ಸಿ. ಸೊ ಯೂನಿವರ್ಸಲ್ ಫ್ರೀಕ್ವೆನ್ಸಿ ಅದನ್ನು ತಗೊಂಡ್ಬಂದು ಅಲ್ಲಿ ಆ ಒಂದು ಮೂರ್ತಿಯಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಸೊ ಯೂನಿವರ್ಸಲ್ ಎನರ್ಜಿ ಅಲ್ಲಿ ಟ್ರಾನ್ಸ್ಫರ್ ಆಗಿರುತ್ತೆ. ಈಗ ನಾವೇನು ಮಾಡ್ತೀವಿ, ನಾವು ಹೋಗ್ತೀವಿ, ನನಗೆ ಎನರ್ಜಿ ಬೇಕು, ಯಾಕಂದರೆ ನನ್ನ ಆಲೋಚನೆ ಮಾಡಿ ಸುಸ್ತಾಗ್ಬಿಟ್ಟಿರ್ತೀನಿ ನಾನು, ಏನೂ ಇಲ್ಲಪ್ಪ ಅಪ್ಪ ದೇವರೇ ಸಾಕಾಗ್ಬಿಟ್ಟಿದೆ ಜೀವನ ಅಂತ. ಅವಾಗೇನಾಗುತ್ತೆ, ನಾನು ಆ ಮೂರ್ತಿ ನೋಡಿದ ತಕ್ಷಣ ಜಸ್ಟ್ ನನಗೆ ಅಲ್ಲಿಂದ ಒಂದು ಶಕ್ತಿ ನನಗೆ ರಿಸೀವ್ ಆಗುತ್ತೆ, ಟ್ರಾನ್ಸ್ಫರ್ ಆಗುತ್ತೆ. ಸೊ ಇದು ಒಂದು ಸಿಂಬಾಲಿಕ್ಕಾಗಿ ನಮ್ಮ ಹಿರಿಯರು ಮಾಡಿರ್ತಕ್ಕಂಥ ಒಂದು ರೀತಿ. ಪ್ರತಿಯೊಬ್ಬ ಮನುಷ್ಯನೂ ಕೂಡ ಜೀವನದಲ್ಲಿ ವೀಕ್ ಆಗ್ತಾನೆ. ಓಕೆ, ಒಂದೊಂದು ಟೈಮಲ್ಲಿ ಯಾವುದೋ ಅವನಿಗೆ ಏನೋ ಒಂದು ಕಷ್ಟಗಳು ಬರ್ತವೆ, ಇನ್ನೊಂದಾಗುತ್ತೆ ಲೈಫಲ್ಲಿ ಮಾಮೂಲಿ ಕಾಮನ್. ವೀಕ್ ಆಗ್ತಾನೆ. ವೀಕ್ ಆದಾಗ ಇಂಥ ಒಂದು ಸ್ಥಳಗಳಿಗೆ ಬರ್ತಾನೆ. ಬಂದಾಗ ಆ ಒಂದು ಶಕ್ತಿಯನ್ನು ಮತ್ತೆ ಪಡಿತಾನೆ. ಪಡೆದು ಮತ್ತೆ ಎನರ್ಜೆಟಿಕ್ ಆಗಿ ಮತ್ತೆ ಲೈಫಲ್ಲಿ ಬೀಳ್ತಾನೆ. ಅದೇ ನೀನು ಪ್ರಾಪಂಚಿಕವಾಗಿದ್ದಾಗ ಇದು, ಆಧ್ಯಾತ್ಮಿಕವಾಗಿದ್ದಾಗ ನಿನಗೆ ಒಂದು ಸ್ಪಿರಿಚುವಲ್ ಲೈಫ್ ನೀನು ಸ್ಟಾರ್ಟ್ ಆಯಿತು ಅಂತಂದರೆ ನಿನಗೆ ಸ್ಪಿರಿಚುವಲ್ ಎನರ್ಜಿ ಬರುತ್ತೆ. ಇನ್ನು ಹೈಯರ್ ಎವಲ್ಯೂಷನ್, ಹೈಯರ್ ಇದಕ್ಕೆ ಹೋಗೋದಕ್ಕೆ, ಹೈಯರ್ ಕಾನ್ಷಿಯಸ್ಗೆ ಹೋಗೋದಕ್ಕೆ ಆ ಒಂದು ಎನರ್ಜಿ ಕೊಡುತ್ತೆ. ಅದೇ ಎನರ್ಜಿ ಫಾರ್ ಎಕ್ಸಾಂಪಲ್, ಈಗ ಒಂದೇ ಮನೆಯಲ್ಲಿರ್ತಕ್ಕಂಥ ಒಂದು ಎಲೆಕ್ಟ್ರಿಕ್ ಒಂದು ಶಕ್ತಿ ಫ್ರಿಜ್ ಆಗುತ್ತೆ, ಫ್ರಿಜ್ ಆಗುತ್ತೆ, ಫ್ಯಾನ್ ಆಗುತ್ತೆ, ಲೈಟ್ ಆಗುತ್ತೆ, ವಾಟರ್ ಹೀಟರ್ ಆಗುತ್ತೆ. ಯಾವ ರೀತಿ ಬೇಕಾದರೆ ಶಕ್ತಿ ಅಂದರೆ
ವಾಟರ್ ಹೀಟರ್ ಅಂದರೆ ಅದು ಬಿಸಿ ಆಗುತ್ತೆ, ಅದೇ ಒಂದು ಫ್ರಿಜ್ ಒಳಗಿಟ್ರೆ ಕೂಲ್ ಆಗುತ್ತೆ. ಓಕೆ, ಸೊ ಈ ರೀತಿಯಾಗಿ ಹಲವಾರು ಬಲ್ಪ್ ಆಗುತ್ತೆ, ಬೆಳಗುತ್ತೆ, ಎಲ್ಲ ರೀತಿಯಾಗಿ ಹೆಂಗಾಗುತ್ತೋ ಅದೇ ರೀತಿ ಪ್ರಾಪಂಚಿಕವಾಗಿರ್ತಕ್ಕಂಥ ಕೋರಿಕೆಗಳನ್ನು ಕೇಳಿದಾಗ ಪ್ರಾಪಂಚಿಕದ ಕೋರಿಕೆಗಳಿಗೆ ಆ ಶಕ್ತಿ ವಿನಿಯೋಗ ಆಗುತ್ತೆ. ಹೌದು, ಬರೀ ಅಷ್ಟೇ ಆಯ್ತು ನನ್ನ ಜೀವನದಲ್ಲಿ ಬರೋದು, ಅಲ್ಲಿ ವೀಕ್ ಆಗೋದು, ಇಲ್ಲಿ ಚಾರ್ಜ್ ಮಾಡ್ಕೊಳ್ಳೋದು, ಹೋಗೋದು, ಮತ್ತೆ ವೀಕ್ ಆಗೋದು, ಇದೇ ಕೆಲಸನೇ. ಸೊ ಅದೇ ನೀನು ಆಧ್ಯಾತ್ಮಿಕವಾಗಿರ್ತಕ್ಕಂಥ ಪುರೋಗತಿನ ಕೇಳಿದೆ, ನನಗಿನ್ನ ಈ ಪ್ರಾಪಂಚಿಕವಾಗಿರ್ತಕ್ಕಂಥದ್ದು ಸಾಕು, ಅದು ಎಷ್ಟು ಬರಬೇಕು ಅಷ್ಟು ಇರುತ್ತೆ, ನಾನು ಫೇಸ್ ಮಾಡ್ತೀನಿ, ನನಗೆ ಆಧ್ಯಾತ್ಮಿಕವಾದ ಪ್ರಗತಿ ಬೇಕು ಅಂತ ಕೇಳಿದೆ. ಅದೇ ಎನರ್ಜಿ ಆಧ್ಯಾತ್ಮಿಕ ಪ್ರಗತಿಗೆ ಉಪಯೋಗ ಆಗುತ್ತೆ. ಅಂದ್ರೆ ಇಲ್ಲಿ ನಾವು ಕೇಳ್ಕೊಳ್ಳೋದ್ರಲ್ಲಿ ಇರುತ್ತೆ, ಅಂದ್ರೆ ನಮ್ಮ ಮನಸ್ಥಿತಿಯಲ್ಲಿ ಇರುತ್ತೆ ಅಂತ ಅಂತೀರಾ? ಏನು ಕೇಳೋದು ಬೇಕಾಗಿಲ್ಲ, ನಿನ್ನ ಆಲೋಚನೆಗಳಷ್ಟೇ. ಯಾಕಂದ್ರೆ ನಿನ್ನ ಆಲೋಚನೆ ಪ್ರಪಂಚ. ನನಗೆ ಏನು ಬೇಕು ಅಂತ ನಿನ್ನ ಆಲೋಚನೆಗೆ ಇರುತ್ತೆ ಅಷ್ಟು ಮಟ್ಟಿಗೆ. ಓಕೆ, ಸೊ ನೀನು ಅಲ್ಲಿ ಪ್ರತ್ಯೇಕವಾಗಿ ನನಗೆ ಅದು ಬೇಕು ಅಂತ ಕೇಳೋದು ಬೇಕಾಗಿಲ್ಲ, ಯಾಕಂದ್ರೆ ಕೇಳೋದಕ್ಕೆ ಅಲ್ಲಿ ಯಾರಿದ್ದಾರೆ ಅಲ್ಲಿ. ಸೊ ಅದ ಕಾರಣ ನಿನ್ನ ಆಲೋಚನೆಯಂತೆ ಆಗುತ್ತೆ ಅದು. ಅದ ಕಾರಣ ಯಾವುದೇ ಟೆಂಪಲ್ಗೆ ಹೋದಾಗ ಎರಡು ರೀತಿಯಾಗಿ ಇರ್ತಾರೆ. ಪ್ರಪಂಚ 98+2 ಅಂತ ನಾವು ಮಾತಾಡ್ತೀವಿ ನಾವು. ಸೊ 98% ಆಫ್ ದ ಪೀಪಲ್ ದೇ ವಾಂಟ್ ಓನ್ಲಿ ಅವರ ಒಂದು ಸಮಸ್ಯೆಗಳು ಬಗೆಹರಿಬೇಕು, ಆ ಥರ ಬರ್ತಾರೆ. ಸೊ ಸಮ್ 2% ಪೀಪಲ್ ಇರ್ತಾರೆ, ಅವರು ನನ್ನ ಒಂದು ಟ್ರ್ಯಾಕ್ ಚೇಂಜ್ ಮಾಡಪ್ಪ ಅಂತ ಕೇಳ್ತಾರೆ. ಈ ಪ್ರಾಪಂಚಿಕವಾದ ಟ್ರ್ಯಾಕಿಂದ ನಾನು ಮುಕ್ತಿ ಹೊಂದಿ ಈ ನಿನ್ನ ಕಡೆ ಒಂದು ಗಮನ ಕೊಡೋಂಥ ಒಂದು ಟ್ರ್ಯಾಕ್ ಬೇಕು ನನಗೆ. ಸೊ ಅವನ ಕಡೆ ನನ್ನ ಗಮನ ಹರಿಬೇಕು ನನಗೆ. ಸೊ ಅವನ ಕಡೆ ಗಮನ ಹರಿದಾಗ ಏನಾಗುತ್ತೆ, ನನ್ನ ಜೀವನ ನನಗೆ ಡಿಫ್ರೆಂಟಾಗಿ ದರ್ಶನ ಕೊಡೋಕೆ ಪ್ರಾರಂಭ ಆಗುತ್ತೆ. ಇವಾಗಿರೋ ಜೀವನ ಒಂದು ದರ್ಶನಕ್ಕೂ ಸೊ ಅವನ ಕಡೆ ನನ್ನ ಮುಖ ತಿರುಗಿಸಿದಾಗ ಒಂದು ಜೀವನ ದರ್ಶನಕ್ಕೂ ಭಾಳ ಭಿನ್ನತೆ ಗೋಚರ ಆಗುತ್ತೆ ನನಗೆ. ಸೊ ಹಾಗೆ ಇವಾಗ ನಾವು ಟೆಂಪಲ್ಗೆ ಬಂದಾಗ ದಾನ ಅಂತ ಹೇಳಿ ಕೆಲವೊಬ್ರು ಆಲ್ಮೋಸ್ಟ್ ಎಲ್ಲರೂ ಮಾಡ್ತಾರೆ ಆ್ಯಕ್ಚುಲಿ. ದಾನ ಧರ್ಮ, ಆಮೇಲೆ ನಮ್ಮ ಕೈಲಾದಷ್ಟು ಮಂಗಳಾರತಿ ತಟ್ಟೆಯಲ್ಲಿ ಅಮೌಂಟ್ ಹಾಕ್ತೀವಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಈ ದಾನ ಅನ್ನೋದು ಕೆಲವೊಬ್ರು ಟೆಂಪಲ್ಗೆ ಬಂದಾಗೆ ಆ ಒಂದು ಅಮೌಂಟ್ ಹಾಕಬೇಕು, ಹಾಕಲಿಲ್ಲ ಅಂತ ಹೇಳಿದ್ರೆ ನನಗೆ ಅವ್ರ ಮನಸ್ಸಿಗೆ ಸಮಾಧಾನ ಇರೋದಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂತ. ಆ ಒಂದು ದಾನ ಅನ್ನೋದು ಯಾವ ಥರ ಇರಬೇಕಲ್ಲ? ಇದು ಆ್ಯಕ್ಚುಲಿ ಟೆಂಪಲಿಗೆ ಬಂದಾಗ ಏನು ತಟ್ಟೆಯಲ್ಲಿ ಆಗ್ತಕ್ಕಂಥದ್ದು ಅವತ್ತಿಗೆ ಒಂದು ಪೂಜಾರಿಗಳ ಒಂದು ಜೀವನ ಒಂದು ಪಾಯ ಇತ್ತಲ್ಲ, ಅದಕ್ಕೋಸ್ಕರ ಮಾಡಿದ್ರು ಅದನ್ನು. ಅಂದರೆ ಅವ್ರು ಬದುಕಬೇಕಲ್ಲ, ಸೊ ಆ ಥರ ಒಂದು ಮಾಡಿರ್ಬೋದು. ಆಮೇಲೆ ಟೆಂಪಲ್ ಒಂದು ಏನಾದರೂ ಒಂದು ಟೆಂಪಲ್ನ ನೋಡ್ಕೊಬೇಕು, ಅಭಿವೃದ್ಧಿ ಪಡಿಸೋದಕ್ಕೆ, ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ, ಮಾಡೋದಕ್ಕೆ, ಅದಕ್ಕೆ ಯೂಸ್ ಆಗಲಿ ಅಂತ ಹುಂಡಿಯಲ್ಲಿ ಹಾಕೋದು ಆ ಥರ ಇರ್ತದೆ ಮೋಸ್ಟ್ಲಿ. ಬಟ್ ದಾನ ಇದಕ್ಕೆ ಸಂಬಂಧಪಟ್ಟಿದ್ದಲ್ಲ, ಅದು ದಾನ ಅಲ್ಲ. ಅದು ನಾನು ಟೆಂಪಲಲ್ಲಿ ಒಂದು ತಟ್ಟೆಗೆ ಆಗದೆ ಅಥವಾ ಹುಂಡಿಯಲ್ಲಿ ಆಗದೆ ಅದು ದಾನ ಅಲ್ಲ, ಅದು ಧರ್ಮ. ಧರ್ಮ ಅಂದರೆ ಏನು? ನನ್ನ ಕರ್ತವ್ಯನ ಅಲ್ಲ, ನೀನು ಮಾಡಬೇಕಾಗಿರ್ತಕ್ಕಂಥದ್ದು. ಯಾಕಂದರೆ ಅದು ಟೆಂಪಲ್ನ ಕಾಪಾಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿ ಅದು, ಹೌದಾ? ಸೊ ಅಲ್ಲಿರ್ತಕ್ಕಂಥ ಅರ್ಚಕರಾಗಿರ್ಬೋದು, ಅಲ್ಲಿರ್ತಕ್ಕಂಥ ಒಂದು ಟೆಂಪಲ್ನ ಕಾಪಾಡ್ಕೊಳ್ಳೋದಾಗಿರ್ಬೋದು, ನನ್ನ ಧರ್ಮ ಅದು. ಸ್ಮಾಲ್ ಕಾಂಟ್ರಿಬ್ಯೂಷನ್. ಕಾಂಟ್ರಿಬ್ಯೂಟ್ ಅಂತಂದರೆ ಮತ್ತೆ ನಾನು ಕೊಟ್ಟೆ ಅಂತ ಬರುತ್ತೆ, ದಟ್ ಈಸ್ ಮಸ್ಟ್. ಓಕೆ, ಸೊ ಅದು ಈಗ ಸೂರ್ಯನಿಗೆ ಹೇಗೆ ಬೆಳಗುವ ಒಂದು ಧರ್ಮ ಇದೆ, ನೀರಿಗೆ ಹೇಗೆ ತೋಯಿಸುವ ಧರ್ಮ ಇದೆ, ಆ ರೀತಿಯಾಗಿ ನೀನು ಅಲ್ಲಿ ಮಾಡ್ತಕ್ಕಂಥ ಧರ್ಮ. ಆಮೇಲೆ ಹೊರಗಡೆ ಭಿಕ್ಷಾರು ಕೂತ್ಕೊಂಡಿರ್ತಾರೆ, ಅವರಿಗೆ ನೀನೇನಾದರೂ ಒಂದು ಸ್ವಲ್ಪ ದಾನ ಮಾಡ್ತೀಯ, ಅದೆಲ್ಲವೂ ಕೂಡ ದಾನ ಅಲ್ಲ, ಧರ್ಮ ಅದು. ಸೊ ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ. ಸರಿ, ಇವಾಗ ನಾವು ನರಸಿಂಹಸ್ವಾಮಿ ಟೆಂಪಲ್ಗೆ ಬಂದಿದ್ದು, ಮತ್ತೆ ಅದೇ ಕ್ವಶನ್ ಕೇಳ್ತಾ ಇದ್ದೀನಿ. ಫಿಯರ್ಲೆಸ್ ಗಾಡ್ ಅಂತ ಹೇಳಿ ನರಸಿಂಹಗೆ ಕರೀತಾರೆ ಆ್ಯಕ್ಚುಲಿ. ನಿಜವಾದ ಒಂದು ಫಿಯರ್ಲೆಸ್ನೆಸ್ ಅಂದರೆ ಅದನ್ನು ನಾವು ಕನ್ನಡದಲ್ಲಿ ಧೈರ್ಯವಾಗಿರ್ತಕ್ಕಂಥದ್ದು ಅಂತ ಹೇಳಿ ಅನ್ಬೋದು ಆ ಒಂದು ಸ್ಟೇಟ್ನ. ನಿಜವಾದ ಒಂದು ಫಿಯರ್ಲೆಸ್ನೆಸ್ ಅಂದರೆ ಏನು ಆ್ಯಕ್ಚುಲಿ ನಮ್ಮ ಜೀವನದಲ್ಲಿ? ಈಗ ಫಿಯರ್ ಯಾಕೆ ಬರುತ್ತೆ ಅಂದರೆ ಭಯ ಯಾಕೆ ಬರುತ್ತೆ? ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ಭಯ ಯಾವತ್ತೂ ಕೂಡ ಫ್ಯೂಚರ್ಲಿರುತ್ತೆ, ಪ್ರೆಸೆಂಟಲ್ಲಿ ಇರೋದಿಲ್ಲ ಭಯ. ಫ್ಯೂಚರ್ ಬಗ್ಗೆ ಅಂದರೆ ಭವಿಷ್ಯದ ಬಗ್ಗೆ ಭಯ ನಮಗೆ. ನಾಳೆ ಏನಾಗುತ್ತೋ, ಇವತ್ತು ನಾನು ಯಾರ ಹತ್ರನೋ ಒಂದಿಷ್ಟು ಸಾಲ ಮಾಡಿರ್ತಾನೆ ಅಂತ ಅಂದ್ಕೊ, ಅವನು ನನಗೆ ವಾರ್ನಿಂಗ್ ಕೊಟ್ಟಿರ್ತಾನೆ, ಇವಾಗ ಇನ್ನೊಂದು ಗಂಟೆಲ್ಲ ಕೊಡದೇ ಇದ್ದರೆ, ಗಂಟೆ ಅಂದರೆ ಫ್ಯೂಚರ್, ಅದು ಗಂಟೆ ಅಂದ್ರೂ ಫ್ಯೂಚರೇ, ನಾಳೆ ಅಂದ್ರೂ ಫ್ಯೂಚರೇ, ಒಂದು ವಾರ ಅಂದ್ರೂ ಫ್ಯೂಚರೇ, ತಿಂಗಳಂದ್ರೂ ಫ್ಯೂಚರೇ. ಕೊಡದೇ ಇದ್ದರೆ
ನಾನು ನಿಮ್ಮ ನೋಡ್ತೀನಿ, ಏನೋ ಮಾಡ್ತೀನಿ, ಅದು ಮಾಡ್ತೀನಿ, ಬಟ್ ಅದು ಭಯ ಅದು. ಅಂದರೆ ಭಯ ಯಾವತ್ತೂ ಕೂಡ ಪ್ರೆಸೆಂಟಲ್ಲಿ ಇರೋಲ್ಲ, ಫ್ಯೂಚರಲ್ಲಿರುತ್ತೆ. ಸೊ ಅಂದ್ರೇನು, ನೀನು ಪ್ರೆಸೆಂಟಲ್ಲಿರು ಅಂತ ಹೇಳೋದು. ಪ್ರೆಸೆಂಟಲ್ಲಿ ಇದ್ದ ತಕ್ಷಣ ಆ ಭಯ ಇರಲ್ಲ. ಫ್ಯೂಚರ್ ಯಾವತ್ತೂ ಭಯನೇ. ಅಂದರೆ ಭವಿಷ್ಯ ಭಯದಿಂದ ಕೂಡಿರುತ್ತೆ. ಈ ಭವಿಷ್ಯ ಭಯದಿಂದ ಯಾಕೆ ಕೂಡಿರುತ್ತೆ? ನೀನು ಒಂದು ಸಾರಿ ಅದನ್ನು ಅಬ್ಸರ್ವ್ ಮಾಡಿದರೆ, ಭವಿಷ್ಯವನ್ನು ಅಬ್ಸರ್ವ್ ಮಾಡಿದರೆ ಕಂಪ್ಲೀಟ್ ಭವಿಷ್ಯ ಎಲ್ಲ ಹಂಗೆ ಇರುತ್ತೆ ನಮಗೆ ಜೀವನ. ನಾಳೆ ಏನಾಗುತ್ತೋ ಏನೋ, ಸೊ ನಾನು ವ್ಯಾಪಾರ ಮಾಡ್ತಾಯಿದ್ದೀನಿ, ಅದರ ಲಾಭ ಬರುತ್ತೋ ಇಲ್ಲೋ, ಅವ್ನಿಗೆ ಯಾರು ದುಡ್ಡು ಕೊಟ್ಟಿದ್ದೀನಿ ಕೊಡ್ತಾನೋ ಇಲ್ಲೋ, ಸೊ ಮಕ್ಕಳು ಚೆನ್ನಾಗಿ ಎಜುಕೇಷನ್ ತೊಗೊಳ್ತಾರೋ ಇಲ್ಲೋ, ಅವರು ಅಭಿವೃದ್ಧಿಯಲ್ಲಿ ಬರ್ತಾರೋ ಇಲ್ಲೋ, ಸೊ ನನಗೆ ನಾಳೆ ಏನಾದರೂ ಡಿಸೀಸಸ್ ಏನಾದರೂ ರೋಗಗಳೇನೋ ಬರ್ತಾವೋ ಏನೋ. ಸೊ ಎಲ್ಲವೂ ಕೂಡ ಫ್ಯೂಚರಿಸ್ಟಿಕ್ ಆಗಿರ್ತಕ್ಕಂಥ ಒಂದು ಫಿಯರ್ಸೆ, ಅಂದರೆ ಭವಿಷ್ಯದಲ್ಲಿರ್ತಕ್ಕಂಥ ಭಯಗಳು. ಅವೆಲ್ಲ ಅನ್ನೋನೇ ನಮ್ಗೆ ಗೊತ್ತಿಲ್ಲ, ನಮಗೆ ಅದು ಗ್ಯಾರಂಟಿ ಇಲ್ಲ. ಅವೇನು ಬರುತ್ತೆ ಅಂತ ಗ್ಯಾರಂಟಿ ಇಲ್ಲ, ಬರ್ಬೋದು ಬರದೇ ಇರ್ಬೋದು. ಮೋಸ್ಟ್ಲಿ ನಮ್ಮ 90% ಆಫ್ ದ ಏನು ಭಯಗಳೇನಿದ್ದಾವೆ ಅವು ಬರೀ ಅನ್ನೌನ್ಸೆ, ಅವು ಬರೋದೇ ಇಲ್ಲ ಅವು ಜೀವನದಲ್ಲಿ. ನಾವು ಊಹೆ ಮಾಡ್ಕೊಂಡಿರೋವು ಅಜಂಪ್ಷನ್ಸ್ ಅಷ್ಟೇ ಅವೆಲ್ಲ. ಸೊ ಒಂದು 10% ಮಾತ್ರ. ಸೊ ನಾವು ಅದನ್ನ ಇಟ್ಕೊಂಡು ಏನು ಮಾಡ್ತೀವಿ, ನರಸಿಂಹಸ್ವಾಮಿ ಟೆಂಪಲಿಗೆ ಬಂದ್ಬಿಟ್ಟು ನಾನು ಧೈರ್ಯ ತಂದುಕೊಂಡೆ. ಸೊ ಯಾವುದನ್ನೇ ಆಗಲಿ ನಾವು ಆಲೋಚನೆಯಿಂದ ಅವೆಲ್ಲ ಆಲೋಚನೆ ಮಾಡ್ತಾ 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 ಅದು ಡಿಸಪೇರ್ ಆಗಿಬಿಡ್ತವೆ. ಈ ಭಯ ಯಾಕೆ ಬಂತು? ನರಸಿಂಹಸ್ವಾಮಿ ಟೆಂಪಲಿಗೆ ಬಂದಮೇಲೆ ಅದು ಹೋಗಲ್ಲ, ಅದು ಯಾವತ್ತಿಗೂ ಇರ್ತವೆ. ನರಸಿಂಹಸ್ವಾಮಿ ಟೆಂಪಲಿಗೆ ಬಂದಾಗ ಒಂದೇ ಸ್ವಲ್ಪ ಧೈರ್ಯ ಬಂದ್ಬಿಡುತ್ತೆ, ಆಮೇಲೆ ಕೆಳಗಿಳಿದ ಹೋದ ತಕ್ಷಣ ಮತ್ತೆ ಭಯ ಸ್ಟಾರ್ಟ್ ಆಗುತ್ತೆ. ಹೌದಾ? ಸೊ ಅದರ ಬದಲಾಗಿ ನರಸಿಂಹಸ್ವಾಮಿ ಟೆಂಪಲಿಗೆ ಬಂದಾಗ ಕೇವಲ ಆತನನ್ನು ಒಂದು ದರ್ಶನ ಪಡೆದೆ ಅನ್ನೋ ಸಂತೋಷದಿಂದ ಹೋಗು ನೀನು ವಾಪಸ್. ಭಯ ಮುಕ್ತನಾಗ್ತೀನಿ ಅಂತಲ್ಲ, ಭಯ ಮುಕ್ತನಾಗೋದಕ್ಕೆ ಭಯ ಇರೋದು ನಿನ್ನಲ್ಲಿ, ಧೈರ್ಯ ಇರೋದು ನಿನ್ನಲ್ಲಿನೇ. ಸೊ ನರಸಿಂಹಸ್ವಾಮಿ ನಿನ್ನಲ್ಲಿ, ಹಿರಣ್ಯಕಶಿಪು ನಿನ್ನಲ್ಲಿನೇ ಇರೋದು. ಹಿರಣ್ಯಕಶಿಪು ಬೇರೆ ಇಲ್ಲ, ನರಸಿಂಹಸ್ವಾಮಿ ಬೇರೆ ಇಲ್ಲ. ಅಲ್ಲೇ ಫೈಟಿಂಗ್ ಆಡ್ತಾನೇ ಇರ್ತಾರೆ ಅವ್ರು 24 ಗಂಟೆ. ಎಲ್ಲ ಎಮೋಷನ್ಸ್ ಎಲ್ಲ ಸೇರಿ ಹಿರಣ್ಯಕಶಿಪೆ. ನಲ್ಲಿರ್ತಕ್ಕಂಥ ಭಯ, ಅಸೂಯೆ, ಮೋಸ, ವಂಚನೆ, ಕಪಟ, ಇನ್ನೊಬ್ಬರ ಮೇಲೆ ಹೇಟ್ರೇಟು, ಇವೆಲ್ಲ ಇವೆಲ್ಲ ಇದ್ದಾವೆ. ಯಾವು ನಿನ್ನನ್ನು ಅವು ಕಾಡಿಸ್ತವೆ. ಈಗ ಫಾರ್ ಎಕ್ಸಾಂಪಲ್ ಯಾರನ್ನಾದರೂ ಒಂದು ಚೆನ್ನಾಗಿರೋ ನೋಡಿದ ತಕ್ಷಣ ನನಗೆ ಒಂದು ಅಸೂಯೆ ಬಂತು ಅಂತಂದರೆ, ಹಿರಣ್ಯಕಶಿಪು ನನ್ನಲ್ಲಿ ರೈಸ್ ಆದ ಅಂತ ಆ ಕ್ಷಣದಲ್ಲಿ. ಹಿರಣ್ಯಕಶಿಪು ಹುಟ್ಟಿದ, ಎಲ್ಲೂ ಬೇರೆ ಕಡೆ ಹುಟ್ಟಲ್ಲ, ನನ್ನಲ್ಲೂ ಹುಟ್ಟುತ್ತಾನೆ. ಒಬ್ಬರು ನೋಡಿದಾಗ ಒಂದು ಅಸೂಯೆ ಬಂತು, ಒಬ್ಬರನ್ನ ಯಾರಾದರೂ ಒಬ್ಬರು ನಾನು 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 ಆರೋಗ್ಯವಾಗಿಲ್ಲ, ಯಾರಾದರೂ ಆರೋಗ್ಯವಂತವನ್ನು ನೋಡಿದ ತಕ್ಷಣ ಅವನಿಗೆ ಏನಪ್ಪ ಇವನಿಗೆ ಒಳ್ಳೆಯ ಆರೋಗ್ಯ ನನಗಿಲ್ಲ. ಸೊ ನನಗಿಲ್ಲ ಅನ್ನೋ ಭಾವನೆ ನನ್ನಲ್ಲಿ ಹಿರಣ್ಯಕಶಿಪುನ ಜನ್ಮ ತಾಳುತ್ತೆ. ಆಗೇನಾಗುತ್ತೆ, ಹಿರಣ್ಯಕಶಿಪು ಯಾವತ್ತು ತುಂಬ ದೊಡ್ಡವನಾಗ್ತಾ ಹೋದಾಗ ಡೆಫಿನೆಟ್ ಆಗಿ ಒಂದಲ್ಲ ಒಂದಿನ ಯಾರೋ ಅಂದರೆ ಬಾಹಿರ್ರೂಪದಿಂದಲೇ ಒಬ್ಬ ನರಸಿಂಹಸ್ವಾಮಿ ಬರ್ತಾನೆ ಸಂಹಾರ ಮಾಡೋದಕ್ಕೆ. ಸೊ ಸಂಹಾರ ಬರೀ ಹಿರಣ್ಯಕಶಿಪು ಅಂದರೆ ನನ್ನೊಳಗೆ ನನ್ನನ್ನು ಸಂಹಾರ ಮಾಡಿದರೆ ನನ್ನೊಳಗೆ ಸಂಹಾರ ಆಗುತ್ತೆ, ನಾನೇ ಹೋಗ್ತೀನಿ. ಸೊ ಹಾಗಾಗಿ ಈ ಹಿರಣ್ಯಕಶಿಪು ಆಗಿರ್ಬೋದು, ನರಸಿಂಹಸ್ವಾಮಿ ಆಗಿರ್ಬೋದು, ಇವರು ಎಲ್ಲೂ ಇಲ್ಲ, ಎಲ್ಲವೂ ನಮ್ಮೊಳಗೇನೆ. ಆದರೆ ಇವಾಗ ಪುರಾಣಗಳಲ್ಲಿ ಮತ್ತು ಹಿರಣ್ಯಕಶಿಪು ಬಗ್ಗೆ ಮತ್ತು ನರಸಿಂಹಸ್ವಾಮಿ ಬಂದ್ಬಿಟ್ಟು ಅವ್ನು ಸಂಹಾರ ಮಾಡೋದ್ರ ಬಗ್ಗೆ ಎಲ್ಲ ಒಂದು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಎಲ್ಲ. ಅದು ನಿಜವಾಗಿ ನಡೆದಿರ್ತಕ್ಕಂಥ ಒಂದು ಘಟನೆಗಳು ಅಂತ ಅನ್ಬೋದ? ನಾನು ಮೊನ್ನೆ ಮಾತಾಡ್ಕೊಂಡ್ವಿ, ಯಾವುದೇ ಪುರಾಣಗಳನ್ನು ತೊಗೊಂಡಾಗ ನಾವು 4 ರೀತಿಯಾಗಿ ತೊಗೋಬೇಕು, ಅರ್ಥ ಮಾಡ್ಕೋಬೇಕು ಪುರಾಣಗಳನ್ನು. ಯಾಕೆಂದರೆ ಒಂದೊಂದು ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ಸ್ ಹಂಗಿರುತ್ತೆ. ಅದು ಅಂಡರ್ಸ್ಟ್ಯಾಂಡಿಂಗ್. ವರ್ಣ ಅಂತಂದರೆ ನಮ್ಮ ವರ್ಣ ಅಂದರೆ ಮತ್ತೆ ಜಾತಿ ಪದ್ಧತಿ ವರ್ಣ ಅಂತಲ್ಲ, ನಾಲೆಡ್ಜ್ ಲೆವೆಲ್. ಒಂದೊಂದು ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ಸ್ ಇರುತ್ತೆ. ನೀನು ಲೋ ಲೆವೆಲ್ ಅಂಡರ್ಸ್ಟ್ಯಾಂಡಿಂಗ್ ಬೇರೆ, ಸ್ವಲ್ಪ ನಿಮ್ಮ ಹೈಯರ್ ಲೆವೆಲ್ ಬೇರೆ, ಸ್ವಲ್ಪ ಮಿಡ್ ಲೆವೆಲ್ ಬೇರೆ, ಹೈ ಲೆವೆಲ್ ಬೇರೆ. 4 ಲೆವೆಲಾಗಿ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಯಾವುದೇ ತಗೋ ಲೈಫಲ್ಲಿ 4 ಲೆವೆಲ್ಸ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ಸ್ ಇರ್ತವೆ. ಈಗ ಇನ್ನು ದೂರದಿಂದ ನಾನು ಪರಿಚಯ ಇದೆ ಅಂತ ಅನ್ಕೋ, ಲೋ ಲೆವೆಲ್ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಹರೀಶ್ ಓಕೆಪ್ಪ, ಅದು ಸ್ವಲ್ಪ ಜಾಸ್ತಿ ಆಯ್ತು ಅನ್ಕೋ, ಹರೀಶನ ಬಗ್ಗೆ ಸ್ವಲ್ಪ ಗೊತ್ತು ನನಗೆ. ಸೊ ಹರೀಶ್ ಸ್ವಲ್ಪ ಇನ್ನೂ ಜಾಸ್ತಿ ಗೊತ್ತಾದ, ಮಿಡ್ ಲೆವೆಲ್ ಗೊತ್ತಾಯ್ತು ನನಗೆ, ಹರೀಶ್ ಬಗ್ಗೆ ಗೊತ್ತು, ಹಿಂಗೆ ಹರೀಶ್ ಅಂತ ಪೂರ್ತಿ ಹತ್ರ ಅದೇ ನನಗೆ. ನೀನು ಟೋಟಲ್ ಗೊತ್ತಾಯ್ತು ನಿನ್ನ ಬಗ್ಗೆ ನನಗೆ. ಸೊ ಅದೇ ರೀತಿಯಾಗಿ ಪ್ರತಿಯೊಂದು ಕೂಡ 4 ಲೆವೆಲ್ಸ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ಸ್ ಇರ್ತವೆ. ಸೊ ಪುರಾಣಗಳನ್ನು ನಾವು ಆ ಒಂದು ದೃಷ್ಟಿಕೋನದಿಂದ ನೋಡಿದಾಗ ಮಾತ್ರ ಅರ್ಥ ಆಗ್ತವೆ ಹೊರತು ನೀನು ಪುರಾಣಗಳನ್ನು ಪುರಾಣ ಆಗಿ ತೊಗೊಂಡ್ರೆ ನಮ್ಗೆ ಅರ್ಥ ಆಗಲ್ಲ. ಸೊ ಇವತ್ತು ಪುರಾಣಗಳು ನಿಜಾನ ಸುಳ್ಳ
ಆ ಒಂದು ಚರ್ಚೆಗೆ ಹೋಗೋದಕ್ಕಿಂತ ನಾವು ನಿಜ ಸುಳ್ಳು ಅನ್ನೋ ಚರ್ಚೆಗೆ ಹೋಗೋದಕ್ಕಿಂತ ಅದರಿಂದ ನಾವು ಏನು ತೊಗೋಬೋದು, ಯಾವುದೇ ಪುಸ್ತಕ ಯಾವುದೇ ಒಂದು ಇದರಿಂದ ನಾವು ಏನು ತೊಗೋಬೋದು, ನಮ್ಮ ಜೀವನಕ್ಕೆ ಏನು ಉಪಯೋಗ ಆಗುತ್ತೆ ಅಂತ ನೋಡಿದ್ರೆ ನಾವು ಅದನ್ನು ಕಲಿತೀವಿ. ಇದು ನಿಜನಾ ಸುಳ್ಳ ಅಂತ ನಾವು ಅದಕ್ಕೆ ಹೋಗ್ಬಿಟ್ರೆ ಏನಾಗುತ್ತೆ, ನಮ್ಮ ಮತ್ತೆ ಅಲ್ಲಿ ಮನಸ್ಸು ಕೆಲಸ ಮಾಡಿಬಿಡುತ್ತೆ. ಮಾಡಿಬಿಟ್ಟು ಇದು ಹಿಂಗೆ ಸಾಧ್ಯ ಆಗುತ್ತೆ, ಹಂಗೆ ಸಾಧ್ಯ ಆಗುತ್ತೆ, ಒಬ್ಬ ಕಂಬದಿಂದ ನರಸಿಂಹಸ್ವಾಮಿ ಹೆಂಗೆ ಹೊರಗೆ ಬರೋಕ್ಕೆ ಸಾಧ್ಯ. ಸೊ ಅದಕ್ಕೆಲ್ಲದಕ್ಕೂ ಕೂಡ ಸಿಂಬಾಲಿಕ್ ಆಗಿ ಪ್ರತಿಯೊಂದು ಸ್ಟೋರಿಗೂ ಕೂಡ ಸಿಂಬಾಲಿಕ್ ಆಗಿ ಪ್ರತಿಯೊಂದು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಎಲ್ಲದಕ್ಕೂ ಸಿಂಬಾಲಿಕ್ ಆಗಿದೆ. ಅದೆಲ್ಲ ದೊಡ್ಡ ಇವಾಗ ಈ ಥರ ಕುತ್ಕೊಂಡ್ರೆ ಆಗಲ್ಲ ಅದು. ಆಮೇಲೆ ಭಕ್ತಿ ಬಗ್ಗೆ ಕೂಡ ಹೇಳ್ತಾ ಇದ್ರಿ ನೀವು. ಟೆಂಪಲಿಗೆ ಬರಬೇಕಾದ್ರೆ ನಾವು ಭಕ್ತಿ ಭಾವನೆಯಿಂದ ಅಲ್ಲಿ ಹೋಗೋದಿಲ್ಲ, ಆಲ್ಮೋಸ್ಟ್ ಕೋರಿಕೆಗಳಿಂದಲೇ ಹೋಗ್ತೀವಿ ಅಂತ ಹೇಳ್ಬಿಟ್ಟು. ನಿಜವಾದ ಭಕ್ತಿ ಅಂದರೆ ಏನು ಆ್ಯಕ್ಚುಲಿ? ನನಗೆ ಗೊತ್ತಿರೋ ಭಕ್ತಿಯಪ್ಪ ಅಂತಂದರೆ ಪ್ಯೂರೆಸ್ಟ್ ಪ್ಯೂರ್ ಲವ್, ಪ್ಯೂರೆಸ್ಟ್ ಪ್ಯೂರ್ ಲವ್, ಅಲ್ಟಿಮೇಟ್. ಅದ್ರ ಮುಂದೆ ಯಾವುದೂ ಇಲ್ಲ. ಈಗ ನಾವು ದೇವಸ್ಥಾನಕ್ಕೆ ಬಂದು ಕೇಳ್ತಾ ಇದ್ದೀವಿ ಅಂದರೆ ಅದು ಭಕ್ತಿ ಹೆಂಗಾಗುತ್ತೆ ಅದು? ಇನ್ನೂ ಕೊಡು ಇನ್ನೂ ಕೊಡು ಇನ್ನೂ ಕೊಡು ಅಂತ ಕೇಳೋದು ಅದು ಹೆಂಗೆ ಭಕ್ತಿ ಆಗುತ್ತೆ ಅದು? ಈಗ ಒಂದು ಆಲೋಚನೆ ಮಾಡಿ, ಭಗವಂತ ಅನ್ನೋನು ಎಲ್ಲ ಕಡೆ ಇದ್ದಾನೆ, ಅದಕ್ಕೆ ಅವನು ಅನಾಥ ಅಂತಾರೆ. ಅವನಿಗೆ ಯಾರು ಇಲ್ಲ ಪಾಪ, ಅವನಿಗೆ ಯಾರು ತಂದೆ ಇಲ್ಲ. ಯಾಕಂದರೆ ಇರೋದೇ ಅವನಾದಾಗ ಅವನು ಎಲ್ಲಿರ್ತಾನೆ? ಇರೋದೇ ಒಂದು ಆದಾಗ ಅವನೊಬ್ಬನೇ ಇದ್ದಾಗ ಅವನು ಯಾರ ತಂದೆ, ಯಾರ ತಾಯಿ, ಯಾರು ಬಂಧು, ಯಾರು ಬಳಗ. ಅದಕ್ಕೋಸ್ಕರ ಅವನು ಅನಾಥ, ಆದಿ ಅಂತ್ಯ ಇಲ್ಲದ ಅನಾಥ ಅವನು. ಸೊ ನಾವು ಒಂದು ಸಾರಿ ಅವನ ಬಗ್ಗೆ ಆಲೋಚನೆ ಮಾಡಿ ನೋಡೋಣ. ನಮಗೆ ಟೈಮ್ ಆದ ತಕ್ಷಣ ಊಟ ಕೊಡೋಕ್ಕೆ ನಮ್ಮ ಮನೇಲಿ ಯಾರೋ ಒಬ್ರು ಇದ್ದಾರೆ, ಕೇಳೋಕ್ಕೆ ಯಾರಾದರೂ ನಮ್ಮ ಮನೇಲೆಲ್ಲ ಇದ್ದಾರೆ, ಏನಾದರೂ ಕಷ್ಟ ಸುಖ ಬಂದರೆ ಅವನ್ನ ಯಾರು ಕೇಳ್ಬೇಕು ಪಾಪ? ಒಂದು ದಿನ ಒಂದು ಕ್ಷಣ, ಅಪ್ಪ ನೀನು ಊಟ ಮಾಡಿದ, ಸರಿಯಾಗಿ ನಿದ್ದೆ ಬಂತ, ನಿನಗೆ ಮಲಗಿದೆ, ಸ್ವಲ್ಪ ಅವನ ಬಗ್ಗೆ ವಿಚಾರ ಮಾಡ್ಬೇಕಲ್ಲ ನಾವು. ಸ್ವಲ್ಪ ಹೋದಾಗ ಆ ಮೂರ್ತಿಯ ಮುಂದೆ ನಿಂತ್ಕೊಂಡಾಗ ನಿನಗೆ ಆ ಒಂದು ಅಶ್ರುಧಾರೆ, ಅಂದರೆ ನಿನ್ನ ಒಂದು ಆನಂದ ಬಾಷ್ಪ ಅಲ್ಲ, ಅವನ ಬಗ್ಗೆ ನೀನು ಆಲೋಚನೆ ಮಾಡಿದಾಗ ನಿನಗೆ ಆ ಬರ್ತಕ್ಕಂಥ ಒಂದು ಭಾವನೆ ರೂಪದಲ್ಲಿ ನಿನ್ನ ಕಣ್ಣು ಧಾರೆಗಳು ಬರಬೇಕು. ಅವನಿಗೆ ಯಾರಿದ್ದಾರಪ್ಪ ಪಾಪ? ನನಗೆ ತಂದೆ ಇದ್ದಾನೆ, ತಾಯಿ ಇದ್ದಾಳೆ, ಮಕ್ಕಳಿದ್ದಾರೆ, ಹೆಂಡತಿ ಇದ್ದಾಳೆ, ಬಂಧುಗಳಿದ್ದಾರೆ, ಸ್ನೇಹಿತರಿದ್ದಾರೆ, ಪ್ರಪಂಚ ಇದೆ. ಯಾರಿಲ್ಲಪ್ಪ ಅಂದ್ರೆ ನನ್ನ ತೊಗೊಂಡು ಎತ್ಕೊಂಡು ಹಾಕೋದಕ್ಕೆ ಹಾಸ್ಪಿಟ್ಲ್ ಇದೆ, ಯಾರಾದರೂ ಇದ್ದಾರೆ. ಅವನು ಯಾರಿದ್ದಾರೆ ಅವನಿಗೆ ಪಾಪ? ಒಂದು ಸಲ ಆಲೋಚನೆ ಮಾಡು. ಅವನು ಎಲ್ಲರೂ ಬಂದು ಈಗ ಫಾರ್ ಎಕ್ಸಾಂಪಲ್ ನಿನ್ನ ಬರೀ 24 ಗಂಟೆ ನಿನ್ನ ಹರೀಶ್ ಅದು ಕೊಡು ಇದು ಕೊಡು ನಾನು ಕೇಳ್ತಾ ಇದ್ದೆ ಅಂತ ಅಂದ್ಕೋ, ಹೆಂಗಿರುತ್ತೆ? ಯಾರೋ ಒಬ್ರು ಬರ್ತಾರೆ, ಅವ್ರು ನೀನು ಏನು ಕೇಳಲ್ಲ, ಹರೀಶ್ ಊಟ ಆಯ್ತು ಹರೀಶ್, ಹರೀಶ್ ನೀನು ಚೆನ್ನಾಗಿ ನಿದ್ದೆ ಮಾಡಿದ್ರೆ ನಿನ್ನೆ, ಹರೀಶ್ ಎಲ್ಲ ಆರೋಗ್ಯ ಚೆನ್ನಾಗಿದೆಯಲ್ಲ, ಈ ಥರ ಯಾರನ್ನ ಹೆಚ್ಚು ಲವ್ ಮಾಡ್ತೀರಿ ನೀವು? ಯಾರು ನನ್ನ ಬಗ್ಗೆ ವಿಚಾರಿಸ್ಕೋತಾರಲ್ಲ? ಹೌದಾ? ಆಲೋಚನೆ ಮಾಡು. ನಾನು 24 ಗಂಟೆ ಹರೀಶ್ ಇದು ಕೊಡು ಬಗ್ಗೆ ಕಂಡ್ರೆ ಸಾಕು, ನೀನು ಹರೀಶ್ ಕಂಡುಬಿಟ್ರೆ ಸಾಕು, ಹರೀಶ್ ಕೊಡು ಅಂದರೆ ನೀನು ಓಡೋಗ್ತಿರ್ತಿ ಆ ಕಡೆ. ಅಲ್ಲ ಬರೀ ಅಲ್ಲ ಬಂದರು ಅಲ್ಲ, ಆಳು ದೂರದಲ್ಲಿ ಬಂದಪ್ಪ ಈ ಮಗ ಇವನಂತ ಈ ಕಡೆ ಹೋಗ್ತೀನಿ. ಸೊ ದೇವ್ರು ಕೂಡ ಅಷ್ಟೇ, ಅವನು ಕಣ್ಣೇ ತೆಗಿಯಲ್ಲ, ಕಿವಿ ಕೊಡಲ್ಲ, ಕಣ್ಣು ತೆಗಿಯಲ್ಲ. ಏನಪ್ಪ ಈ ನನ್ನ ಮಕ್ಕಳು ಬಂದರು, ಸ್ಟಾರ್ಟ್ ಆಯಿತು, ಬೆಳಿಗ್ಗೆ 6 ಗಂಟೆಗೆ ಡೋರ್ ತೆಗೆದ ತಕ್ಷಣ ಶುರುವಾಯಿತು ಬರ್ತಾರೆ ಅಂತ ಸುಮ್ಮನೆ ಕುತ್ಕೊಂಡ್ಬಿಟ್ಟಿರ್ತಾನೆ ಪಾಪ. ಅವನ್ನ ವಿಚಾರ ಮಾಡಿ ಹೋಗಿ, ಅಪ್ಪ ಊಟ ಆಯ್ತಾ, ಅಪ್ಪ ಚೆನ್ನಾಗಿ ನಿದ್ದೆ ಆಯ್ತಾ, ಯಾಕೆ ಕೇಳಬಾರ್ದು ನಾವು? ಅಂದ್ರೆ ನಮಗೇನು ಆ ದೇವರಿಗೆ ಎಲ್ಲ ಇರ್ತಕ್ಕಂಥವನು, ಅವನೇ ಈ ಸೃಷ್ಟಿಕರ್ತ ಆಗಿರ್ಬೇಕಂದ್ರೆ ಪ್ರತಿಯೊಂದು ಅವನಲ್ಲಿ ಇದೆ. ಸೊ ಹಾಗಾಗಿ ಅವನಿಂದ ಇಸ್ಕೊಳ್ಳೋಣ. ಎಂಥ ರಾಜ ಮಹಾರಾಜರಾದರೂ, ನೀನು ಇವತ್ತು ಪ್ರಧಾನಮಂತ್ರಿಗಳಾದರೂ ಅಥವಾ ಅಮೇರಿಕಾದ ಪ್ರೆಸಿಡೆಂಟ್ ಆದರೂ, ಅವನಿಗೆಲ್ಲ ಪವರ್ಸ್ ಇದ್ದರೂ, ಅವನ ಹತ್ರ ಎಲ್ಲ ದುಡ್ಡಿದ್ದರೂ ಕೂಡ, ಏನೇ ಎಲ್ಲ ಇದ್ದರೂ ಕೂಡ ಅವನ್ನ ಯಾರಾದರೂ ಹೋಗಿ ಏನು ಕೇಳಲಾರ್ದಂಗೆ ಅವನಂತೆ ವಿಚಾರ ಮಾಡಿದರೆ ಅವನಿಗೆ ಖುಷಿ ಆಗುತ್ತೆ. ಹೌದಾ? ಈಗ ದೇವರು ಅನ್ನೋದು ನನ್ನ ಅವನ ಒಂದು ಅಂಶ. ನಾನು ಮತ್ತು ನನಗೆ ಖುಷಿ ಆಗುತ್ತಲ್ಲ ಯಾರಾದರೂ ಈ ಥರ ಕೇಳಿದರೆ, ಮತ್ತು ಅವನಿಗೆ ಯಾಕಾಗಲ್ಲ? ಅವನಿಗೂ ಖುಷಿ ಆಗುತ್ತೆ. ಎಲ್ಲ ಇದೆ ಅವನ ಹತ್ರ, ಎಲ್ಲ ಇದೆ, ಇರೋದೆಲ್ಲ ಅವನದೇ ಅಂತ ಅಂದ್ಕೋ. ಓಕೆ, ಇರೋದೆಲ್ಲ ಅವನದೇ ಅಂತ ಗೊತ್ತಾಗಿ ಕಂಪ್ಲೀಟ್ ನಂದೇನು ಇಲ್ಲ, ಎಲ್ಲ ಇರೋದೆಲ್ಲ ಅವನದೇ ಅಂದರೆ ಮತ್ತೆ ನೀನು ಯಾರು?
ನಾನು ಬೇರೆ ಅವ್ನು ಬೇರೆ ಅನ್ನೋ ಒಂದು ಭಾವನೆ ನಮ್ಮಲ್ಲಿ. ಆ ರೀತಿಯಾಗಿ ಹಾಗಾಗಿ ಅಂಥ ಭಾವನೆಗಳಿಂದ ನಾವು ಮುಕ್ತರಾಗಬೇಕು. ಮುಕ್ತರಾಗಿ ನಾವು ದೇವರನ್ನ ದರ್ಶನ ಮಾಡಿದಾಗ, ಅಂದರೆ ಈ ಥರ ಟೆಂಪಲ್ಸಿಗೆ ಬಂದು ದೇವರ ಒಂದು ದರ್ಶನ ಪಡೆದಾಗ ನಮ್ಮ ಖುಷಿನೇ ಬೇರೆ ಇರ್ತದೆ. ಸೊ ಕೇವಲ ನಮ್ಮ ಒಂದು ಕೋರಿಕೆಗಳನ್ನು ತಗೊಂಡು ಬಂದು ಇಟ್ಕೊಂಡು ಬೇಗ ಪಕ್ಕಂತ ಮುಗಿಸ್ಬಿಟ್ಟು ಅದೊಂದು ಅರ್ಚನೆಗಳು ಇನ್ನೊಂದು ಮಾಡಿಸಿ ಪೂಜೆ ಮಾಡಿಸಿ ಓಡಿ ಹೋಗೋದು ಬೇರೆ ಇರ್ತದೆ. ಅದರಿಂದ ಏನೇನು ಉಪಯೋಗ ಇಲ್ಲ. ಅದರಿಂದ ಭಕ್ತಿ ಅಂತಂದರೆ ಏನಪ್ಪ, ಈಗ ಪ್ಯೂರೆಸ್ಟ್ ಪ್ಯೂರ್ ಲವ್ ಅಂತ ಕರೆದಿವಿ, ಅದನ್ನು ಹೆಂಗೆ ಎಕ್ಸ್ಪ್ರೆಸ್ ಮಾಡ್ತೀರಾ ನೀವು? ಯಾವ ರೀತಿ ಎಕ್ಸ್ಪ್ರೆಸ್ ಮಾಡ್ತೀರಾ? ಅದು ಎಕ್ಸ್ಪ್ರೆಸ್ ಮಾಡಕ್ ಆಗದೆ ಇರ್ತಕ್ಕಂಥ ಒಂದು ಭಾವನೆ ಅನ್ಬೋದು. ಸಹಜತ್ವ ಅಷ್ಟೇ, ಏನು ಇಲ್ಲದೆ ಇರ್ತಕ್ಕಂಥ ಒಂದು ಸಹಜತ್ವದಿಂದ ಹೋದರೆ ಅದು ಭಕ್ತಿ. ಅದು ಏನು ಇರಬಾರ್ದು, ಸುಮ್ಮನೆ ಪ್ರಶಾಂತವಾಗಿ ಹೋಗ್ಬೇಕು, ಪ್ರಶಾಂತವಾಗಿ ನೋಡಬೇಕು, ಪ್ರಶಾಂತವಾಗಿ ಬರಬೇಕು ಹೊರಗಡೆ, ಅಷ್ಟೇ. ಅದು ಪ್ಯೂರ್. ಅದು ಅಲ್ಲಿ ಕಲ್ಮಶ ಇಲ್ಲ. ಅಲ್ಲಿ ಇದು ಕಲ್ಮಶ ಯಾವ ಬರುತ್ತೆ? ಏನಾದರೂ ಕೋರಿಕೆ ಅಲ್ಲಿ ಒಂದು ಥಾಟ್ ಅದರಲ್ಲಿ ಬಂತು ಅಂದರೆ ಕಲ್ಮಶ ಬರುತ್ತೆ. ಹೌದಾ? ಥಾಟ್ ಅಂದರೆ ಏನು? ನಿನ್ನಲ್ಲಿರ್ತಕ್ಕಂಥ ಡ್ರೈನೇಜ್ ವಾಟ್ರು, ಪ್ಯೂರ್ ವಾಟ್ರನ್ನ ತೊಗೊಂಡು ಒಂದೇ ಹನಿ, ಒಂದು ತಾಟ್ ಬಂತು, ಒಂದು ಹನಿ ಅಗ್ದಿ, ಇನ್ನೊಂದು ತಾಟ್ ಬಂತು, ಇನ್ನೊಂದು ಹನಿ ಆಯ್ತು, ಅದು ಕುಡಿಯೋಕೆ ಬರುತ್ತೆ, ಅದು ಬರಲ್ಲ ಅದು. ಸೊ ಜಸ್ಟ್ ಸಹಜವಾಗಿರು, ಸಹಜವಾಗಿ ಹೋಗು, ಸಹಜವಾಗಿ ನೋಡು, ಸಹಜವಾಗಿ ದರ್ಶನ ಮಾಡು, ಸಹಜವಾಗಿ ಹೊರಗೆ ಬಾ, ಏನು ಇಟ್ಕೋಬೇಡ ಮನಸ್ಸಲ್ಲಿ, ಅವನ್ನ ಸಹಜವಾಗಿ ನೋಡಿ ಹೊರಗೆ ಬಾ. ಅದು ನಿಜವಾದ ಭಕ್ತಿ. ಅದು ನೀವು ಹೇಳ್ತಾ ಇದ್ದೀವಿ ಭಕ್ತಿ ಬಗ್ಗೆ ಒಂದು ಎಪಿಸೋಡ್ ಮಾಡೋಣ ಅಂತ ಹೇಳ್ಬಿಟ್ಟು, ಸೊ ಅದನ್ನ ಇನ್ನೂ ಡೀಟೇಲ್ ಸೈಂಟಿಫಿಕ್ ಭಕ್ತಿ ಅಂದರೆ ಏನು ಅಂತ ಮಾಡೋಣ. ಯಾಕಂದರೆ ಈಗ ಕ್ವಾಂಟಮ್ ಫಿಸಿಕ್ಸ್ನಲ್ಲಿ ಮಾತಾಡೋದ್ರ ಪ್ರಕಾರ ಭಕ್ತಿ ಅಂದರೆ ಹೇಗಿರುತ್ತೆ ಅಂತಂದು ಹೇಳ್ಬಿಟ್ಟು ಅದನ್ನು ನಾವು ಮಾಡೋಣ, ಒಂದು ಎಪಿಸೋಡ್ ಮಾಡೋಣ. ಓಕೆ, ಅಂದ್ಕೊಳ್ತು ಎಷ್ಟೆಷ್ಟು ಎಪಿಸೋಡ್ ಆಗ್ತವೆ. ಓಕೆ. ಸೊ ಹಾಗಾಗಿ ಸೈಂಟಿಫಿಕ್ ಆಗಿ ಭಕ್ತಿ ಅನ್ನೋದಕ್ಕೆ ಏನು ರೀಸನ್ ಇರ್ಬೋದು ಸರ್? ಸೈಂಟಿಫಿಕ್ ಅಂದರೆ ಏನು? ನಮಗೆ ಈಗ ಒಂದು ಹುಚ್ಚು ಬಂದ್ಬಿಟ್ಟಿದೆ, ಸೈಂಟಿಫಿಕ್ ಅಂತ. ಯಾವುದು ಸೈನ್ಸ್ ಅಲ್ಲ ಹೇಳು. ಈ ಬಂಡೆ ಸೈನ್ಸ್ ಅಲ್ವಾ ಇದು? ಖಂಡಿತ. ಈ ಗಾಳಿ ಸೈನ್ಸ್ ಅಲ್ವಾ? ಯಾವುದು ಸೈನ್ಸ್ ಅಲ್ಲ. ಸೈನ್ಸ್ ಅಂದರೆ, ವಿಜ್ಞಾನ ಅಂದರೆ ಏನಪ್ಪ ಅಂತಂದರೆ ಜ್ಞಾನ, ವಿಜ್ಞಾನ ಅಂತೀವಿ. ಜ್ಞಾನ ಅಂದರೆ ಇನ್ಫಾರ್ಮೇಷನ್. ಈಗ ಭಗವದ್ಗೀತೆಯನ್ನು ನಾನು ಕೇಳ್ತೀನಿ ಅಥವಾ ಓದ್ತೀನಿ, ಅದು ಇನ್ಫಾರ್ಮೇಷನ್, ಅದು ಜ್ಞಾನ, ಅದು ಅಷ್ಟೇ. ಅದು ಯಾವಾಗ ವಿಜ್ಞಾನವಾಗುತ್ತೆ? ಅದಕ್ಕೆ ಕೃಷ್ಣ ಹೇಳ್ತಾನೆ, ಇದು ಜ್ಞಾನ, ಇದನ್ನು ವಿಜ್ಞಾನವಾಗಿ ಪರಿವರ್ತನೆ ಮಾಡ್ಕೊ ಅಂತ. ಯಾವ ವಿಜ್ಞಾನ ಆಗುತ್ತೆ? ಅದು ನನ್ನ ಅನುಭವಕ್ಕೆ ಬಂದಾಗ ವಿಜ್ಞಾನ ಆಗುತ್ತೆ. ಅದಕ್ಕೆ ವಿಜ್ಞಾನ ಏನು ಹೇಳುತ್ತೆ? ಟಚ್ ಮಾಡಿ, ಮುಟ್ಟಿ, ತಟ್ಟಿ, ನೋಡಿ, ನೀನು ಅನುಭವಿಸಿ ಮಾಡಿದರೆ ವಿಜ್ಞಾನ ಆಗುತ್ತೆ. ಅದು ಅಂದರೆ ನಿನ್ನ ಜೀವನದಲ್ಲಿ ನೀನು ಏನನ್ನ ನೀನು ಅನುಭವಿಸ್ತೀವೋ ಅದು ವಿಜ್ಞಾನ. ಅದು ಏನು ಅನುಭವಿಸಿದ್ರು ಅದು ಜ್ಞಾನ. ನೀನು ಇವತ್ತು ಇದು ತೆಗೆದುಬಿಟ್ರೆ, ಏನಂತಾರೆ, ಸೋಷಿಯಲ್ ಮೀಡಿಯಾ ತೆಗೆದುಬಿಟ್ರೆ ಬರೀ ಜ್ಞಾನವೇ ನಿನಗೆ, ಯಾವುದ್ರ ಬಗ್ಗೆ ಜ್ಞಾನ ಇಲ್ಲ ನಿನಗೆ. ಓವರ್ಲೋಡ್ ಇನ್ಫಾರ್ಮೇಷನ್, ಓವರ್ಲೋಡ್, ಎಲ್ಲವೂ ಜ್ಞಾನಗಳೇ. ಅದೇ ರೀತಿ ಯಾವುದೇ ಪುಸ್ತಕ ಓದು ಜ್ಞಾನನೇ, ಯಾವುದ್ರ ಬಗ್ಗೆ ತಿಳ್ಕೋ ಜ್ಞಾನನೇ. ಅದು ವಿಜ್ಞಾನವಾಗಿ ಕನ್ವರ್ಟ್ ಆಗಬೇಕಂದ್ರೆ ನಿನ್ನ ಜೀವನದಲ್ಲಿ ಅನುಭವಕ್ಕೆ ಬರಬೇಕು. ದೇವರಿದ್ದಾನ ಅಂತ ಯಾಕೆ ಅಂದ್ಕೊಳ್ತಾ ಇದ್ದೀವಿ? ನಮಗೆ ಒಂದು ಎವಿಡೆನ್ಸಸ್ ಇಲ್ಲ ಅದಕ್ಕೆ. ಬಟ್ ನಾನು ಅನುಭವಿಸ್ಬೇಕು ಅದನ್ನು. ನಾನು ದೇವರಿದ್ದಾನ ಇಲ್ಲ ಅಂತ ನಾನು ಒಳಗಡೆ ಅನುಭವಿಸ್ಬೋದು. ನಾನು ಅನುಭವಿಸಿದಾಗ ನನಗೆ ಗೊತ್ತಾಗುತ್ತೆ, ದೇವರಿದ್ದಾನ ಇಲ್ಲ ಅಂತಂದರೆ ಪುಸ್ತಕ ಈ ಉಪನಿಷತ್ತಲ್ಲಿ ಹಿಂಗೆ ಹೇಳಿದೆ, ಭಗವದ್ಗೀತೆಯಲ್ಲಿ ಹಿಂಗೆ ಹೇಳಿದೆ, ಅದೆಲ್ಲ ಹಂಗೆ ಹೇಳಿದೆ, ಬರೀ ಎಲ್ಲ ಕೋಟ್ ಮಾಡಿಬಿಟ್ಟು ಅವ್ರು ಹಂಗೆ ಹೇಳಿದಾರಾದ ಕಾರಣ ದೇವರಿದ್ದಾನೆ, ಅದು ಜ್ಞಾನ. ಅದು ನೀನೆಲ್ಲ ವೇದಗಳನ್ನು, ಉಪನಿಷತ್ತುಗಳನ್ನು, ಬ್ರಹ್ಮಸೂತ್ರಗಳನ್ನು, ಅದು ಭಗವದ್ಗೀತೆ, ಅದು ಇದು ಎಲ್ಲ ತಂದು ಕಲ್ಲಾಬುಲ್ಲಿ ಮಾಡಿ ನಾನು ದೇವರಿದ್ದಾನೆ ಅಂತ ಪ್ರೂವ್ ಮಾಡ್ಬೋದು ನೀನು. ಅದು ಬರೀ ಜ್ಞಾನ ಆಯ್ತದು. ಎವಿಡೆನ್ಸ್ ಎಲ್ಲಿ ಅಂತ ಕೇಳಿದಾಗ ಬುಕ್ಗಳನ್ನು ತೋರಿಸ್ತಾರೆ. ನೀವು ಇವತ್ತು ಅದಕ್ಕೆ ಪಂಡಿತರು ಅಂತ ಕರೀತಾರೆ ಅವ್ರನ್ನ. ಪಂಡಿತರು ಅಂತಂದರೆ ನೀನು ಎಷ್ಟೆಷ್ಟು ನಾನು ಓದಿದ್ದೀನಿ ಪುಸ್ತಕ. ಅದಕ್ಕೆ ಒಂದು ರಾಮಕೃಷ್ಣ ಪರಮಹಂಸರ ಹತ್ರ ಒಬ್ಬ ನಾಸ್ತಿಕ ಪಂಡಿತ ಬರ್ತಾನೆ. ಓಕೆ, ನಾಸ್ತಿಕ ಪಂಡಿತರು ಬರ್ತಾನೆ. ಅವ್ರನ್ನೇನಂತಾರೆ, ಚಾರುವಾಕರ್ ಅಂತಾರೆ. ಚಾರುವಾಕರ್ಸ್ ಅಂತ. ಚಾರುವಾಕರ್ಸ್ ಅವಾಗಿದ್ದರು, ಇವಾಗಿಲ್ಲ ಅಂತಲ್ಲ, ಇವತ್ತಿಗೂ ಚಾರುವಾಕರ್ಸ್ ಎಲ್ಲ ಇದ್ದೇ ಇರ್ತಾರೆ. ಚಾರುವಾಕರ್ಸ್ ಕೆಲಸ ಏನಪ್ಪ ಅಂತಂದರೆ ಕನ್ಫ್ಯೂಸ್ ಮಾಡೋದು ಅಷ್ಟೇ. ಇವತ್ತು ಇದಾರಲ್ಲ, ಕಮಲ್ ಹಾಸನು, ಪ್ರಕಾಶ್ ರಾಜು, ಈ ಥರ ಇದೆಲ್ಲ ಒಂದು ಸಂತತಿ ಇದಾರಲ್ಲ, ಅವ್ರೆಲ್ಲ ಕನ್ಫ್ಯೂಷನ್ನು. ಬರೀ ಅವರು ಕನ್ಫ್ಯೂಷನ್ನಾಗಿರ್ತಾರೆ, ಜನಗಳನ್ನು ಕನ್ಫ್ಯೂಸ್ ಮಾಡ್ತಾರೆ. ಅವ್ರದ್ದು ಕ್ಲಾರಿಟಿ ಇರೋದಿಲ್ಲ. ಹೋಗ್ಲಿ, ಏನಪ್ಪ ನಿಂದು ಹೇಳಪ್ಪ ಏನಾದರೂ, ಅವ್ನಿಗೆ ಏನು ಗೊತ್ತಿರಲ್ಲ. ಅವ್ರಿಗೆ ಅವನದು ಹೇಳಲ್ಲ, ಇನ್ನೊಬ್ರದ್ದು ಕೇಳಲ್ಲ. ಅದು ಸೊ ಅದಕ್ಕೆ ಕನ್ಫ್ಯೂಷನ್ ಎಲ್ಲಿದತ್ತೋ ಅವರೆಲ್ಲ ಚಾರುವಾಕರ್ಸ್ ಅಂತಾರೆ.
ಓಕೆ. ಸೊ ಆ ರೀತಿ ಚಾರ್ವಾಕ ಪಂಡಿತ ಒಬ್ಬರು ರಾಮಕೃಷ್ಣ ಪರಮಹಂಸ ಹತ್ರ ಬಂದರು. Okay. ಬಂದ್ಬಿಟ್ಟು ರಾಮಕೃಷ್ಣ ಪರಮಹಂಸರಿಗೆ ಹೇಳಿದ್ರಂತೆ, ನೀವು ದೇವರಿದ್ದಾನೆ ಅಂತ ವಾದ ಮಾಡ್ತಾ ಇದ್ದೀರಿ, ನಾನು ಇಲ್ಲ ಅಂತ ನಿರೂಪಣೆ ಮಾಡ್ತೀನಿ ಅಂತ. ರಾಮಕೃಷ್ಣ ಪರಮಹಂಸ ಸುಮ್ಮನೆ ಕೂತ್ಕೊಂಡಿದ್ರು. ಓಕೆ. ಅವನೇ ಹೇಳಿದ್ನು ಚಾಲೆಂಜು, ಇಲ್ಲ ಇಲ್ಲಿ ನಾನು ನಿಮ್ಮ ಒಬ್ಬರ ಎದುರಿಗೆ ನಾನು ನಿರೂಪಣೆ ಅಲ್ಲ, ಸಭಾ ಮಧ್ಯದಲ್ಲಿ ನಿರೂಪಣೆ ಮಾಡ್ತೇನೆ. ಎಷ್ಟೋ ಜನಗಳನ್ನು ಸೇರಿಸ್ಬೇಕು, ಅಲ್ಲಿ ನಾನು ನಿರೂಪಣೆ ಮಾಡ್ತೇನೆ, ಇಲ್ಲಿ ನಿರೂಪಣೆ ಮಾಡ್ತೇನೆ. ಅವರೇ ಚಾಲೆಂಜ್ ಮಾಡಿದ, ಅವನೇ ಇದು ಮಾಡಿದ. ಆಮೇಲೆ ಅಲ್ಲಿ ಸುತ್ತಮುತ್ತ ಕೂತ್ಕೊಂಡಿರ್ತಾರಲ್ಲ ಅವರು, ರಾಮಕೃಷ್ಣ ಪರಮಹಂಸರು ಏನು ಮಾತಾಡೋಕೆ ಹೋಗಲಿಲ್ಲ, ಸುಮ್ಮನೆ ಕೂತ್ಕೊಂಡಿದ್ರು, ಸೈಲೆಂಟ್ ನಗ್ತಾ ಕೂತ್ಕೊಂಡಿದ್ರು. ಯಾಕಂದರೆ ಚಾರ್ವಾಕರ ಸುಮ್ಮನೆ ನಗಬೇಕಷ್ಟೇ, ನಾವು ಏನು ಮಾಡೋಕ್ಕೆ ಬರಲ್ಲ. ಸೊ ಇವರು ಪಕ್ಕದಲ್ಲಿ ಇರ್ತಕ್ಕಂಥವ್ರೆಲ್ಲರೂ, ಆಯಿತು ಬಾ, ಎಲ್ಲಿ ಬರ್ತೀವಳು, ಎಲ್ಲಿ ಕಳಬೇಕು, ಎಲ್ಲ ಒಂದು ಟೈಮ್ ಫಿಕ್ಸ್ ಆಯಿತು, ಡೇಟ್ ಫಿಕ್ಸ್ ಆಯಿತು, ಇಂಥ ಒಂದು ಜಾಗ ಫಿಕ್ಸ್ ಆಯಿತು, ನಾನು ಅವತ್ತು ಬಂದು ಪ್ರೂವ್ ಮಾಡ್ತೀನಿ ನಾನು ದೇವರಲ್ಲ ಅಂತ. ಸರಿ ಅಂತ ಒಂದು ಕಡೆ ದೊಡ್ಡ ಒಂದು ವೇದಿಕೆ ಶುರುವಾಯಿತು. ಅದು ಏನಾಯಿತು, ಇವರ ಬಾಯಿಂದ ಕೇಳಿ ಪ್ರಚಾರ ಶುರುವಾಯಿತು ಎಲ್ಲ ಕಡೆ. ಆವತ್ತಿನ ದಿನ ಜನಗಳೆಲ್ಲ ಕೂಡೋಕ್ಕೆ ಶುರು ಮಾಡಿದ್ರು. ಓಕೆ. ಫುಲ್ಲು ಒಂದು ಆಡಿಟೋರಿಯಂ ಫುಲ್ ಆಗೋಗ್ಬಿಟ್ಟಲ್ಲ. ಬಂದ ಗ್ರಂಥಗಳು ಹೊತ್ಕೊಂಡು ಬಂದಾತ, ಇಟ್ಕೊಂಡ ಒಂದೊಂದು ವೇದ ತೆಗೆದ, ಈ ವೇದದಲ್ಲಿ ಹಿಂಗೆ ಹೇಳಿದೆ ಇಲ್ಲ, ಉಪನಿಷತ್ತಲ್ಲಿ ಹಿಂಗೆ ಹೇಳಿದೆ ಇಲ್ಲ, ಬ್ರಹ್ಮಸೂತ್ರದಲ್ಲಿ ಹಿಂಗೆ ಹೇಳಿದೆ ಇಲ್ಲ, ಸೊ ಅವ್ನು ಕಾಣಿಸಲ್ಲ, ಹಂಗೆ ಮಾಡಲ್ಲ ಹಿಂಗೆ ಮಾಡಲ್ಲ. ಸುಮಾರು ಒಂದು 5-6 ತಾಸು ಕಂಟಿನ್ಯೂ ನೀರು ಕುಡಿತಾನೆ ವಾದ ಮಾಡ್ತಾನೆ. ರಾಮಕೃಷ್ಣ ಪರಮಹಂಸರು ಏನೂ ಮಾತಾಡಲಿಲ್ಲ. 6 ತಾಸು ಏದುಸಿರು ಬಿಡ್ತಾ ಕೊನೆಗೆ ಇವಾಗ ಒಪ್ಕೊಂಡ್ರಾ ಅಂತ ಕೇಳಿದೆ ರಾಮಕೃಷ್ಣ ಪರಮಹಂಸರನ್ನ. ಒಪ್ಕೊಂಡೆ. ಒಂದು ಅದ್ಭುತವಾದ ಶಕ್ತಿ ಏನಿದೆ ಅಲ್ಲ, ಆ ಅದ್ಭುತವಾದ ಶಕ್ತಿ ತನಗೆ ತಾನೇ ನಾನಿಲ್ಲ ಅಂತ ಹೇಳ್ದಂಗೆ ಆಯಿತು ಅಂತ ಹೇಳಿದ್ರಂತೆ. ನೀವು ಇಲ್ಲಿಯವರೆಗೆ ಮಾಡಿದಂಥ ವಾದ ಏನಿದೆ ಅದು ಕೇವಲ ಒಂದು ಗ್ರಂಥಗಳ ಆಧಾರವಾಗಿಟ್ಟುಕೊಂಡು ಮಾಡಿರತಕ್ಕಂಥ ವಾದ. ಗ್ರಂಥಗಳನ್ನು ನಾವು ಪಠನೆ ಮಾಡಬೇಕಾದ್ರೆ ನಮ್ಮ ಮನಸ್ಸಲ್ಲಿ ನಾವು ಏನಿಟ್ಟುಕೊಂಡು ಅದನ್ನು ಸ್ಟಾರ್ಟ್ ಮಾಡ್ತೀವಿ. ಮನಸ್ಸಿನಲ್ಲಿ ನನ್ನ ದೇವರಿಲ್ಲ ಅಂತ ನಾನು ಸ್ಟಾರ್ಟ್ ಮಾಡಿದ್ರೆ ಆ ಗ್ರಂಥಗಳು ದೇವರಿಲ್ಲ ಅಂತಲೇ ತೋರಿಸ್ತವೆ. ಅವೇ ಗ್ರಂಥಗಳನ್ನು ನಾನು ದೇವರಿದ್ದಾನೆ ಅಂತ ಒಂದು ಪಠನೆ ಮಾಡಿದ್ರೆ ನಾನು ದೇವರಿದ್ದಾನೆ ಅಂತ ತೋರಿಸ್ತವೆ. ಆದರೆ ಗ್ರಂಥಗಳಲ್ಲಿ ನಿಜವಾದ ದೇವರಿರೋಕ್ಕೆ ಸಾಧ್ಯನಾ? ಯಾವುದು ಗ್ರಂಥಗಳು ಕೇವಲ ಒಂದು ನಾಲೆಡ್ಜ್, ಒಂದು ನಮಗೆ ಜ್ಞಾನವನ್ನು ಕೊಡ್ತವೆ. ಜ್ಞಾನವು ವಿಜ್ಞಾನವಾಗಿ ಪರಿವರ್ತನೆ ಆಗಬೇಕಾದ್ರೆ ನಮ್ಮಲ್ಲಿ ಅನುಭವ ಆಗಬೇಕು, ಸ್ವತಃ ಒಂದು ಅನುಭವ ಆಗಬೇಕು, ಸೆಲ್ಫ್ ಎಕ್ಸ್ಪೀರಿಯನ್ಸ್ ಆಗಬೇಕು. ಈಗ ಒಂದು ಅಟ್ಲಸ್ ತೊಗೊಂಡು ಅಮೇರಿಕಾ ಅನ್ನೋ ಒಂದು ಜಾಗದ ಮೇಲೆ ನಾನು ಬೆರಳಿಟ್ಟಾಗ ನಾನು ಅಮೇರಿಕ ಹೋದಂಗೆ ಆಯ್ತಾ? ನಾನು ಸಾಧ್ಯನ ಹೋಗೋದಕ್ಕೆ? ಸಾಧ್ಯ ಇಲ್ಲ. ಯಾವಾಗ ಹೋಗೋದಕ್ಕೆ ಸಾಧ್ಯ? ಅಟ್ಲಸನ್ನು ಮಡಿಚಿಟ್ಟು ನಾನು ಅಮೇರಿಕಕ್ಕೆ ಪ್ರಯಾಣ ಮಾಡಿದಾಗ ನಾನು ಅಮೇರಿಕವನ್ನು ಮುಟ್ಬೋದು. ನಿಜವಾದ ಒಂದು ಎಕ್ಸ್ಪೀರಿಯನ್ಸು ನಾನು ಅಮೇರಿಕಕ್ಕೆ ಹೋಗಬೇಕು ಅಂತ ನನ್ನ ಪ್ರಯಾಣ ಪ್ರಾರಂಭ ಮಾಡಿದ ತಕ್ಷಣ ಪ್ರಾರಂಭ ಆಗುತ್ತೆ. ಕೇವಲ ಪುಸ್ತಕದ ಜ್ಞಾನಗಳಿಂದ, ಗ್ರಂಥಗಳ ಜ್ಞಾನಗಳಿಂದ ನಾವು ದೇವರು ಇದ್ದಾನೋ ಇಲ್ಲೋ ಅನ್ನೋ ಒಂದು ಕನ್ಕ್ಲೂಷನ್ಗೆ ಬರಬಾರ್ದು. ನಮ್ಮ ಸ್ವಯಾನುಭವವೇ ಇಲ್ಲಿ ಮುಖ್ಯ. ಆದ ಕಾರಣ ನಿನ್ನ ಸ್ವಯಾನುಭವದಿಂದ ನೀನು ಏನು ಹೇಳಕ್ಕೆ ಹೊರಟಿದ್ಯಾ? ಈ ಒಂದು ಮಾತನ್ನು ಯಾವಾಗ ರಾಮಕೃಷ್ಣ ಪರಮಹಂಸರು ಅವರಿಗೆ ಹೇಳ್ತಾರೆ, ಅವನಿಗೆ ನಿಜವಾದ ಜ್ಞಾನೋದಯ ಆಗುತ್ತೆ. ಅವನು ಅವರ ಕಾಲ ಮೇಲೆ ಬೀಳ್ತಾನೆ, ತನ್ನ ಒಂದು ಕಣ್ಣೀರಿನಿಂದ ಅವರ ಪಾದಾಭಿಷೇಕ ಮಾಡ್ತಾನೆ. ರಾಮಕೃಷ್ಣ ಪರಮಹಂಸರು ತನ್ನ 2 ಕೈಗಳಿಂದ ಅವನ ಮೇಲೆ ಬಿಸ್ತಾರೆ. ಅಲ್ಲಿಂದ ಅವನು ರಾಮಕೃಷ್ಣ ಪರಮಹಂಸರ ಪರಮ ಭಕ್ತನಾಗಿ, ಒಬ್ಬ ಶಿಷ್ಯನಾಗಿ ಅವರ ಹಿಂದೆ ಇದ್ದ ಅನ್ನೋ ಒಂದು ಕತೆ ಬರುತ್ತೆ. ಅದಕ್ಕೆ ವೇಮನರು ಒಂದು ಪದ್ಯ ಹೇಳ್ತಾರೆ, ಎಷ್ಟು ಬ್ಯೂಟಿಫುಲ್ ಆಗಿ ಹೇಳಿದ್ದಾರೆ ಅಂತಂದರೆ, ಸ್ವಾನುಭವವಿಲ್ಲದೆ ಸಂದೇಹವು ತೊಲಗದು ಸಾಧಕನಿಗೆ. ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಸ್ವ ಅನುಭವವಿಲ್ಲದೆ ಸಂದೇಹವು ತೊಲಗದು ಸಾಧಕನಿಗೆ. ಅಂದರೆ ನಿನಗೆ ಸಂದೇಹ ಇದ್ದೇ ಇರುತ್ತೆ. ಅದಕ್ಕೆ ಸೆಲ್ಫ್ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಅಂತಂದರೆ ನೀನು ಡೌಟಲ್ಲೇ ನೋಡ್ತೀತಿ ಪ್ರತಿಯೊಂದನ್ನು. ಸ್ವ ಅನುಭವವಿಲ್ಲದೆ ಸಂದೇಹವು ತೊಲಗದು ಸಾಧಕನಿಗೆ ಅಂತ ಹೇಳಿಬಿಟ್ಟು ಎಕ್ಸಾಂಪಲ್ ಹೆಂಗೆ ಹೇಳ್ತಾರೆ ಅಂದರೆ, ಚಿತ್ರದೀಪವನಿಟ್ಟು ಕತ್ತಲು ತೊಲಗಿಸಲು ಸಾಧ್ಯವೇ. ಅಂದರೆ ಫೋಟೋದಲ್ಲಿ ಒಂದು ದೀಪ ಇಟ್ಕೊಂಡು ತಗೊಂಡೋಗಿ ಕತ್ತಲು ರೂಮಲ್ಲಿ ಹಾಕಿದರೆ ಆ ರೂಮ್ ಬೆಳಗುತ್ತಾ? ಫೋಟೋದಲ್ಲಿ ದೀಪ ಇದೆ, ಆ ರೂಮ್ ಕತ್ಲಾಗಿರ್ತಕ್ಕಂಥ ರೂಮ್ ಬೆಳಗಬೇಕಂದ್ರೆ ಏನು ಮಾಡಬೇಕು? ನಿಜವಾದ ದೀಪ ಇಡಬೇಕು.
ಚಿತ್ರದೊಳಗಿನ ದೀಪವು ಕತ್ತಲನ್ನು ತೊಲಗಿಸಲು ಸಾಧ್ಯವೇ ಸಾಧ್ಯವೇ ವಿಶ್ವದಾಭಿರಾಮ ಕೇಳು ನೀವೇಮ. ನೋಡಿ, ಅಂದರೆ ಎಲ್ಲಿಯವರೆಗೆ ನಮಗೆ ಅನುಭವ ಸೆಲ್ಫ್ ಎಕ್ಸ್ಪೀರಿಯನ್ಸ್ ಆಗೋದಿಲ್ವೋ ಅಲ್ಲಿಯವರೆಗೂ ಡೌಟೇ. ಹೌದು, ಆ ಡೌಟಲ್ಲೇ ಇರ್ತೀವಿ. ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ನೀವು. ನಾನು ವೇದ ಕಲ್ತ್ಕೊಂಡಿರ್ಬೋದು, ಅದಕ್ಕೆ ಚತುರ್ವೇದಗಳು ಕಲ್ತಿರ್ತಾರೆ. ಅದಕ್ಕೆ ಚತುರ್ವೇದಿ ಅಂತ ಕರೀತಾರೆ ಕೆಲವ್ರನ್ನ. ದ್ವಿವೇದಿ, ತ್ರಿವೇದಿ, ಚತುರ್ವೇದಿ, ಎಲ್ಲ ಎಷ್ಟೆಷ್ಟು ವೇದಗಳನ್ನು ಕಲ್ತಿರ್ತಾರೆ, ಪುರಾಣಗಳನ್ನು ಕಲ್ತಿರ್ತಾರೆ, ಬ್ರಹ್ಮಸೂತ್ರಗಳನ್ನು ಕಲ್ತಿರ್ತಾರೆ, ಎಲ್ಲ ಕಲ್ತಿರ್ತಾರೆ. ಅದು ಕೇವಲ ಪುಸ್ತಕದ ಜ್ಞಾನ. ಅದು ಆ ಪುಸ್ತಕದ ಜ್ಞಾನ ಇಟ್ಕೊಂಡು ಮಾತಾಡೋದು. ಇಲ್ಲಿ ಕೂಡ ಈ ಸಭೆ ಸಮಾರಂಭಗಳಲ್ಲಿ ಪುಸ್ತಕದ ಜ್ಞಾನ ಇಟ್ಕೊಂಡು ಅದೆಲ್ಲ ವಿಭೂತಿ, ಅದು ನಾಮ ಎಲ್ಲ ಹಾಕ್ಕೊಂಡು ರುದ್ರಾಕ್ಷಗಳು ಹಾಕ್ಕೊಂಡು ಕೂತ್ಕೊಂಡು ಅವನು ತನ್ನ ಪಾಂಡಿತ್ಯವನ್ನು ಪ್ರದರ್ಶನ ಮಾಡಿದ ತಕ್ಷಣ ಚಪ್ಪಾಳೆ ಹೊಡೆದಿದ್ದೇ ಏನು ಯೂಸ್? ಎಷ್ಟು ಸಿಂಪಲಾಗಿ ವೇಮನರು ಹೇಳ್ತಾರೆ ನೋಡಿ, ನೀನು ಏನೇ ಮಾಡು, ಅನುಭವ ಇಲ್ಲ ಅಂದರೆ ಮುಗೀತು. ಅದು ಕೇವಲ ಒಂದು ಚಿತ್ರದೊಳಗಿನ ದೀಪ. ಅದು ಯಾವತ್ತೂ ಬೆಳಕು ಕೊಡೋಕ್ಕೆ ಸಾಧ್ಯ ಇಲ್ಲ. ನೋಡೋಕೆ ಚಿತ್ರದೊಳಗಿನ ದೀಪ ಭಾಳ ನೋಡೋದಕ್ಕೇನೋ ದೀಪ ಇದ್ದಂಗೆ ಇದೆ, ಅಷ್ಟು 3 ಡೈಮೆನ್ಷನಲ್ ಒಂದು ದೀಪ. ಅದು ನೋಡೋಕೆ ದೀಪ ಥರನೇ ಕಾಣುತ್ತೆ, ಬೆಳಕು ಕೊಡುತ್ತಾ? ಅದಕ್ಕೆ ಹೇಳ್ತಾರೆ ಭಗವದ್ಗೀತೆಯಲ್ಲಿ, ಪಂಡಿತ ಬೇರೆ ಜ್ಞಾನಿ ಬೇರೆ. ಸೊ ಪಂಡಿತನಾಗೋದ್ರಿಂದ ಏನು ಪ್ರಯೋಜನ ಅಂದರೆ, ಪ್ರಪಂಚನ ಮೆಚ್ಚಿಸ್ಬೋದು, ದುಡ್ಡು ಸಂಪಾದನೆ ಮಾಡ್ಬೋದು, ಅಥವಾ ಕೀರ್ತಿ ಸಂಪಾದನೆ ಮಾಡ್ಬೋದು. ಅದು ಸಂಪಾದನೆ ಮಾಡ್ಬೋದು ಪಂಡಿತರಿಂದ. ನಾನು ಹೆಂಗೆ ಪಾಂಡಿತ್ಯವನ್ನು ಪಡಿತೀನಿ ಅನ್ನೋದ್ರಲ್ಲಿ ಅದು ಮಾಡ್ಬೋದು. ಬಟ್ ಜ್ಞಾನಿ ಆಗೋದು ಸುಲಭ ಅಲ್ಲ. ಅಂದರೆ ಆ ಒಂದು ಪಾಂಡಿತ್ಯವನ್ನು ಗಳಿಸಿ ಅದನ್ನು ಅನುಭವದ ಮುಖಾಂತರ ಆ ಪಾಂಡಿತ್ಯನ ಪ್ರದರ್ಶನ ಮಾಡ್ತಾ ಇದ್ರೆ, ಸೊ ಅದನ್ನು ನಾವು ಓಕೆ ಅನ್ಬೋದಾ? ಒಂದು ವೇಳೆ ಪಂಡಿತನಿಗೆ ಒಂದು ಅನುಭವ ಎಕ್ಸ್ಪೀರಿಯನ್ಸ್ ಬಂತು ಅಂತಂದರೆ ಅವನು ಸಭೆಯಲ್ಲಿ ಬರಲ್ಲ. ಅಷ್ಟೇ ಸಿಂಪಲ್. ಅವನು ಬರಲ್ಲ. ಯಾಕೆಂದ್ರೆ ಅವನಿಗೆ ಬೇಕಾಗಿಲ್ಲ. ಅವನಿಗೆ ರಿಕಗ್ನಿಷನ್ ಬೇಕಾಗಿಲ್ಲ, ದುಡ್ಡು ಬೇಕಾಗಿಲ್ಲ, ಇನ್ನೊಂದು ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ಅವ್ನಿಗೆ ಯಾರು ಬೇಕು? ಅವನು ಬೇಕು. ಹಿಡ್ಕೊಂಡ್ಬಿಡ್ತಾನೆ ಅವನು. ಆಯಿತು, ಅವನು ಸಿಕ್ಕ ತಕ್ಷಣ ಇದೆಲ್ಲ ಬೇಕಾಗಿಲ್ಲ. ನಸ್ವರ ಇದೆಲ್ಲ. ಅವನು ಈಶ್ವರ, ಇದು ನಸ್ವರ. ಆದರೆ ಈ ಪುರಾಣಗಳು ಮತ್ತು ಈ ಒಂದು ಗ್ರಂಥಗಳನ್ನು ನಾವು ಓದೋದು ಆ ಭಗವಂತನನ್ನು ಹಿಡ್ಕೊಳ್ಳೋದಕ್ಕೆ ಅಂತ ಹೇಳಿ ಅನ್ಬೋದಾ? ಎಲ್ಲವೂ ಕೂಡ ಯಾವುದೇ ಒಂದು ನೀನು ಇವತ್ತು ನಮ್ಮಲ್ಲಿರ್ತಕ್ಕಂಥ ಒಂದು ಏನು ಗ್ರಂಥ ಮಾಲಿಕೆ ಇದೆ, ಅವೆಲ್ಲವೂ ಕೂಡ ಅವನ ದರ್ಶನ ಮಾಡಿಸೋದಕ್ಕೆ ಇರೋದು. ನಾವು ಒಂದು ಪ್ರದರ್ಶನಕ್ಕಾಗಿ ಇಟ್ಕೊಂಡ್ಬಿಟ್ಟಿದ್ದೀವಿ ಅವೆಲ್ಲ. ಭಗವದ್ಗೀತೆ ಕಾರ್ಯಕ್ರಮ, 41 ದಿನಗಳ ಭಗವದ್ಗೀತೆ ಕಾರ್ಯಕ್ರಮ. ಆತ ಒಂದು ಶ್ಲೋಕ ಹೇಳೋದು, ಆ ಶ್ಲೋಕನ ಹೇಳ್ಬಿಟ್ಟು ಇನ್ನೊಂದು ಶ್ಲೋಕ ಯಾವುದೋ ಪುರಾಣ ತಗೊಳ್ಳೋದು, ಇದು ತಗೊಳ್ಳೋದು. ಅಂದರೆ ನಾನು ಎಷ್ಟು ಓದಿದ್ದೀನಿ ಅಂತ ಹೇಳೋಕ್ಕೆ. ಈಗ ನೋಡಿ, ಈ ಸ್ಟ್ರೇಟಾಗಿ ಹೇಳೋದೇ ಇಲ್ಲ ಅವರು. ಯಾವುದೇ ಒಬ್ಬ ಪಂಡಿತನ ತಗೊಳ್ಳಿ, ಒಂದು ಯಾವುದೇ ಒಂದು ಭಗವದ್ಗೀತೆ ಒಂದು ಪ್ರವಚನ ತಗೊಳ್ಳಿ, ಅಥವಾ ಇನ್ನೊಂದು ಪುರಾಣ ಪ್ರವಚನ ತಗೊಳ್ಳಿ, ಯಾವುದನ್ನು ತಗೊಳ್ಳಿ, ಅವರು ಅದರಲ್ಲಿ ಇರ್ತಕ್ಕಂಥ ಅಂಶವನ್ನು ತೊಗೊಂಡು ಸ್ಟ್ರೈಟಾಗಿ ಡೈರೆಕ್ಟಾಗಿ ಕೊಡೋಕ್ಕೆ ಸಾಧ್ಯ ಇಲ್ಲ. ಈಗ ನಾನು ಹೇಳ್ತಿರೋದು ಸಂಸ್ಕೃತ ಶ್ಲೋಕ ಯಾಕೆ ಹೇಳ್ತೀರ ನೀವು? ಈಗ ಯಾರಿಗೆ ಬರುತ್ತೆ ಸಂಸ್ಕೃತ? ಅಲ್ಲಿ ಅಲ್ಲ, ಕೆಲವೊಬ್ರು ಬಂದವರಲ್ಲಿರಲ್ಲ. ಯಾರಿಗೂ ಸಂಸ್ಕೃತ ಹೇಳೋ ಕೆಲಸ ಏನಿದೆ? ಒಂದು ಶ್ಲೋಕ, ಅದನ್ನು ನೀನು ಈ ಶ್ಲೋಕ ಕನ್ನಡದಲ್ಲಿ ಹಿಂಗೆ ಹೇಳುತ್ತೆ, ಹೇಳಪ್ಪ ನೀನು ನೋಡೋಣ. ಇಲ್ಲ, ಸಂಸ್ಕೃತ ಹೇಳ್ಬಿಟ್ಟು ಅದಕ್ಕೊಂದು ರಾಗ ಮಾಡಿ, ಮತ್ತು ಆ ಶ್ಲೋಕದಕ್ಕೆ ಇದರಲ್ಲಿ ಅಷ್ಟಾದಶ ಪುರಾಣದಲ್ಲಿ ಹಿಂಗೆ ಹೇಳಿದೆ, ಅದರಲ್ಲಿ ಬ್ರಹ್ಮಸೂತ್ರದಲ್ಲಿ ಹಿಂಗೆ ಹೇಳಿದೆ, ಇದರಲ್ಲಿ ಹಿಂಗೆ ಹೇಳಿದೆ, ಅದರಲ್ಲಿ ಹಿಂಗೆ ಹೇಳಿದೆ, ಎಲ್ಲವನ್ನು ಹೇಳಿ. ಅಂದರೆ ನಾನು ನೋಡಿ, ನಾನು ಏನೆಲ್ಲ ಓದ್ಕೊಂಡಿದ್ದೀನಿ, ನನಗೆ ಎಷ್ಟು ಗೊತ್ತು, ಪಾಂಡಿತ್ಯ ಇದೆ ಅಂತ ಪ್ರದರ್ಶನ. ಅದು ಹೇಳಿ ಕೊನೆಗೆ ಒಂದು ಮಾತು, ಅದರಲ್ಲೊಂದು ಜೋಕು, ನಗಿಸ್ಬೇಕಂತ ಅವ್ರನ್ನ, ಬಂದಂಥವ್ರನ್ನ. ಸೊ ಹಿಂಗೆ ಹೇಳಿ ನಮ್ಮ ವಾಂಗ್ಮೂಲಗಳೆಲ್ಲವೂ ಹಿಂಗೆ ಹೇಳಿನೇ ಅವು ಪುರಾಣ ಕಥೆಗಳು ಆಗಿಬಿಟ್ಟಿದ್ದಾವೆ. ಯಾವ ಪುರಾಣ ಕಥೆಗಳಲ್ಲ, ಎಲ್ಲವೂ ಡೈರೆಕ್ಟ್ ಕಥೆಗಳೇ. ಡೈರೆಕ್ಟಾಗಿ ನಮಗೆ ನಮ್ಮ ಒಂದು ಜೀವನಕ್ಕೆ ಅನ್ವಯಿಸ್ತಕ್ಕಂಥವೇ. ಈ ಥರ ಪಾಂಡಿತ್ಯ ಪ್ರದರ್ಶನಗಳು ಮಾಡಿ 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 ನಮಗೆಲ್ಲ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಯಪ್ಪ, ಅದು ಎಲ್ಲಿ ಕೇಳಕ್ಕೆ ಹೋಗ್ತೀಯಪ್ಪ? ಯಾಕಂದರೆ ಒಂದು ಕೂಡ ನೆಟ್ಗಿರಲ್ಲ ಅದು ಇವತ್ತು. ಅವೆಲ್ಲ ಸೀರಿಯಲ್ ಇದ್ದಂಗೆ. ಅವಾಗ 41 ದಿನ ಹೋಗ್ಬೇಕು ನಾವು. ಅದಕ್ಕೆ 41 ದಿನ ಹೋದ್ರೂ ಕೂಡ ಅವ್ರು ಯಾವಾಗ ಎಲ್ಲಿ ಹೇಳಿದ್ರು ಏನು ಹೇಳಿದ್ರು ಅವ್ರಿಗೆ ಗೊತ್ತಿರಲ್ಲ. ಸುಮ್ಮನೆ ಟೈಮ್ ಪಾಸ್. ಅದಕ್ಕಾಗಿ ನಮ್ಮ ವಾಂಗ್ಮೂಲಗಳೆಲ್ಲವೂ ಈ ರೀತಿಯಾಗಿ ನಮ್ಮನ್ನು ಅವರು ಪಂಡಿತರೆಲ್ಲ ನಮ್ಮನ್ನು ಕನ್ಫ್ಯೂಷನ್ ಮಾಡಿ ಹಾಳು ಮಾಡ್ತಾ ಇದ್ದಾರೆ. ವಾಂಗ್ಮೂಲಗಳು ಹಂಗಿಲ್ಲ, ಡೈರೆಕ್ಟ್ ಆಗಿದ್ದಾವೆ ಎಲ್ಲವೂ ಕೂಡ.
ಬಟ್ ಸಂಸ್ಕೃತದಲ್ಲಿದ್ದಾವೆ. ಸಂಸ್ಕೃತವನ್ನು ಡೈರೆಕ್ಟಾಗಿ ನಾವು ತರ್ಜುಮೆ ಮಾಡಿಕೊಂಡು ಓದಿಕೊಂಡು ನಾವು ಅದನ್ನು ತೊಗೋಬೋದು ನಾವು. ಸೊ ಹೀಗೆ ಈ ಒಂದು ಡಿಸ್ಕಷನ್ ಮಾಡ್ಕೋತಾ ಕೂತ್ರೆ ತುಂಬಾ ಲಾಂಗ್ ಎಷ್ಟೊತ್ತು ಬೇಕಾದ್ರೆ ಮಾತಾಡ್ಬೋದು. ಈ ವಾತಾವರಣ ತುಂಬಾ ಚೆನ್ನಾಗಿದೆ ಆಕ್ಚುಲಿ ಹೇಳ್ಬೇಕಂದ್ರೆ. ಭಾಳ So, ಚೆನ್ನಾಗಿದೆ. ಈ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಈ ಒಂದು ಎಪಿಸೋಡ್ ಅನ್ನೋದಕ್ಕಿಂತ ಒಂದು ಎಕ್ಸ್ಪೀರಿಯನ್ಸ್ ಅಂತ ಅನ್ಬೋದು ಆಕ್ಚುಲಿ. ಏನು ಎಪಿಸೋಡು ನಾವು ಮಾಡ್ಬೇಕಂತ ಏನು ಅಂದಿಲ್ಲ. ಈ ಥರ ಇವತ್ತು ಒಂದು ಹೋಗೋಣ ಒಂದು ಕಡೆ ಆರಾಮಾಗಿ ಕುತ್ಕೊಂಡು ಮಾತಾಡೋಣ ಅನ್ನೋ ಉದ್ದೇಶಕ್ಕೆ ಬಂದ್ವಿ. ಹಾಗೆ ಕುತ್ಕೊಂಡಿವಲ್ಲ, ಹಂಗೆ ಮಾಡಿದ್ವಿ ಅಷ್ಟೇ ಬಿಟ್ಟರೆ ಕರೆಕ್ಟ್. ಇದಕ್ಕೆ ಏನೊಂದು ಪ್ರತ್ಯೇಕವಾಗಿರ್ತಕ್ಕಂಥದ್ದು ಏನೂ ಇಲ್ಲ. ಇದು ನಮ್ಮ ಮತ್ತೆ ನಿಮ್ಮ ಮಧ್ಯೆ ಇರ್ತಕ್ಕಂಥ ಒಂದು ಡಿಸ್ಕಷನ್ ಅಂತ ಅನ್ಬೋದು. ಅಷ್ಟೇ ಏನೂ ಇಲ್ಲ ಇದರಲ್ಲಿ. ಸೊ ಇಲ್ಲಿಗೆ ಸ್ಟಾಪ್ ಮಾಡೋಣ. ಥ್ಯಾಂಕ್ ಯು. ಸೊ ಈ ಒಂದು ಚರ್ಚೆ ಮುಖಾಂತರ ನಿಮಗೆ ಇದನ್ನ ತಗೋಬೇಕು, ಇದರಲ್ಲಿ ಏನಾದರೂ ನಿಮಗೆ ಸಿಗ್ತಾ ಇದೆ ಅಂತ ಹೇಳಿದ್ರೆ ತಗೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು. ನಾವೇನು ದೊಡ್ಡ ಪಂಡಿತರಲ್ಲ ತಗೊಳಕ್ಕೆ ಮಾಡೋಕ್ಕೆ ಅಂತ ಏನು ಜಸ್ಟ್ ನಾವು ಡಿಸ್ಕಸ್ ಮಾಡಿದ್ವಿ. ಇದು ನಮ್ದು ಈ ಡಿಸ್ಕಷನ್ ತಪ್ಪಾಗಿರ್ಬೋದು, ಹೌದು, ಇದೇ ರೈಟು ಅಂತೇನಲ್ಲ. ಅವ್ರಿಗೆ ಯಾವ ರೀತಿ ತಿಳಿತೋ ಅದು ಆ ರೀತಿ ಅರ್ಥ ಮಾಡ್ಕೋಬೋದು. ಸೊ ತಗೋಬೇಕು ಅಂತ ಯಾವತ್ತೂ ಕೇಳೋಕ್ಕೆ ಹೋಗ್ಬೇಡ. ಜಸ್ಟ್ ಇದೊಂದು ಡಿಸ್ಕಷನ್, ಎಂಟರ್ಟೈನ್ಮೆಂಟ್ ತೊಗೊಳ್ಳಿ ಬೇಕಾರೆ, ಆರಾಮಾಗಿ 1 ಗಂಟೆ ಎಂಟರ್ಟೈನ್ಮೆಂಟ್ ತೊಗೊಳ್ಳಿ ಬೇಕಾರೆ. ಜಸ್ಟ್ ಅದು ಕರೆಕ್ಟ್ ಅದು. ಸೊ ಥ್ಯಾಂಕ್ ಯು ಸರ್. ಸೊ ಈ ಒಂದು ನಿಮ್ಮ ಟೈಮ್ನಲ್ಲಿ ಕೊಟ್ಟಿದ್ದಕ್ಕೆ ಮತ್ತು ಈ ಒಂದು ವಾತಾವರಣದಲ್ಲಿ. ಇಲ್ಲ, ನಾನು ನಿನಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದರೆ ನಾನು ನಮ್ಮ ಮನೆ ಪಕ್ಕದಲ್ಲೇ ಇದ್ದು ಕೂಡ ಇಷ್ಟು ಒಂದು ಒಳ್ಳೆ ಪ್ಲೇಸ್ ನೋಡೇ ಇಲ್ಲ ನಾನು. ಹೌದು. ರಿಯಲಿ ಗ್ರೇಟ್. ಭಾಳ ಒಳ್ಳೇದಾಯ್ತು ಇವತ್ತು ಬಂದಿದ್ದು ಇಲ್ಲಿಗೆ. ಸೊ ಥ್ಯಾಂಕ್ ಯು ನಿಮಗೂ ಕೂಡ ಧನ್ಯವಾದಗಳು ತಿಳಿಸ್ತಾ ಈ ಒಂದು ಚರ್ಚೆನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗೋಣ.